ಕೂಟಸ್ಥ ಚೇತನ ಮತ್ತು ಈಶ್ವರನ ಬ್ರಹ್ಮಚೇತನ ಅಂತಕ್ಕಂತಹ ವಿಷಯವನ್ನು ಕುರಿತು ನಮಗೆಲ್ಲ ಉಪದೇಶವನ್ನ ಮಾಡುತ್ತೆ. ಪಾಪ ಪುಣ್ಯ ಮಾಡುವವ ಮತ್ತು ಅದರ ಫಲವನ್ನು ಭೋಗಿಸುವವ ಜೀವ ಆಭಾಸ ಮತ್ತು ಈ ಪಾಪ ಪುಣ್ಯಗಳಿಗೆ ಫಲ ಕೊಡುವವ ಈಶ್ವರ ಆಭಾಸ. ಆದ್ದರಿಂದ ಜೀವನ ಕೂಟಸ್ಥ ಮತ್ತು ಈಶ್ವರ ಚೇತನಗಳಿಗೆ ಇವುಗಳೆಲ್ಲ ಸಂಬಂಧವಿಲ್ಲ. ಆದ್ದರಿಂದ ಕೂಟಸ್ಥ ಮತ್ತು ಈಶ್ವರ ಚೇತನ ಒಂದೇ, ಅಖಂಡವಾಗಿದೆ, ಏಕರಸವಾಗಿದೆ. ಅದನ್ನೇ ಜೀವೋ ಬ್ರಹ್ಮಹೀನಾ ಪರಃ ಹೇಳು. ಇಲ್ಲಿ ಭೇದಗಳು ಇಲ್ಲ. ಫಲ ಕೊಡುವವನು ಅವನೇ, ತೆಗೆದುಕೊಳ್ಳುವವನು ಅವನೇ. ವಸ್ತುನ ಮೇಲಿಟ್ಟಂತಹ ದೀಪದಂತೆ ಎರಡೂ ಕಡೆಗೆ ಬೀಳುವ ಬೆಳಕ ಒಂದೇ ದೀಪದ್ದು. ಇಬ್ಬರಲ್ಲಿ ಇರುವುದು ಅದೇ ಚೇತನ, ಅದೇ ಅಂತಃಕರಣ, ಅದೇ ಕೂಟಸ್ಥ. ಇಲ್ಲಿ ಭೇದವಾದಿಗಳು ದ್ವೈತ, ವಿಶಿಷ್ಟಾದ್ವೈತ, ಮತಭೇದವಾದಿಗಳು ತಮಗೆ ತಿಳಿದಂತೆ ತಮ್ಮದೇ ಆದ ಅರ್ಥದಲ್ಲಿ ಕಲ್ಪಿಸಿಕೊಂಡು ಹೇಳ್ತಾರೆ. ಹೇಗಂದ್ರೆ, ಆನೆಯನ್ನ ಕುರುಡರು ಆನೆಯನ್ನು ಮುಟ್ಟಿ ನೋಡಿ ಆ ಆನೆ ಯಾವ ಭಾಗ ಮುಟ್ಟಿರ್ತಾರೋ ಅಂದ್ರ ಕಾಲು, ಬಾಲ, ಕಿವಿ, ಕೋರೆ, ಸೊಂಡಿಗಳನ್ನು ಮುಟ್ಟಿ ನೋಡಿ ಆನೆಯ ಗಾತ್ರದ ಬಗ್ಗೆ ಹೇಳ್ದಂಗ. ಆನೆ ಅಂದ್ರೆ ಕಾಲ ಮುಟ್ಟನ, ಇದು ದೊಡ್ಡದೊಂದು ಕಂಬಿದ್ದಂಗ ಐತಪ್ಪ ಆನೆ ಅಂದ್ರ ಅಂತ ಹೇಳ್ತಾನ. ಕಾಲ ಮುಟ್ಟದ. ಬಾಲ ಮುಟ್ಟದವೇನ್ ಹೇಳ್ತಾನ, ಇದು ಹಾವು ಇದ್ದಂಗ ಐತಿ, ಒಂದು ದೊಡ್ಡ ಹಾಗಿದ್ದಂಗ ಐತಿ ಅಂತ. ಕಿವಿ ಮುಟ್ಟಿ ನೋಡ್ದಾಗ ಏನ್ ಹೇಳ್ತಾನ, ಇದೊಂದು ದೊಡ್ಡ ಮರ ಇದ್ದಂಗ ಐತಿ, ಕೇರು ಮರ ಇದ್ದಂಗ ಐತಿ ಇದು ಆನೆ ಅಂದ್ರ. ಹಿಂಗ ಅವ್ರ ಆನೆಯನ್ನು ನೋಡಿರಲ್ಲ, ಆದ್ರೆ ಅದನ್ನ ಮುಟ್ಟಿ ನೋಡಿ ಅದ ಒಂದು ಕಲ್ಪನೆಯ ಮೇಲೆ ಆನೆ ಹಿಂಗ ಆದಂತೆ ಕೆಂದ ಹೇಳ್ತಾರೆ. ಹಿಂಗ ಆನೆ ಅಂದ್ರ ಕಂಬ, ಮೊರ, ಹಾವ, ಬೋರ್ಡ ಹೀಗೆ ತಮಗ್ ತಿಳಿದಂಗ ಅವ್ರು ಹೇಳ್ತಾರ. ಈ ಮತಭೇದವಾದಿಗಳು ಕೂಡ ಏನ್ ಮಾಡ್ತಾರಂದ್ರ ತಮ್ಮ ಸಿದ್ಧಾಂತವೇ ಶ್ರೇಷ್ಠ ಅಂತ ಪ್ರತಿಪಾದನೆ. ಆದ್ರೆ ಅದ್ವೈತ ಪ್ರತಿಪಾದಕರಾದಂತ ಶ್ರೀ ನಿತ್ಯಂದಾಸರು ಹಂಗ ಏನ್ ಹೇಳಿದ್ರು ಅಂದ್ರೆ, ಒಂದು ಮರದ ಟಂಗೆ, ಎಲಿ, ರೆಂಬೆ, ಕೊಂಬೆ ಏನ್ ಬಿಸಿಲು ಹೊಡೆದಿರ್ತಾವಲ್ಲ ಅವುಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ಹೇಳುವವರು ದ್ವೈತವಾದಿಗಳು. ಇನ್ನ ಅದ್ವೈತವಾದಿಗಳು ಹಂಗಲ್ಲ. ಅವರು ಟೊಂಗೆ, ಎಲಿ ಹಿಡಿಲಿಲ್ಲ, ಗಿಡಕ್ಕೆ ಅಖಂಡವಾದಂತ ಕಾಂಡ, ಮೂಲವಾದಂತ ಬೇರುಗಳನ್ನು ಹಿಡ್ಕೊಂಡು ಕುಂತಾರೆ. ಹೀಗಿದ್ರ ಆಗುವುದಿಲ್ಲ, ಅಖಂಡ ಮರವನ್ನು ನೋಡಬೇಕು. ಹೀಗೆ ಗಿಡದ ದರ್ಶನ ಮಾಡ್ತಾರೆ. ಭೇದ ಆದ, ಭೇದ ಇಲ್ಲ ಅನ್ನಂಗಿಲ್ಲ. ಈಶ್ವರಾಭಾಸ, ಜೀವಾಭಾಸಲ್ಲಿ ಭೇದ ಆದ. ಅವು ಗಿಡದ ಮೇಲೆ ಟೊಂಗೆ ಇದ್ದ, ಅದರೊಳಗೊಂದು ಕರ್ಮ ಮಾಡಿಸ್ತದ, ಇನ್ನೊಂದು ಫಲ ಕೊಡ್ತದ. ಗಿಡದ ಕೊಂಬೆಯೊಳಗ ಎರಡು ಪಕ್ಷಿ ಕುಂತಾವ, ಒಂದು ಕರ್ಮ ಮಾಡ್ತದ, ಇನ್ನೊಂದು ಅದನ್ನು ನೋಡ್ಕೊಂತ ಕುಂತದ. ಕೆಳಗೆ ಇಳಿದು ನೋಡಿದ್ರೆ ಬಿಸಿಲು ಇಲ್ಲ, ಏನೂ ಇಲ್ಲ, ಇಡೀ ಗಿಡಕ್ಕೆ ಒಂದೇ ಕಾಂಡ, ಒಂದೇ ಬ್ರಹ್ಮಾಂಡ, ಒಬ್ಬನೇ ಬ್ರಹ್ಮ, ಒಂದೇ ಬ್ರಹ್ಮಾಂಡ, ಒಬ್ಬನೇ ಬ್ರಹ್ಮ. ಇರುವುದಲ್ಲೇ ಮಹಾಕಾಶ, ಘಟದೊಳಗಿದ್ದದ್ದು ಘಟಾಕಾಶ, ಮಠದೊಳಗಿದ್ದದ್ದು ಮಠಾಕಾಶ ಆಗ್ಯದ. ಅದಕ್ಕ ದ್ವೈತ ಅದ್ವೈತ ಎರಡನ್ನೂ ಪರಿಗಣಿಸುವಂತಹ ಗುಣ ಕಲಿಯಬೇಕು, ಎರಡನ್ನೂ ತಿಳ್ಕೋಬೇಕು. ಅದಕ್ಕ ಜೀವನ ಬಗ್ಗೆನೂ ವಿವರವಾಗಿ ತಿಳ್ಕೋಬೇಕು, ಈಶ್ವರನ ಬಗ್ಗೆನೂ ತಿಳ್ಕೋಬೇಕು. ಈಗ ಜೀವ ಬ್ರಹ್ಮರಲ್ಲಿ ಭೇದ ಆದ ಇಲ್ಲ. ಜೀವ ಬ್ರಹ್ಮರಲ್ಲಿ ಭೇದ ಆದ ಇಲ್ಲ ಅಂದ್ರೆ ಈಶ್ವರನ ಅಂತರ್ಗತವಾದಂತಹ ಬ್ರಹ್ಮಚೇತನ ಮತ್ತು ಜೀವನ ಅಂತರ್ಗತವಾದಂತಹ ಕೂಟಸ್ಥ ಚೇತನ, ಇವೆರಡರ ಮೂಲ ಚೇತನ ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮಚೇತನ ಅಥವಾ ಪರಬ್ರಹ್ಮಚೇತನ. ಇವುಗಳಲ್ಲಿ ಭೇದ ಇಲ್ಲ, ಅಭೇದ ಆದ. ಇವುಗಳಲ್ಲಿ ಬ್ರಹ್ಮಚೇತನವನ್ನ ಒಂದು ಕಡೆ ಹಿಡ್ಕೋಬೇಕು, ಇನ್ನೊಂದು ಕಡೆ ಆಭಾಸ ಮತ್ತು ಆಭಾಸನ ಲೀಲೆಗಳನ್ನ ಹಿಡ್ಕೋಬೇಕು. ಜೀವನದಲ್ಲಿರುವಂತಹ ಜೀವಾಭಾಸ, ಈಶ್ವರನಲ್ಲಿರುವಂತಹ
ಮಾಯೆ ಇವುಗಳನ್ನ ಭೇದ ಅದಾವ. ಗಿಡದ ಮೇಲಿನ ಟಿಹಿಳುಗಳಿದ್ದಂಗ ಒಂದೇ ಗಿಡದ ತಂಗಿ ಒಂದು ಕೊಂಬೆ ಇನ್ನೊಂದು ಕೊಂಬೆ ಫಲ ಕೊಡ್ತದ, ಒಂದು ಕೊಂಬೆ ಕರ್ಮ ಮಾಡ್ತದ, ಇನ್ನೊಂದು ಕೊಂಬೆ ಫಲ ಕೊಡ್ತದ. ಹಂಗ ಇಲ್ಲಿ ಈಶ್ವರಾಭಾಸ ಪ್ರೇರಣೆ ಮಾಡ್ತದ ಮತ್ತು ಜೀವಾಭಾಸ ಕರ್ಮ ಮಾಡ್ತದ. ಆ ಕರ್ಮ ಮಾಡೋದಕ್ಕ ಈಶ್ವರಾಭಾಸ ಪ್ರೇರಣೆ ಮಾಡ್ತಾನ. ಅವರವರ ಮನಸ್ಸ, ಅವರವರ ಬುದ್ಧಿ, ಆಸಕ್ತಿ, ಅವರವರ ಅಹಂಕಾರಗಳ ಪ್ರಕಾರ ಒಂದೇ ಕರ್ಮವನ್ನ ಅನೇಕ ಪ್ರಕಾರವಾಗಿ ಮಾಡ್ತದೆ. ಕೆಲವರೊಳಗ ಪಾಪ ಜಾಸ್ತಿ ಇರ್ತದ, ಇನ್ನು ಕೆಲವರೊಳಗ ಪುಣ್ಯ ಜಾಸ್ತಿ ಇರ್ತದ, ಇನ್ನು ಕೆಲವರೊಳಗ ಪಾಪ ಪುಣ್ಯ ಸಮನಾಗಿರ್ತದ. ಆ ಕರ್ಮಕ್ಕೆ ತಕ್ಕಂತ ಫಲ ಈಶ್ವರಾಭಾಸ ಕೊಡ್ತಾನ. ಈ ಫಲವನ್ನು ಜೀವಾಭಾಸ ಭೋಗಿಸ್ತಾನ. ಭೋಗಿಸಿದ್ರೂ ಕೆಲವು ಬಾರಿ ಅಜ್ಞಾನಿ ಆಗಿರ್ತದ. ಈಶ್ವರ ಕೊಟ್ಟ ಕರ್ಮ ತನಗ ಜೀವನ ಕಷ್ಟ ಮಾಡ್ಕೋತಾರ, ಜೀವನ ಕಷ್ಟ ಮಾಡ್ಕೋತಾರ. ಅದಕ್ಕ ಇದ್ದದ್ದರಲ್ಲಿ ಸಂತೃಪ್ತನಾದವನೇ ಸ್ಥಿತಪ್ರಜ್ಞ. ಬಾಹ್ಯದೊಳಗಿನ ವಸ್ತುಗಳನ್ನ ಅತಿಯಾದಂತ ಹಪ್ಪಿ ಇರ್ಲಾರ್ದವನೇ ಸ್ಥಿತಪ್ರಜ್ಞ. ಈ ರೀತಿ ಇರಬೇಕೆನ್ನುವುದನ್ನು ಹೇಳ್ತಾರೆ. ಅದಕ್ಕ ಇಲ್ಲಿ ಭೇದ ಇರುವುದು ಎಂದು ತಿಳಿಯಿತು. ಒಮ್ಮೆ ಜನಕ ಮಹಾರಾಜರು ದರ್ಬಾರದಲ್ಲಿ ಕುಳಿತಿದ್ದಾರೆ. ಗಾಯನ, ನರ್ತನ, ವಾದ್ಯ ಎಲ್ಲ ನಡೆದ. ಆಗ ಜನಕ ಮಹಾರಾಜರಿಗೆ ನಿದ್ರೆ ಬಂತು. ಆ ನಿದ್ರೆಯಲ್ಲಿ ಕನಸನ್ನು ಕಾಣ. ಆ ಕನಸಿನೊಳಗ ವೈರಿಪಡೆ ದಾಳಿ ಮಾಡಿರ್ತದ. ಆ ದಾಳಿ ಮಾಡಿದಾಗ ಜನಕ ಮಹಾರಾಜರು ಸೋತು ಓಡಿ ಹೋಗ್ತಾರ. ಓಡಿ ಹೋಗಿ ಬೇರೆ ರಾಜ್ಯವನ್ನು ಸೇರ್ತಾರ. ಅಲ್ಲಿ ಆ ಬೇರೆ ರಾಜ್ಯದೊಳಗ ಯಾರು ಇವರನ್ನ ಗುರುತಿಸುವುದಿಲ್ಲ ಜನಕ ಮಹಾರಾಜರು ಅಂತೇಳಿ ಅದಕ್ಕೆ ಭಿಕ್ಷುಕನಂತೆ ತಿರುಗುತ್ತಿದ್ರು. ಅಂತಹ ಸಮಯದಲ್ಲಿ ಏನಾಯ್ತು ಅಂದ್ರ ಮತ್ತೆ ಎತ್ತರ ಆಯ್ತು. ಎತ್ತರ ಆದಾಗ ನೋಡ್ತಾರ, ರಾಜ ಆಸ್ಥಾನದೊಳಗೆ ಕುಂತಾರ, ರಾಜ್ಯಸಭೆಯಲ್ಲಿದ್ದಾರ. ಆಗ ರಾಜ ತಾನು ಕಂಡ ಕನಸಿನ ಪರಿಯನ್ನ ಗುರುಗಳಂತ ಅಷ್ಟಾವಕ್ರರಿಗೆ ತಿಳಿಸ್ತಾರ. ಇದರಲ್ಲಿ ಯಾವುದು ಸತ್ಯ ಅಂತ ಕೇಳ್ತಾರೆ. ಕನಸು ಕಂಡಿನಿ, ಆ ರೀತಿಯಾಗ್ಯದ, ಇಲ್ಲಿನ ಎತ್ತರ ಆಗ್ಯದ, ನಿಜವಾದಂತ ದರ್ಬಾರದ, ಆಸ್ಥಾನದ, ನೃತ್ಯ ನಡೆದ, ಸಂಗೀತದ ಏನೆಲ್ಲ ಐತಿ. ಅದಕ್ಕೆ ಇದ್ರೊಳಗೆ ಯಾವುದು ಸತ್ಯ, ಕನಸು ಸತ್ಯನೋ ಏನು ಜಾಗೃತ ಸತ್ಯ? ಅದಕ್ಕೆ ಅಷ್ಟಾವಕ್ರರು ಹೇಳ್ತಾರೆ, ಕನಸಿನಲ್ಲಿ ಕಂಡದ್ದು ಸುಳ್ಳದ, ಈಗ ನೋಡುವುದು ಸುಳ್ಳದ. ಕನಸು ಸುಳ್ಳ, ಸ್ವಪ್ನವೂ ಸುಳ್ಳ, ಜಾಗ್ರವೂ ಸುಳ್ಳ ಅಂತ. ಯಾಕಂದ್ರೆ ಜಾಗ್ರ, ಸ್ವಪ್ನ ಎಲ್ಲಾ ಸುಳ್ಳ. ನೀನದಿಯಲ್ಲ, ನೀನಿದ್ದಕ್ಕೂ ದೃಷ್ಟಾಂತ. ನೀನೇನದಿಯಲ್ಲ, ಅದಕ್ಕ ನೀನು ದೃಕ್ಕ ಅದಿ, ದೃಷ್ಟ ಅದಿ, ನೀನು ಸತ್ಯ ಅಂತಾರ, ನೀನೇ ಸತ್ಯ ಅಂತಾರ. ಅದಕ್ಕ ದ್ವೈತ ಸತ್ಯವೋ ಅದ್ವೈತ ಸತ್ಯವೋ ಅಂದ್ರೆ ಎರಡೂ ಸುಳ್ಳ. ಯಾರು ಕೆಲಸ ಮಾಡ್ಲಕತ್ತಾರ ಅವರೇ ಸತ್ಯ. ಶವಾಸನ ಮೇಲೆ ಇದ್ದಂಥದ್ದು ಅದು ಮಿಥ್ಯ, ನೋಡಿತ್ತು ಅದು ಮಿಥ್ಯ. ಸಾಕ್ಷಿಯಾಗಿರ್ತಕ್ಕಂಥ ನೀನು ಮಾತ್ರ ಸತ್ಯ ಅಂತ. ಎರಡಕ್ಕೂ ಸಾಕ್ಷಿಯಾದಂತ ನೀನು ಮಾತ್ರ ಸತ್ಯ. ಅದಕ್ಕ ದ್ವೈತ ಸತ್ಯವೋ ಅದ್ವೈತ ಸತ್ಯವೋ ಒಂದರ ಅಂದ್ರ ಎರಡೂ ಸುಳ್ಳ. ಯಾರು ಕೆಲಸ ಮಾಡ್ಲಕತ್ತಾರ ಅವರೇ ಸತ್ಯ. ನಮ್ಮಲ್ಲಿರುವ ಕೂಟಸ್ಥ ಬ್ರಹ್ಮನ ಚೇತನ ಪರಬ್ರಹ್ಮ ಇದನ್ನು ಬಿಟ್ರೆ ಯಾವುದೂ ಸತ್ಯ ಅಲ್ಲ. ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲಾ ಸುಳ್ಳ. ಅಂತಃಕರಣ ಮಾಯೆ ಎಲ್ಲಾ ಜಗತ್ ಇದು. ಬ್ರಹ್ಮಚೇತನ ಒಂದೇ ಸತ್ಯದ. ಹಂಗಾದ್ರೆ ಎಲ್ಲಾ ಸುಳ್ಳು ಅನ್ನೋದಾದ್ರೆ ಇಷ್ಟೆಲ್ಲ ಹಗಲು ರಾತ್ರಿ ಯಾಕ ಬರೀದು, ಓದುದು, ಕೇಳೋದು, ಹೇಳೋದು ಯಾಕೆ ಮಾಡಬೇಕು ಅನ್ಬೋದು. ಯಾಕೆ ಮಾಡ್ಬೇಕಾಗ್ಯದಂದ್ರ ಯಾವುದು ಸುಳ್ಳದ ಅದೇ ಸತ್ಯ ಅಂತ ಭ್ರಾಂತಿ ಬಲಿಯೊಳಗೆ ಬಿದ್ದೀರಿ. ಸಾಸಿವೆ ಕಾಳಿನಷ್ಟು ಸುಖಾನೇ ಸಾಗರದಷ್ಟು ಸುಖ ಅನ್ನುವಂಗ ಅದಿ. ಅದಕ್ಕೆ ಈ ಬಲಿಯೊಳಗಿಂದ ಹೊರಗೆ ಬರಬೇಕಾದ್ರೆ ನೀನೇ ಸತ್ಯ ಅಂತ ತಿಳ್ಕೋಬೇಕಾಗ್ಯದ. ಇದೆಲ್ಲ ಮಾಡ್ಬೇಕಾಗ್ಯದ. ಅದಕ್ಕ ಅದು ಕರೆ ಅನಿಸ್ತ
ಸಂಖ್ಯಾತೀತ, ಸಂಖ್ಯೆಗೆ ಸಂಬಂಧನೇ ಇಲ್ಲ. ಒಂದೇ ಅದಾನ ಅಂದ್ರ ಅನೇಕ ಆಗ್ಯಾನ, ಅನೇಕ ಅಂದ್ರ ಏಕ ಅದಾನ. ಈ ಏಕ ಅನೇಕಗಳೆಲ್ಲ ಅವನ ಲೀಲೆಗಳದಾವ. ಈ ಏನು ಸಂಖ್ಯೆಗಳದಾವಲ್ಲ, ವಿಚಾರಗಳದಾವ, ಏನು ನಮ್ಮ ಬುದ್ಧಿಯಿಂದ ತಿಳ್ಕೊಳ್ಬೇಕಾಗ್ಯದ ಅವೆಲ್ಲ ಸುಳ್ಳ. ಅವನೊಬ್ಬನೇ ಸತ್ಯ. ನಾವು ನೋಡುವ ದೃಷ್ಟಿ ಅದು ಬ್ರಹ್ಮಮಯ ಆಗಬೇಕು, ಶಿವಮಯ ಆಗಬೇಕು. ಅಲ್ಲಿ ಮೋಕ್ಷ ಅದ. ನಾವು ನೋಡಿದಲ್ಲೆಲ್ಲ ಅವನೇ ಕಾಣಬೇಕು. ಅವಾಗ ನಮ್ಮ ಗುರಿ ಏನಾಗುತ್ತದಂದ್ರ ಆ ಗುರಿ ತಲುಪ್ತೀವಿ. ನಮ್ಮೊಳಗೆ ಎಲ್ಲರೂ ಒಂದೇ ಅನ್ನುವಂಥ ಭಾವ ಇರಬೇಕು. ಆದ್ರೆ ವ್ಯವಹಾರಿಕವಾಗಿ ಹ್ಯಾಂಗಿರ್ಬೇಕು ಹಂಗೆ ಇರ್ಬೇಕು. ಅದಕ್ಕೆ ಹೇಳ್ತಾರ ನಿಜಗಳ ಶಿವಯುಗಳು ಬಳಸದಿರೋ ಅದ್ವೈತವನು ಬಾಹ್ಯದೋಳು ಅಂತಂದ. ಹಿಂಗ ಜ್ಞಾನಿಯಾದ ಸ್ಥಿತಪ್ರಜ್ಞೆ ಇರುವವರು ಆನಂದವಾಗಿರಬೇಕು. ಅಜ್ಞಾನಿಗಳು ಇವ್ರ ಮುಂದೆ ಹೇಳ್ಕೊಂತ ಓಡಾಡ್ತಾರ. ಅದಕ್ಕ ಹಾಡಿದರೆ ಎನ್ನೊಡೆಯನ ಹಾಡು, ಬೇಡಿದೊಡೆಯನ್ನ ಒಡೆಯನ ಬೇಡು ಅಂದ್ರ ಅವ ನಿನ್ನ ಸಮಸ್ಯೆ ಪರಿಹಾರ ಮಾಡ್ತಾನ. ಅದಕ್ಕ ಶಾಸ್ತ್ರಕ್ಕಿಂತಲೂ ಸ್ವಾನುಭವ ಅಂತಕ್ಕಂಥದ್ದು ಮುಖ್ಯ ಅದ. ಜೀವ ಈಶ್ವರರಲ್ಲಿ ಭೇದವನ್ನ ಮಾಡಿದ್ರ ವೇದಗಳಲ್ಲಿ ಹೇಳಿದಂತ ಕರ್ಮ ಉಪಾಸನೆ ಕಾಂಡಗಳೇನಾಗ್ತವ, ನಿಷ್ಫಲ ಆಗ್ತವ ಎಂಬುದಕ್ಕ ಉತ್ತರವನ್ನ ಹೇಳ್ತಾ ಇದೆ. ಅಲ್ಲಿ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡದಲ್ಲಿ ಭಕ್ತ, ಭಗವಂತ, ಉಪಾಸಕ ಮತ್ತು ಉಪಾಸ್ಯ ವಸ್ತು ಅಂತ ಏನ ಅದಾವ ಅವೆಲ್ಲ ಆಭಾಸನ ಕೆಲಸಗಳು. ಈ ಜ್ಞಾನಖಂಡದೊಳಗ ಏನ ಬ್ರಹ್ಮನ ಪ್ರತಿಪಾದನೆ ಮಾಡ್ತಾರ ಇದು ಚೇತನ. ಈ ಚೇತನದಲ್ಲಿ ಕೂಡ ಶುದ್ಧ ಬ್ರಹ್ಮನ ಅಪೇಕ್ಷೆಯಿಂದ ಈಶ್ವರ ಅನ್ನುವ ಶಬ್ದನೂ ಮಿಥ್ಯ ಆಗ್ತದ. ಬ್ರಹ್ಮಾಂಡದ ಒಂದು ಉಪಾಧಿಯ ಕಾರಣ ಅಥವಾ ಮಾಯಿ ಉಪಾಧಿಯ ಕಾರಣ ಆ ಮಹಾಚೇತನವೇ ಬ್ರಹ್ಮಚೇತನವಾಗಿ ಕುಂತಾದಿಲ್ಲಿ. ಯಾವಾಗ ಬ್ರಹ್ಮಚೇತನದ ವಿಚಾರಕ್ಕೆ ಹೋದ್ರೆ ಈ ಒಂದು ಮಾಯಾಂತರ್ಗತ ಚೇತನ ಬ್ರಹ್ಮಚೇತನ ಏನಾದಲ್ಲ ಅದು ಪರಬ್ರಹ್ಮಚೇತನೇ. ಯಾವಾಗ ಪಿಂಡಾಂಡಕ್ಕೆ ಬರ್ತೀವಿ ಅದಕ್ಕೆ ಕೂಟಸ್ಥ ಅಂತ ಹೆಸರು ಕೊಟ್ಟಿವಿ. ಅದು ಅವಿದ್ಯೆಯನ್ನು ಇಟ್ಟುಕೊಂಡದ್ದಕ್ಕ ಕೂಟಸ್ಥ ಆದ. ಇರದಿದ್ರ ಅದು ಬ್ರಹ್ಮಚೇತನೇ ಅದ. ಎಲ್ಲಾ ಕಡೆ ಒಂದೇ ವಸ್ತು ಅದ. ಆತ್ಮಯೋಗ, ಆತ್ಮ ಹೋಗ್ತಾವ, ಆತ್ಮ ಬರ್ತಾವ ಅಂತ ಏನ್ ಹೇಳ್ತಾರಲ್ಲ ಅವು ಏನಂತಂದ್ರ ಕಾರಣ ಶರೀರ, ಸೂಕ್ಷ್ಮ ಶರೀರಗಳು ಲೋಕದಿಂದ ಲೋಕಕ್ಕ, ಯೋನಿಯಿಂದ ಯೋನಿಗೆ ಸಂಚರಿಸ್ತಿರ್ತಾವ. 84 ಲಕ್ಷ ಜೀವರಾಶಿಗಳಿರ್ತಾವ. ಕರ್ಮಗಳಿಗೆ ಅವು ಸಂಚರಿಸ್ತಿರ್ತಾವ. ಅವುಗಳ ಸಂಚಾರಕ್ಕೆ ಇವರು ಆತ್ಮ ಹೋಗ್ತಾವ, ಆತ್ಮ ಬರ್ತಾವ ಅಂತಾರ. ಆತ್ಮ ಎಲ್ಲಿ ಹೋಗಂಗಿಲ್ಲ, ಎಲ್ಲಿಯೂ ಬರವಂಗಿಲ್ಲ. ಅದು ಪರಿಪೂರ್ಣ ಆದ, ಅದು ಸಂಪೂರ್ಣ ಇದ್ದದ್ದು. ಯಾವ ಕಾರಣ ಶರೀರ ಸೂಕ್ಷ್ಮ ಶರೀರ ಪ್ರವೇಶ ಮಾಡ್ತದ ಆಗ ಆತ್ಮ ಸಾಮಾನ್ಯ ಇದ್ದದ್ದು ವಿಶೇಷ ಆಗ್ತದೆ. ಹ್ಯಾಂಗ ಸೂರ್ಯನ ಬೆಳಕು ಎಲ್ಲಾ ಕಡೆ ಸಾಮಾನ್ಯನೇ ಆದ. ಯಾವಾಗ ಭೂತ ಕನ್ನಡಿಯನ್ನು ಹಿಡಿದು ಒಂದಿಷ್ಟು ಕಾಗದ ಕಸ ಅರಳಿ ಹಿಡಿದ್ರೆ ಆ ಬಿಸಿಲ ವಿಶೇಷ ಆಗಿ ಅದನ್ನು ಸುಡುವ ಶಕ್ತಿ ಪಡ್ಕೋತದೆ. ಏನು ಎಲ್ಲಾ ಸೂರ್ಯ ಬಂದು ಆ ಭೂತ ಕನ್ನಡಿಯೊಳಗೆ ಹೋಗ್ತಾನೇನೋ ಇಲ್ಲ. ಸಾಮಾನ್ಯ ಇದ್ದದ್ದು ವಿಶೇಷ ಆಗ್ತದೆ. ಮುಂದ ಆಯುಷ್ಯ ಪರ್ಯಂತ ಇದು ವಿಶೇಷ ಇದ್ದದ್ದು ಸಾಮಾನ್ಯ ಆಗ್ತದೆ. ಇದು ಲೀಲೆ ನಡೆದಿದ್ದು. ಅದಕ್ಕ ಇಲ್ಲಿ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡಗಳಲ್ಲಿ ಏನ್ ಭೇದ ಅದಾವ ಅದು ಆಭಾಸನ ಕೆಲಸ. ಜ್ಞಾನಕಾಂಡದಲ್ಲಿ ಕೂಟಸ್ಥ ಚೇತನ, ಬ್ರಹ್ಮಚೇತನ ಇವು ಕೂಡ ತಮ್ಮ ಹೆಸರು ಕಳ್ಕೊಂಡು ಬಿಡ್ತಾವ. ಯಾವಾಗ ಬಿಡ್ತಾವಂದ್ರ ಆ ಪರಬ್ರಹ್ಮಚೇತನ ಅಪೇಕ್ಷೆಯಿಂದ ಮಾತ್ರ ಬ್ರಹ್ಮಚೇತನ ಅಂತ ಹೆಸರಿದ್ದೀರಿ. ಅದಕ್ಕಷ್ಟೇ ಸೀಮಿತ ಅದಾನ. ನಾಮರೂಪಗಳ ಒಂದು ಶಬ್ದ ಕೊಟ್ಟಿವಿ, ಅರ್ಥ ಕೊಟ್ಟಿವಿ. ಆ ಶಬ್ದಕ್ಕಷ್ಟ ಸೀಮಿತ ಇಲ್ಲವ. ಎಲ್ಲಾ ಶಬ್ದ ಅರ್ಥಗಳಿಂದ ಅತೀತ ಅದಾನ. ಅದನ್ನ ಮೀರಿದವ ಅದಾನ.
ನಿರತಿಶಯ, ಅವನಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಅಂಥವನಿಗೊಂದು ಹೆಸರು ಕೊಟ್ಟಿವಿ, ಪರಶಿವ ಪರಬ್ರಹ್ಮ ಅಂತ. ಈ ಪರಬ್ರಹ್ಮ ಪರಶಿವ ಅನ್ನುವುದು ನಾವು ಕೊಟ್ಟ ಹೆಸರು. ನಮ್ಮ ಬುದ್ಧಿಗೆ ತಿಳಿದದ್ದು ಶಬ್ದಜಾಲ, ಆದ್ರ ಆತ ಅದನ್ನು ಮೀರಿದವನಾಗಿದ್ದಾನೆ. ಅವನಿಗೆ ಬ್ರಹ್ಮ ಅಂದ್ರೇನೆ ಹೊಲಸು ಮಾಡ್ದಂಗ. ನಾವು ಹೆಸರಿರ್ಲಾರ್ದ ಅವನಿಗೆ ಹೆಸರು ಕೊಟ್ಟಂಗ ನಿಷ್ಕ್ರಿಯ ಬ್ರಹ್ಮನಿಗೆ ನಾವು ಸಕ್ರಿಯ ಮಾಡಿಬಿಡ್ತೀವಿ. ನಮ್ಮ ಶಬ್ದ ಅರ್ಥ ಕೂಡ ಸ್ವಚ್ಛ ಇದ್ದವನಿಗೆ ಹೊಲಸು ಮಾಡಿಬಿಡ್ತೀವಿ. ಅದಕ್ಕ ಗುರು ಕಲಿಸ್ತಾನ, ಕಲಿಸಿ ಇಲ್ಲಿ ತನಕ ಏನು ಕಲಿಸಿದೀನಿ ಅದನ್ನ ಬಳಿದು ಹೊರಗೆ ಚೆಲ್ಲು ಅಂತ. ಯಾಕೆ ಹಂಗಂತಾನಂದ್ರ ಚೆಲ್ಲೋ ತನಕ ನಿನಗೆ ಬುದ್ಧಿ ಬರಂಗಿಲ್ಲ. ಅದೇ ವಾಸನ. ಯಾಕಂದ್ರ ಅದೇ ವಾಸನೆಗಳು ಶಾಸ್ತ್ರ ವಾಸನೆ, ಗುರು ವಾಸನೆ. ಗುರು ಗುರು ಯಪ್ಪ ಯಪ್ಪ ಅಪ್ಪಾಜಿ ಅದೇ ಶ್ರೇಷ್ಠ, ಅದೇ ಶ್ರೇಷ್ಠ ಶಾಸ್ತ್ರ, ಇವನೇ ಶ್ರೇಷ್ಠ ಗುರು. ಯಾವ ಗುರು ಇಲ್ಲೂ ಮಾರಾಯ, ಗುರುನೂ ಇಲ್ಲ ಶಿಷ್ಯನೂ ಇಲ್ಲ. ದೀಪ ಹಚ್ಚಬೇಕಾಗಿತ್ತು, ಹಚ್ಚಿನಿ. ಬೆಳಕಿನೊಳಗ ಇನ್ನು ನೀ ಬೆಳಗು. ಅದನ್ನು ಬಿಟ್ಟು ಗುರು ಗುರು ಅವನೇ ಶ್ರೇಷ್ಠ, ನಾ ಕನಿಷ್ಠ ಅನ್ಕೊಂತ ಗುರು ಶಾಸ್ತ್ರದ ಕಮಟ ವಾಸನೆಯೊಳಗ ಕೂಡಬೇಡ ಅಂತ. ಜಗತ್ತಿನಾಗ ಹಿಂಗ ನಡೆದ ಅದೇ ಗುರು ಅವನೇ ಶ್ರೇಷ್ಠ. ಪೀಠ ಗ್ರಂಥಗಳ ತಲೆ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡುವುದು ಇದೆಲ್ಲ ಅಜ್ಞಾನಿಗಳು ಮಾಡುವಂತಹ ಜಾತ್ರೆ. ವಚನಗಳನ್ನು ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡಿದ್ರೆ ಆ ವಚನ ತಲೆಯಾಗಿ ಇಳಿತಾವೇನ? ಮತ್ತ ಒಯ್ದು ಜಗಲಿ ಮೇಲೂ ಮಾಡನಾಗೂ ಇಟ್ಟು ಪೂಜಾ ಮಾಡುದು, ಅವು ಅಲ್ಲೇ ಗೊಲ್ಲು ಎತ್ತಿ ಒಳಕ್ ಹೋಗುದು. ಇದೆಲ್ಲ ಜ್ಞಾನಿಗಳು ಮಾಡುವಂತಹ ಕೆಲಸ ಅಲ್ಲ, ಅಜ್ಞಾನಿಗಳು ಮಾಡುವಂತಹ ಕೆಲಸ. ಅದಕ್ಕ ಕರ್ಮಕಾಂಡ ಉಪಾಸನಾ ಕಾಂಡಗಳಲ್ಲಿ ಏನ ನಡೆದ ಅದು ಆಭಾಸನ ಕೆಲಸ. ಜ್ಞಾನಕಾಂಡದಲ್ಲಿ ನಿನ್ನೆ ಬರೆದಂತ ಪಾಠ ಪುಸ್ತಕ ತನ್ನ ಜ್ಞಾನಕ್ಕೆ ಅಷ್ಟೇ ಸಾಧನೆಗೆ ಅಷ್ಟೇ. ಅವು ಸ್ವಾನುಭವ ಆದ ಮೇಲೆ ಅವಕ್ಕನ್ನು ಯಾವೂ ನಮಗೆ ಬೇಕಾಗಿಲ್ಲ. 1ನೇ ಕ್ಲಾಸ್ನಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಟ್ ಆಗುವವರೆಗೆ ಬರೆದಂತ ಓದಿದಂತ ಬುಕ್ಕ ಇನ್ನ ಇಟ್ಕೊಂಡು ಕುಂತವ್ರು ಯಾರು ಯಾರೇನು? 1ನೇ ಮಾಸ್ತರ್ ಹಿಡಿದು ಇಲ್ಲಿವರೆಗೆ ಎಷ್ಟು ಮಂದಿ ಮಾಸ್ತರ್ ಗುರುಗಳು ಬಂದು ಹೋಗ್ಯಾರ? ಎಲ್ಲಾ ಬಿಟ್ಟಿವಲ್ಲ. ಹಂಗ ಎಲ್ಲಾ ಬಿಟ್ಟು ಬಿಡಬೇಕು. ಸ್ವಾನುಭವ ಒಂದೇ ಸಾಕು. ಸ್ವಚ್ಛ ಇರಬೇಕು, ಆನಂದವಾಗಿರಬೇಕು. ಅದಕ್ಕ ಜೀವನದಲ್ಲಿರುವ ಆಭಾಸ ಕರ್ಮ ಮಾಡುತ್ತಾನೆಂದರೆ ಕರ್ಮಕಾಂಡದ ಪ್ರಯೋಜನ ಹೇಳಿದಂಗಾಯ್ತು. ಈಶ್ವರನಲ್ಲಿರುವ ಆಭಾಸ ಫಲ ಕೊಡುತ್ತಾನೆಂದರೆ ಕರ್ಮ ಫಲವನ್ನ ಹೇಳಿದಂಗಾಯ್ತು. ಈಶ್ವರನಲ್ಲಿರುವ ಆಭಾಸ ಫಲ ಕೊಡುತ್ತಾನಂತ ಹೇಳಿದ್ರೆ ಕರ್ಮ ಫಲದಿಂದ ಪ್ರಯೋಜನ ಹೇಳಿದಂಗಾಯ್ತು. ಈ ರೀತಿಯಾಗಿ ವೇದಗಳಲ್ಲಿ ಹೇಳಿದ ಕರ್ಮಕಾಂಡ ಉಪಾಸನಾ ಕಾಂಡಗಳು ವ್ಯರ್ಥ ಆಗುವುದಿಲ್ಲ, ಪ್ರಯೋಜನ ಆದವ ಅಂತ ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಮನದಟ್ಟ ಮಾಡಿಕೊಟ್ಟು. ಕರ್ಮಕಾಂಡದಿಂದ 2 ಕೆಲಸ. ನಾವು ಸಂಸಾರಿಕರಿವಿ, ನಮಗೆ ಲೌಕಿಕ ಭೋಗ ಬೇಕು. ಅದಕ್ಕ ಸಕಾಮಕರಗಳನ್ನು ಮಾಡಿ ಲೌಕಿಕ ಭೋಗಗಳನ್ನು ಈಡೇರಿಸಿಕೊಳ್ತೇವೆ. ಮತ್ತು ಯಾವುದೋ ಪುಣ್ಯದ ಫಲದಿಂದ ಒಬ್ಬ ಗುರು ಒಂದು ಶಾಸ್ತ್ರ ಕೃಪೆ ಆಗಿದ್ದರಿಂದ ಆ ಗುರು ಏನ್ ಹೇಳ್ತಂದ್ರ, ಬರೀ ಫಲಭೋಗಗಳ ಇಚ್ಛೆಯಿಂದ ಸಕಾಮ ಕರ್ಮ ಮಾಡಬೇಡಪ್ಪ, ಇದು ಪ್ರೇಯಸಿನ ಮಾರ್ಗ. ನೀ ಮಾಡಿದ ಕರ್ಮದಿಂದ ಫಲ ಕೊಡ್ತಾನ, ಐಶ್ವರ್ಯ ಕೊಡ್ತಾನ. ಆದ್ರ ಸತ್ತ ಮೇಲೆ ಅವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, ಅದು ನಿನ್ನ ಸಂಗಾಟ ಬರಂಗಿಲ್ಲ. ಅದಕ್ಕ ಸತ್ತರ ಸಂಗಾಟ ಬರುವಂತ ನಿನ್ನ ಆತ್ಮೋನ್ನತಿಯ ಸ್ಥಿತಿ ಏನಾದಲ್ಲ ಅದನ್ನು ಪಡ್ಕೋಬೇಕು. ಅಂದ್ರ ಚಿತ್ತಪ್ರಜ್ಞನಾಗಬೇಕಾದ್ರ ದೇವರಿಗೆ ಬೇಡುವುದನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡು. ಅದರಿಂದ ನಿನಗೆ ಏನಾಗ್ತದಂದ್ರ ಹಗುರಾಗ್ಲಕ್ಕ ನೋಡು ಅಂದಾಗ ಶಿಷ್ಯ ಅಂತಾನ, ಹೌದ್ ನೋಡ್ರಿ ನೀವು ಹೇಳ್ದಂಗ ಮಾಡಿದ್ರ ನನ್ನ ಮನಸ್ಸಿಗೆ ಹಗುರ ಆಯ್ತು. ನಿಷ್ಕಾಮ ಕರ್ಮ ಮಾಡುವ ನಿರ್ಧಾರಕ್ಕೆ ಬರ್ತಾನ. ನಿಷ್ಕಾಮ ಕರ್ಮದಿಂದ ಅಂತಃಕರಣ ಶುದ್ಧ ಆಗ್ತದ, ಖುಷಿ ಆಗ್ತದ. ಸ್ವಚ್ಛವಿದ್ದಲ್ಲಿ ದೇವರಿದ್ದಾನೆ, ದೇವರಿದ್ದಲ್ಲಿ ಸ್ವಚ್ಛವಿದೆ. ಸದ್ರೂಪ ಚಿದ್ರೂಪ ಆನಂದ ರೂಪ ನಾವಾಗಿದ್ದೀವಿ ಅಂದ್ರ ನಾವೇ ದೇವರು, ನಾವೇ ಬ್ರಹ್ಮ
ಬ್ರಹ್ಮ ಸ್ವರೂಪರು. ಹೀಗಿದ್ದಾಗೂ ಏನಾದರೂ ವ್ಯತ್ಯಾಸ ಆಗಿ ಸಮಸ್ಯೆ ಆದ್ರೆ ವಿಕಾರಿ ಆಗಲಾರ್ದೇ ನಿರ್ವಿಕಾರಿ ಆಗಿರಬೇಕು. ಅದಕ್ಕ ಸದ್ರೂಪ ಬ್ರಹ್ಮ ಅಂತಾರ. ಮತ್ತ ನಾವು ಗಂಡ ಹೆಣ್ಣ ಗುರು ಶಿಷ್ಯ ವಿದ್ಯಾ ಬುದ್ಧಿ ಧನಿಕ ಬಡವ ಏನೆಲ್ಲ ಆಗಿವಲ್ಲ ಅದೆಲ್ಲ ಆದದ್ದು ಎದರ್ಲಿಂದ ಆಗಿವಿ ಅಂತಂದ್ರ ನಮ್ಮೊಳಗಿರುವಂತಹ ಕೂಟಸ್ಥ ಚೇತನ ಆದಂತ ಆಗಿವಿ. ಅವನೇ ಇರದಿದ್ರ ನಾವೇನಾಗಿರ್ತಿದ್ವಿ. ಅದಕ್ಕ ಘಟಾಕಾಶೋಪಾದಿಯಲ್ಲಿ ಆ ಬ್ರಹ್ಮಚೇತನನೇ ನಮ್ಮಲ್ಲಿ ಕೂಟಸ್ಥನಾಗಿದ್ದಾನೆ. ಅದೇ ನಾನಾಗಿದ್ದೀನಿ ಅಂತ ತಿಳ್ಕೊಂಡ್ರ ಆ ಎಲ್ಲ ನನ್ನ ನಾನಾ ರೂಪ ನಾಮಗಳು ಏನಾದ ಹೋಗಿ ನಾನು ಕೇವಲ ಚಿದ್ರೂಪ ಬ್ರಹ್ಮಸ್ವರೂಪ ಆಗಿರ್ತೇನೆ, ಆನಂದ ರೂಪ ಆಗಿರ್ತೇನೆ. ಅದಕ್ಕೆ ನಿರ್ವಿಕಾರಿ ಆಗಿರಬೇಕು. ಕಣ್ಣಿಗೆ ಕಾಣದಿದ್ರು ಕೂಡ ಹಿರಿಯರು ಸ್ವಾನುಭವದಿಂದ ಬರೆದಿಟ್ಟಂತ ಶಾಸ್ತ್ರ ಗ್ರಂಥಗಳನ್ನ ಬರೆದಿದ್ದಾರೆ. ಅವುಗಳನ್ನು ನಂಬಿ ನಿಜ ಅಂತ ತಿಳಿದು ನಡೆದು ನಿತ್ಯ ರೂಪ ಬ್ರಹ್ಮರಾಗಿ ಇರೋಣ. ಸಿಡಿಲ ಬಂದರಿಗೆದರು ಶಿವನೆನಬೇಕು, ಬಂದ ಸಿಡಿಲ ಬಯಲಾಗಿ ಅಂತಾರ ಜನಪದರು. ಅದಕ್ಕ ಎಂಥ ಕಷ್ಟ ಬಂದ್ರು ನಿರ್ವಿಕಾರಿ ಆಗಿ ನನಗಲ್ಲ ಅನ್ನುವಂಗಿದ್ರ ಅಂಥವ್ರಿಗೆ ಬಡತನನೇ ಇಲ್ಲ. ಅಂತ ಬಡತನ ಯಾವಾಗ ಬರ್ತದ ಅಂದ್ರ ಬ್ರಹ್ಮ ಕೂಟಸ್ಥ ಸತ್ತಾಗ ಬರ್ತದಂತ. ಬ್ರಹ್ಮ ಸಾಯುವುದಿಲ್ಲ, ಬಡತನ ಬರುವುದಿಲ್ಲ. ಯಾರಿಗೆ ಕರ್ಮಿಗಳಿಗೆ ಉಪಾಸಕರಿಗೆ ಜ್ಞಾನಿಗಳಿಗೆ ಅದಕ್ಕ ಕರ್ಮಕಾಂಡ ಉಪಾಸನಾಕಾಂಡ ಪ್ರಯೋಜನಕಾರಿಯಾಗ್ಯದ. ಜೀವ ಬ್ರಹ್ಮರಲ್ಲಿ ಭೇದವಿಲ್ಲ ಎಂದು ತಿಳಿಸಿ ಅಭೇದವಿದ್ದರೂ ಚೇತನಗಳ ಏಕತೆ ಆದ ಎನ್ನುವಂಥ ಬೋಧನೆ ಮಾಡಿದ ನಿನ್ನೆಯ ಪಾಠದ ಮುಖ್ಯಾಂಶಗಳನ್ನು ಸದ್ಗುರುವಿನ ಪಾದಕ್ಕೆ ನೆನಪಿಸಿ ಈ ನಮ್ಮದು ಚಿಂತನೆಗೆ ವಿರಾಮವನ್ನು ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮೇಶ್ವರ ಸದ್ಗುರುಗಳಾದ ಶ್ರೀ ಗಂಗಾಧರ ಚಾಲಿಮಚ್ಚಿ ಗುರುಗಳು ನಿನ್ನೆ ಸದ್ಗುರುಗಳು ಬೋಧಿಸಿದ ಬೋಧನೆಯ ಮುಖ್ಯ ಸಾರಾಂಶಗಳನ್ನು ಅತಿ ಸುಂದರವಾಗಿ ನಮಗೆ ಪ್ರಸ್ತುತಪಡಿಸಿದರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಿಣಿ ಗೌರಮ್ಮ ಅವರಿಂದ ವಸ್ತು ನಿರ್ದೇಶನ ರೂಪಗಳು. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखै जी मति लखै सो मई शुद्ध अपार अब्धि अपार स्वरूप मम लहरी विष्णु महेश विधि रवि चंदा वरुणयमां शक्ति धनेश गणेश जागृपालु सर्वज्ञ को किय धारत मुनि ध्यान ताको होत उपाधितै मोमयि मिथ्यावान पैजी जानै बिन जगत मनहु पूजेश्वरी साम नसैबु जग जगति लहै सोहम आपे आप बोध चाहि जाको सुकृति भजत राम निष्काम सो मेरु है आत्मा काहू करू प्रणाम सो मेरु है आत्मा काहू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नम पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು.
ಇದುವರೆಗೆ ವಸ್ತು ನಿರ್ದೇಶನ ರೂಪ ಮಂಗಲವನ್ನು ನಡೆಸಿಕೊಟ್ಟ ಶುದ್ಧ ಬ್ರಾಹ್ಮಣಿ ಗೌರಮ್ಮ ತಾಯಿಯವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀವಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರ ಶ್ರೀಪಾದಗಳಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. 175ನೇ ವಿಷಯ ಅಂಕ ಆಭಾಸನೆ ಕರ್ಮಗಳನ್ನು ಮಾಡ್ತಾನ, ಆಭಾಸನೆ ಫಲಗಳನ್ನು ಕೊಡ್ತಾನ. ಕೂಟಸ್ಥ ಕರ್ಮ ಮಾಡಲ್ಲ, ಬ್ರಹ್ಮಚೇತನ ಫಲ ಕೊಡಲ್ಲ. ಆ ಫಲ ಕೊಡೋದಕ್ಕೆ ಬ್ರಹ್ಮಚೇತನಕ್ಕೂ ಸಂಬಂಧ ಇಲ್ಲ. ಕರ್ಮ ಮಾಡ ಆಭಾಸನಿಗೂ ಮತ್ತ ಕೂಟಸ್ಥನಿಗೂ ಸಂಬಂಧ ಇಲ್ಲ. ಆದ್ರೆ ಕೂಟಸ್ಥ ಬ್ರಹ್ಮಚೇತನ ಇಬ್ರು ಒಂದೇ ಅದರ, ಅಖಂಡ ಅದರ. ಆ ಒಂದು ಆಭಾಸನ ವ್ಯವಹಾರಗಳಿಂದ ಅಸಂಗದರ ಅನ್ನಂತ ವಿಚಾರವನ್ನ ಗಟ್ಟಿಗೊಳಿಸ್ತಾ ಇದ್ದೀವಿ. ಇವತ್ತ ಅದೇ 92ನೇ ವಿಷಯಾಂಕ ಕಂಟಿನ್ಯೂ ಆಗ್ತಾ ಇದೆ. 92ನೇ ದೋಹ 175ನೇ ವಿಷಯಾಂಕಕ್ಕೆ ಹೋಗೋದಕ್ಕಿಂತ ಮೊದಲು 174ನೇ ವಿಷಯಾಂಕದ ಪುನರಾವರ್ತನೆ, ಅಲ್ಲಿಂದ ಇಲ್ಲಿ ತನಕ ಏನು ಅಧ್ಯಯನ ಮಾಡಿವಿ ಅನ್ನೋದ್ರ ಬಗ್ಗೆ. ದೋಹ 92. ಈಗ ಈ ಒಂದು ಸಮಸ್ಯೆ ಶಾಸ್ತ್ರ ಯಾರು ಜಾಸ್ತಿ ಓದ್ತೀವಿ, ಶಾಸ್ತ್ರವನ್ನ ಓದಿದ ಮೇಲೆ ಗುರು ಇರ್ಲಾರ್ದೆ ಶಾಸ್ತ್ರದ ಜ್ಞಾನ ಆಗಂಗಿಲ್ಲ. ಅದು ಆದರೂ ಸಹಿತ ಸಂಶಯಗಳ ಬಗೆಹರಂಗಿಲ್ಲ. ಮತ್ತ ಈ ಬ್ರಹ್ಮಾಂಡದೊಳಗ ಶಾಸ್ತ್ರ ಅಧ್ಯಯನ ಅಗಸ್ತ್ಯ ಮಹರ್ಷಿ ಮಾಡಿದಟ್ಟು ಯಾರು ಮಾಡಿಲ್ಲ, ಯಾರ್ಯಾರು ಮಾಡಿಲ್ಲ. ಅದಕ್ಕೆ ಏನಂದ್ರು, ಅವನ್ ಬಿಟ್ಟರೆ ನೆಕ್ಸ್ಟ್ ನಿಶ್ಚಲ್ ದಾಸ್ನೇ ಕಾಣ್ತಾರೆ. ಆ ಅಧ್ಯಯನ ಮಾಡಿ 27 ಲಕ್ಷ ಶ್ಲೋಕಗಳಂತ ಹೇಳಿ ಏನೆಲ್ಲ ತಿಳ್ಕೊಂಡು ಮಾಡಿದವರು. ಅಲ್ಲಿ ಏನಾಗ್ತದ, ಯಾರೋ ಮಹರ್ಷಿ ಹೆಚ್ಚಿಷ್ಟ ಅಧ್ಯಯನ ಮಾಡಿದವರು ಯಾರು? ಅಗಸ್ತ್ಯ. ಅಗಸ್ತ್ಯ ಮಹರ್ಷಿ ಎಲ್ಲ ಅಧ್ಯಯನ ಮಾಡಿ ಮುಗಿಸ್ಬಿಡ್ತಾನ. ಅವಾಗ ಏನಾಗ್ತದ, ಸಪ್ತ ಸಾಗರಗಳನ್ನ ಕುಡಿದ ಅಗಸ್ತ್ಯ ಮಹರ್ಷಿ ಅಂತ ಎಲ್ಲಾ ಶ್ಲೋಕಗಳು, ಎಲ್ಲಾ ವೇದಾಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲ ತಿಳ್ಕೊಂಡ ಮೇಲೆ ಯಾವುದೂ ಪರಿಪೂರ್ಣ ಅರ್ಥ ಕೊಡ್ಲೇ ಇಲ್ಲ. ಅವ್ರಿಗೆ ಏನೂ ಅದು ಸಮಾಧಾನ ಆಗಲಿಲ್ಲ. ಕೆಲವೊಂದು ದ್ವೈತ ಹೇಳ್ತಾವ, ಕೆಲವೊಂದು ವಿಶಿಷ್ಟ ಅದ್ವೈತ ಹೇಳ್ತಾವ, ಕೆಲವೊಂದು ಅದ್ವೈತ ಹೇಳ್ತಾವ. ಯಾವಾಗ ಖರೇನೋ ಯಾವಾಗ ಸುಳ್ಳು, ಏನ್ ಮಾಡ್ಬೇಕಪ್ಪ ಇದು ಅಂತೇಳಿ ಪರೇಶಾನ್ ಆಗ್ಬಿಡ್ತಾರ.
ಅದಕ್ಕೇನಾಯ್ತು, ಸಾಕಷ್ಟು ಜನ ಶಾಸ್ತ್ರಿಗಳ ಸಹವಾಸ ಇತ್ತು. ಎಲ್ಲರೂ ಕೂಡಿ ಶಾಸ್ತ್ರ ಓದಿದ್ರೆ ಜ್ಞಾನ ಆಗ್ತದ ಅಂತೇಳಿ ಓದಿದ್ರು. ಏನೇನೋ ಆಗಲಿಲ್ಲ. ಇನ್ನ ಇಟ್ಟು ಮೊದಲೇನು ಆರಾಮಿದ್ದವು, ಆ ಆರಾಮ್ ತಪ್ಪೋಗ್ಬಿಡ್ತು. ಸುಮ್ಮಿದ್ದವು ಬಿಡಪ್ಪ, ಇದು ಸುಮ್ಮನೆ ಇದೆಲ್ಲ ತಲೆಗೆ ಹಾಕೊಂಡು ಯಾಕೆ ಹೈರಾಣಕ್ಕೆ ಬಿದ್ದೇವೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಒಬ್ಬ ಈ ಸಮಸ್ಯೆಗೆ ಪರಿಹಾರ ನೀಡುವಂತ ಒಬ್ಬ ಗುರು ಬೇಕು ಅಂತ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ಈಶ್ವರನೇ ಗುರುವಾಗಿ ಬರ್ತಾನೆ. ಗುರು ಬೇಕು, ಎಲ್ಲ ಸುಮ್ಮನೆ ಕೇಳ್ತಾರೆ, ಗುರುಗಳು ಸಿಗ್ತಾರೇನ್ರಿ? ಅಂತ ಗುರುಗಳು ಸಿಗುತ್ತಾರೇನ್ರಿ? ಸುಮ್ಮನೆ ಅವ್ರೇನು ನೀವು ಕೂತಲ್ಲೇ ಬರ್ತಾರೆ ನಾವು? ನಿಮ್ಗೆ ಅವ ಗುರು ಬೇಕು ಅನ್ನೋ ಹಂಬಲ ಇರಬೇಕು, ಒಳಗೆ ತಪಸ್ಸು ನಡಿಬೇಕು, ಒಳಗೆ ಹುಡುಕಾಟ ಬೇಕು, ತುಂಬಲ ಬೇಕು, ಶಾಸ್ತ್ರ ಜ್ಞಾನ ಇರಬೇಕು, ಅದರೊಳಗೆ ಸಂಶಯ ಇರಬೇಕು, ಆ ಸಂಶಯ ಪರಿಹಾರ ಮಾಡ್ಕೋಬೇಕನ್ನಂಥದ್ದು ನಿಮಗೆ ಒಳಗೆ ಉತ್ಸಾಹ ಇರಬೇಕು, ತಿಳ್ಕೊಳ್ಳೇಬೇಕು ಅಂತೇಳಿ ಜಿಜ್ಞಾಸೆ ಇರಬೇಕು. ಇವೆಲ್ಲ ಇದ್ದಾಗ ಬರ್ತವೆ. ಸುಮ್ಮನೆ ಬರ್ತಾರೆ ನಾನು ಗುರು ಸಿಗ್ತಾನೆ ಅಂತೇಳಿ ಚಿತ್ತ ಚಪಾಟಿ ಮೇಲೆ ಧ್ಯಾನ ಧಪಾಟಿ ಮೇಲೆ ಇಟ್ಕೊಂಡಕ್ಕೆ ಗುರು ಸಿಗ್ತಾನೆ ಅಂದ್ರೆ ಏನು ಸಿಗ್ತಾನೆ? ಅದಕ್ಕೆ ಅಂತ ಗುರು ಬೇಕಂತೇಳಿ ಆತ ತಪಸ್ಸಿಗೆ ಕೂತಾಗ ಈಶ್ವರನೇ ರೇಣುಕರ ಒಂದು ಅವತಾರ ತಾಳಿ ಭೂಮಿಗೆ ಬಂದು ಅವರೇನು ವೀರಶೈವರಿಗೆ, ಲಿಂಗಾಯತರಿಗೆ, ವೀರಶೈವ ಜಂಗಮರಿಗೆ ಇವರಿಗೆ ಹೇಳ್ತೀವಿ ಬರ್ರಪ್ಪ ನಿಮಗೆ ಅಂತೇಳಿ ಅವ್ರೇನು ಹೇಳ. ಕಬ್ಬಲಿಗ ನಮ್ಮ ಕಡೆ ಗಂಗಾ ಮತಸ್ಥ ಅಂತಾರ, ಕಬ್ಬೇರಂತಾರ. ಅಂತ ಒಂದು ಕುಲದ ಆ ಕುಲ ಅಂದ್ರು ಸಹಿತ ಅಲ್ಲಿ ಏನ್ ಮಾಡ್ಯಾರ, ಅವನ ಕುಲ ತೆಗೆದೊಯ್ಯೋದ್ರ ಸಲ ಏನ್ ಮಾಡ್ಯಾರ, ಅಗಸ್ತ್ಯ ಟೆಸ್ಟಿವ್ ಬೇಬಿ ಅವನ ಎದುರಾಗ ಹುಟ್ಟೇನಂತ, ಘಟದಲ್ಲಿ ಹುಟ್ಟೆ ನಾವು, ಒಂದು ಗಡಿಗೆ ಹುಟ್ಟೆ ನಾವು, ಟೆಸ್ಟಿವ್ ಬೇಬಿ ಆಗಿನ ಕಾಲದೊಳಗೆ. ಹಿಂಗಾಗಿ ಅವನ ಜಾತಿ ಇದನ್ನು ವಾಸನೆ ತೆಗೆದು ಹಾಕೋದಕ್ಕೆ ಏನ್ ಮಾಡ್ಬಿಟ್ರು, ಅವಂದು ಸ್ವಚ್ಛ ಒಂದು ಶುದ್ಧ ಬ್ರಹ್ಮ ಸ್ವರೂಪ ಕೊಡ್ಬೇಕಂತೇಳಿ ಅಲ್ಲೊಂದು ಅದನ್ನು ಘಟನೆ ಸೇರಿಸಿ ಅಗಸ್ತ್ಯ ಮಹರ್ಷ ಸೀದಾ ಎಲ್ಲಿ ತಪಸ್ಸಿಗೆ ಕೂತಾನ, ಮಲಯಾಚಲ ಪ್ರದೇಶ, ಈಗೇನು ರಂಭಾಪುರಿ ಪೀಠದಲ್ಲ ಅಲ್ಲಿ ತಪಸ್ಸಿಗೆ ಕೂತಿರ್ತಾನ. ಸೀದಾ ಅವರು ಕೊಲ್ಲಿಪಾಕಿ ಒಳಗೆ ಅವತಾರ ತಗೊಂಡು ಅಲ್ಲಿಗೆ ಬಂದು ಅಗಸ್ತ್ಯ ಮಹರ್ಷಿ ಎಲ್ಲ ಲೋಪ ಮುದ್ರೆ ಗಂಡ ಹೆಂಡತಿ ಇರ್ತಾರ, ಅವ್ರ ಏನು ಎಲ್ಲ ಗುರುಗಳಿಗೆ ಹೆಂಗೆ ಉಪಚಾರ ಮಾಡಬೇಕು ಎಲ್ಲ ಪೂಜಾ ಪಾಠ ಎಲ್ಲ ಮಾಡಿ ಗುರುಗಳಿಗೆ ಉನ್ನತ ಆಸನದ ಕುಂದರಿಸಿ ಯಾವ ರೀತಿ ಅವರು ಗುರುವಿನ ಉಪಚಾರ ಮಾಡಬೇಕು ಎಲ್ಲ ಸಿದ್ಧಾಂತ ಶಿಖಾಮಣಿ ಒಳಗ ಬರ್ದಾರ. ಓದ್ಕೊಂಡು ಮುಂದೆ ಅವರು ಏನಪ್ಪ ಯಾಕಂತ ಪರಿ ತಪಸ್ಸಿಗೆ ಕೂತಿದಿ, ಎಲ್ಲ ಶಾಸ್ತ್ರ ಓದ್ಕೊಂಡಿದಿ, ಎಲ್ಲ ಶಾಣೆ ಇದೆ, ಏನ್ ನನ್ನ ಅವಶ್ಯಕತೆ ಏನದ ಅಂತ. ಈ ರೀತಿ ನಾನು ಎಲ್ಲ ಓದ್ಕೊಂಡಿನಿ, ದ್ವೈತ ಕರೆನೋ ಅದ್ವೈತ ಕರೆನೋ ವಿಶಿಷ್ಟ ಅದ್ವೈತ ಕರೆನೋ ಏನಿದು ಒಂದು ತಿಳಿಲಾಗ್ಯದ, ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟದ. ಓದ್ಕೊಂಡದ್ದೇನು ಖರೆ, ಆದ್ರೆ ಅದೇನೋ ಅಂತಾರಲ್ಲ ಓದಿ ಕೆಟ್ಟ ಕೂಚ ಭಟ್ಟ ಅಂತ, ಹಂಗ ನನ್ನ ಪರಿಸ್ಥಿತಿ ಎಷ್ಟೆಲ್ಲ ಓದಿದಾಗನು ನನ್ನ ಕೂಚ ಭಟ್ಟನ ಪರಿಸ್ಥಿತಿ ಆಗ್ಯದ, ಏನ್ ಮಾಡಬೇಕು ಅಂತ. ಅವಾಗ ಏನು ತಪ್ಪಿಲ್ಲ. ಈ ನಿಶ್ಚಲದಾಸರು ಹೆಂಗ್ ಮಾಡಿದ್ರು ನೋಡ್ರಿ, ಒಂದು ಪಕ್ಷದವರು ಅಂತಃಕರಣವನ್ನೇ ಉಪಾಧಿ ಮಾಡಿ ಇಟ್ಕೊಂಡ್ರು, ಇನ್ನೊಂದು ಪಕ್ಷದವರು ಅವಿದ್ಯೆಯನ್ನೇ ಉಪಾಧಿ ಮಾಡಿ ಇಟ್ಕೊಂಡ್ರು. ಇವರು ಅವಿದ್ಯಾ ಉಪಾಧಿ ಮೂಲಕ ಕೂಟಸ್ಥ ಪ್ರತಿಬಿಂಬ ಆಗಿ ಏನಾತನ ಜೀವಾಭಾಸ ಆತನ ಅಂತ ಒಬ್ರು ಹೇಳಿದ್ರು. ಇನ್ನೊಬ್ರು ಏನ್ ಮಾಡಿದ್ರು, ಅಂತಃಕರಣ ಮೂಲಕವಾಗಿ ಬುದ್ಧಿಯ ಮೂಲಕವಾಗಿ ಅದು ಪ್ರತಿಬಿಂಬ ಆಗ್ತಾನ ಕೂಟಸ್ಥ ಆಭಾಸ ಆತನ ಅಂತೇಳಿ ಉಪಾಧಿಯ ಜಾಗಕ್ಕ ಒಬ್ರು ಬುದ್ಧಿಯನ್ನಿಟ್ರು, ಅಂತಃಕರಣವನ್ನಿಟ್ರು, ಇನ್ನೊಬ್ರೇನಿಟ್ರು ಅವಿದ್ಯೆಯನ್ನಿಟ್ರು. ಅವಾಗ ನಿಶ್ಚಲದಾಸರು ಏನ್ ಮಾಡಿದ್ರು, ಅವೆರಡನ್ನ ಸಮನ್ವಯಗೊಳಿಸಿದ್ರು. ಸಮನ್ವಯ ಸಿದ್ಧಾಂತಿಗಳು ಬೇಕು ನಮಗ, ದ್ವೈತ ಅದ್ವೈತ ತಿಳಕೆ ಗುದ್ದಾಡೋರು ಬೇಕಾಗಿಲ್ಲ ನಮಗ. ಸಮನ್ವಯ ಸಿದ್ಧಾಂತ ನನ್ನ ವೈಯಕ್ತಿಕ ನನ್ನ ಸ್ವಭಾವ ಏನದಂದ್ರ ಸಮನ್ವಯ ಸಿದ್ಧಾಂತ. ನಿಮ್ಮ ಸ್ವಭಾವ ಏನದ ನಿಮಗ್ ಗೊತ್ತು. ನನಗೆಲ್ಲವನ್ನು ಸಮನ್ವಯ ಮಾಡಿಕೊಂಡು ಹೋಗುವಂತ ಶಾಸ್ತ್ರ, ಆ ರೀತಿ ಹೋಗುವಂತ ಗುರುಗಳ
ಒಂದು ಅಪೇಕ್ಷೆ ಇತ್ತು. ಆ ರೀತಿ ನಮ್ಮ ಗುರುಗಳು ದೊರೆತರು. ಈ ಸಮನ್ವಯ ಸಿದ್ಧಾಂತದೊಳಗೆ ಅವ್ರು ಏನ್ ಮಾಡಿದ್ರು, ನೀವು ಹೇಳಿದ್ದು ತಪ್ಪಿಲ್ಲ, ನೀವು ಹೇಳಿದ್ದು ತಪ್ಪಿಲ್ಲ. ಜಾಗ್ರ ಸ್ವಪ್ನದೊಳಗ ಅಂತಃಕರಣ ಉಪಾಧಿ ಅಂತ ಇಟ್ಕೊಳ್ಳೋಣ. ಆದ್ರೆ ಸುಷುಪ್ತಿ ಒಳಗ ಅಂತಃಕರಣದೇನು ಕೆಲಸ ಇಲ್ಲ, ಅದು ಕಾರ್ಯ ಹೋಗಿ ಕಾರಣದಾಗ ಲಯ ಆಗಿರ್ತದ. ಹಿಂಗಾಗಿ ಅದ್ರದ್ದೇನು ಕೆಲಸ ಇಲ್ಲ. ಅದಕ್ಕೇನ್ ಮಾಡಿಬಿಡಮು, ಕನ್ನಡಿ ಉಲ್ಟಾ ಹಾಕಿಬಿಡಮ್. ಕನ್ನಡಿ ಉಲ್ಟಾ ಹಾಕಿದಾಗ ಏನಾಗ್ತದೆ, ಕನ್ನಡಿ ಈ ಕಡೆ ಇದ್ದಾಗ ಪ್ರತಿಬಿಂಬ ಬರ್ತದೆ. ಕನ್ನಡಿ ಉಲ್ಟಾ ಹಾಕಿಬಿಟ್ರೆ ಅದೇ ಕನ್ನಡಿ, ಅದನ್ನೇ ಅವಿದ್ಯೆ ಅಂದ್ಬಿಡಮು. ಸುಷುಪ್ತಿ ಒಳಗ ಅವಿದ್ಯಾ ನಮ್ಮ ಸುಷುಪ್ತಿ ಒಳಗ ನಾವು ಅಲ್ಲಿ ಅಂತಃಕರಣದೇನು ಕೆಲಸ ಇಲ್ಲ ಅಂತಂದ್ಮೇಲೆ ಸುಷುಪ್ತಿಯಾಗ ಅಲ್ಲಿ ಆಭಾಸನೂ ಇಲ್ಲ, ಅವಿದ್ಯನೂ ಇಲ್ಲ ಅಂತ ಹೇಳಿಕೆ ಅಂದೇವಂತಂದ್ರೆ ಅಲ್ಲಿ ಒಂದು ಹಾನಿ ಆಗ್ತದ. ಅದಕ್ಕೆ ಅದು ಕನ್ನಡಿ ಡಬ್ಬ ಹಾಕಿ ಅದಕ್ಕೆ ಅವಿದ್ಯೆ ಮಾಡಿಬಿಡಮ್. ಅದಕ್ಕೆ ಕನ್ನಡಿ ಉಲ್ಟಾ ಹಾಕಿದ್ರೆ ಅದ್ರಾಗ ಪ್ರತಿಬಿಂಬ ಬರ್ತದೇನ್ರಿ? ಸೀದಾ ಇದ್ರೆ ಪ್ರತಿಬಿಂಬ, ಉಲ್ಟಾ ಇದ್ರೆ ಹಾಕಿರೇ ಇಲ್ಲ. ಕನ್ನಡಿ ಉಲ್ಟಾ ಮಾಡಿ ನೋಡಿರಲ್ಲ, ಗಪ್ಪ ಕುಂದಿರ್ತೀರಿ. ಕನ್ನಡಿ ಉಲ್ಟಾ ಬಿದ್ದಾಗ ಉಪಾಧಿ, ಕನ್ನಡಿ ಸೀದಾ ಇದ್ದಾಗ ಅಂತಃಕರಣ ಅಥವಾ ಬುದ್ಧಿ. ಇಷ್ಟೇ. ಅದಕ್ಕೆ ಇದು ಯಾವಾಗ ಅದು ಪ್ರತಿಬಿಂಬ ತೋರ್ಸಂತ ಗ್ರಹಣ ಮಾಡುವಂತ ಸಾಮರ್ಥ್ಯ ಇಲ್ಲದಂಗ ಆಗ್ತದ ಸುಷುಪ್ತಿ ಒಳಗ, ಆವಾಗ ಅದಕ್ಕೆ ನಾವು ಉಪಾಧಿ ಅನ್ನಮು, ಈ ಕಡೆ ಅಂತಃಕರಣ ಅನ್ನಮು. ಮತ್ತೇನಾಗ್ತದ, ಯಾವ್ದು ಅವಿದ್ಯೆ ಏನದ, ಆ ಅವಿದ್ಯೆನೇ ಜಾಗ್ರ ಸ್ವಪ್ನದೊಳಗ ವಸ್ತು ಎರಡಿಲ್ಲ, ಒಂದೇ ವಸ್ತು ಎರಡು ಲೀಲೆ ಮಾಡ್ತದೆ. ಸುಷುಪ್ತಿ ಒಳಗ ಅವಿದ್ಯೆ ಆಗಿರ್ತದ, ಜಾಗ್ರ ಸ್ವಪ್ನದೊಳಗ ಅಂತಃಕರಣ ಆಗಿರ್ತದ ಅಂತೇಳಿ ವಸ್ತು ಭೇದ ಮಾಡೋದು ಬೇಡ, ಅದರ ಲೀಲಾ ಭೇದ ಮಾಡೋಣ ಅಂತೇಳಿ ಅವ್ರಿಗೆ ಅವ್ರ ಹೆಂಗೆ ಸಮನ್ವಯ ಮಾಡಿದ್ರು. ಅದೇ ರೀತಿ ಎಲ್ಲ ಸೆಟ್ ಆಗಿಬಿಟ್ರಿಲ್ಲ ಅವರು. ಎಲ್ಲರೂ ವೇದಾಂತ ಸಿದ್ಧಾಂತಿಗಳೇ. ಯಾರಿಗೆ ನಾವು ಏನಿಂದ ತಪ್ಪದ ಅನ್ನಂಗಿಲ್ಲ. ವೇದಾಂತ ಸಿದ್ಧಾಂತಿಗಳು ಎಲ್ಲರೂ ಅದನ್ನು ವಿಚಾರ ಮಾಡಿರ್ತಾರ, ಅವರೆಲ್ಲರನ್ನ ಎಡಿಟ್ ಮಾಡೋದು. ಎಡಿಟರ್ ಬಹಳ ಚಂದ. ಯಾರು ಎಡಿಟ್ ಮಾಡ್ತಾರ ಅವರಿಗೆ ದೊಡ್ಡ ಸ್ಥಾನ ಬರ್ತದೆ. ಎಡಿಟರ್ ಬೇಕಾದಷ್ಟು ವಿಷಯಗಳದಾವ. ಎಲ್ಲ ಶ್ಲೋಕಗಳು ತಮ್ಮ ಮನಸ್ಸಿಗೆ ಬಂದಂಗ ಅನುಭವ ಆದಂಗೆಲ್ಲ ಬರೆದಿಟ್ರೆ ನಮ್ಮ ಅನುಭವ ಆದಂಗೆ ಇವತ್ತು ಒಂಥರ ಅನುಭವ ಆಗ್ಯದ, ನಾಳೆಗೆ ಒಂಥರ ಅನುಭವ, ಒಂದಕ್ಕೊಂದು ಸಂಬಂಧ ಇಲ್ಲ. ಆ ರೀತಿ ಇದ್ದಾಗ ಆ ವಸ್ತುಗಳನ್ನ ತಗೊಂಡು, ಆ ಶ್ಲೋಕಗಳನ್ನ ತಗೊಂಡು, ಆ ವಚನಗಳನ್ನ ತಗೊಂಡು, ಆ ಮಂತ್ರಗಳನ್ನ ತಗೊಂಡು ಫಸ್ಟ್ ಎಡಿಟ್ ಮಾಡಿದವ ಯಾರು ಅಂತಂದ್ರೆ ವ್ಯಾಸ ಮಹರ್ಷಿ. 27 ಲಕ್ಷ ಶ್ಲೋಕಗಳೇನು ನಿಶ್ಚಂದಾಸ್ ಒಬ್ಬನೇ ಓದಿಲ್ಲ, ವ್ಯಾಸ ಮಹರ್ಷಿನೂ ಓದ್ಕೊಂಡ. ಅವರು ಏನ್ ಮಾಡ್ಯಾರ, ವೇದಗಳಲ್ಲಿ 4 ಭಾಗ, ಶಾಸ್ತ್ರಗಳಲ್ಲಿ 6 ಭಾಗ, ಪುರಾಣಗಳಲ್ಲಿ ಉಪಪುರಾಣಗಳಲ್ಲಿ 18 36 ಭಾಗ, 108 ಉಪನಿಷತ್ತುಗಳು, 28 ಆಗಮಗಳು, ಮತ್ತೆ ಪುರಾಣಗಳು, ಇತಿಹಾಸಗಳು ಏನೆಲ್ಲ ಮಾಡಿಟ್ಬಿಟ್ರು. ಇವ್ರೇನ್ ಮಾಡಿದ್ರು, ಶಿಷ್ಯರು ಅದನ್ನ ದುರುಪಯೋಗ ಮಾಡ್ಕೊಂಡ್ರು. ಒಬ್ಬೊಬ್ರು ಒಂದೊಂದು ಭಾಗವನ್ನು ಹಿಡ್ಕೊಂಡು ನಂದೇ ಶ್ರೇಷ್ಠ ನಿಂದೇ ಶ್ರೇಷ್ಠ ಅಂದ್ರು. ಅವು ಕಾಲಾಂತರದಲ್ಲಿ ಮತ್ತೆ ಅದು ರಿಪೇರಿ ಮಾಡ್ಲಿಕ್ಕೆ ನಿಶ್ಚಂದ ಸುಟ್ಟಿ ಬಂದ್ರು. ಎಲ್ಲರದು ಮುಖ್ಯ ಗುರಿ ಒಬ್ಬನೇ ಬ್ರಹ್ಮನಲ್ಲಿ ಹೋಗಿ ಐಕ್ಯ ಆಗಿ ಆ ಬ್ರಹ್ಮ ಸ್ವರೂಪ ಪಡ್ಕೊಳ್ಳಂತ ಮೋಕ್ಷ ಅದ, ಭೇದ ಭಾವ ಬಿಡ್ರಿ ಅಂತೇಳಿ ಅವ್ರು ಬಂದು ಮತ್ತೆ ಸಮನ್ವಯ ಸಿದ್ಧಾಂತಿಗಳಾದ್ರು. ಅದು ಇರ್ಲಿ. ಇಲ್ಲೇನಾಯ್ತು, ಅಗಸ್ತ್ಯ ಮಹರ್ಷಿ ರೇಣುಕರ ಒಂದು ಸಂವಾದದೊಳಗ ತಂದು ಹೇಳ್ತಾನೆ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮತ್ತಿನ್ನೇನೋ ಗದ್ಲ ಹಿಡಿತಾರಪ್ಪ. ಇದು ಯಾವ್ದು ಕರೆ, ಯಾವ್ದು ಸುಳ್ಳ, ಯಾವ್ದು ಹಿಡ್ಕೋಬೇಕು, ಯಾವ್ದು ಬಿಡಬೇಕು ಅಂತೇಳಿ ನಮಗೆ ಸಂಶಯ ಬಹಳ ಆಗಿಬಿಟ್ಟದ. ಅದಕ್ಕೆ ಇದು ತಿಳಿಸಿ ಹೇಳಂತ ಗುರು ಈ ಭೂಮಿ ಮೇಲೆ ಇಲ್ಲದಕ್ಕೆ ಪರಮಾತ್ಮ ನಿನಗೆ ನಾನು ತಪಸ್ ಮಾಡಿ ಕರೆಸ್ಕೋಬೇಕಾಯ್ತು, ದಯವಿಟ್ಟು ಕ್ಷಮಿಸಬೇಕು. ನನ್ನ ಸಂಶಯ ನಿಮ್ಗೆ ಅರ್ಥ ಆಗ್ಯದ ಅಂತ ತಿಳ್ಕೊಂಡಿನಿ, ನೀವು ಒಂದು ಸ್ವಲ್ಪ ನಮಗೆ ತಿಳಿಸಿ ಹೇಳಬೇಕು ಅಂದಾಗ ಅವ್ರ ಸಿದ್ಧಾಂತ ಚಿಕ್ಕಾಮಣಿ ಉಪದೇಶ ಮಾಡ್ತಾರೆ. ಪಂಚ ಆಚಾರ್ಯರಲ್ಲಿ 5 ರೀತಿಯಾದಂಥ
ಮಹರ್ಷಿಗಳು ಇದೇ ರೀತಿ ಮತ್ತೆ ಬೇರೆ ಬೇರೆ ಮಹರ್ಷಿಗಳು ಇನ್ನ 4 ಮಹರ್ಷಿಗಳು ಅದರ, 4 ಮಂದಿ ಆಚಾರ್ಯರದರ. ಅವರೆಲ್ಲ ಅವತರಿಸಿ ಬಂದು ಅವರು ಇದೇ ತತ್ವವನ್ನ ಹೇಳ್ತಾರ. ಅಲ್ಲಿ ಏನಾಯ್ತು, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಏನಂತಲ್ಲಪ್ಪ, ಅವು ಬೇರೆ ಇಲ್ಲವೇ ಇಲ್ಲ. ಸಾಧಕನ ಸಾಧನೆಯ ವಿವಿಧ ಹಂತಗಳು, ಸಾಧನೆಯ ಮೆಟ್ಟಿಲುಗಳು. ಪ್ರಥಮ ಸಾಧನೆ ಶಟಸ್ಥಲಗಳು ಅಂತ ಬರ್ತಾವ. ಅದರೊಳಗ ಮೊದಲು 2 ಸ್ಥಳಗಳು ಬರ್ತಾವ, ಭಕ್ತ ಮಹೇಶ್. ಈ ಭಕ್ತ ಮಹೇಶ ಏನದ, ಇಲ್ಲಿ ಕರ್ಮಕಾಂಡ. ಈ ಕರ್ಮಕಾಂಡದೊಳಗ ಏನದಪ್ಪ ಅಂತಂದ್ರೆ ದ್ವೈತ ಸಿದ್ಧಾಂತ. ಈ ದ್ವೈತ ಸಿದ್ಧಾಂತದ ಎಲ್ಲಾ ಏನ್ ವಿಚಾರಗಳದವ ಈ ಭಕ್ತ ಮಹೇಶ. ಭಕ್ತ ಅಂತಂದ್ರೆ ಆಧ್ಯಾತ್ಮ ಸಾಧನೆಯ ಹೊಸ್ತಿಲೊಳಗಿದ್ದವ. ಮಹೇಶ ಅಂತಂದ್ರೆ ಈ ಕರ್ಮಕಾಂಡವನ್ನ ದಾಟುವುದಕ್ಕೆ ತಯಾರಾದವ, ಮುಂದ ಉಪಾಸನ ಕಾಂಡಕ್ಕೆ ಹೋಗ್ಲಕ್ಕೆ ತಯಾರಾದವ. ದ್ವೈತ ಸಿದ್ಧಾಂತದಿಂದ ವಿಶಿಷ್ಟಾದ್ವೈತಕ್ಕೆ ಒಳಗ ಅದರ ಹೊತ್ತಲ್ಲ ಕಾಲಿಡ್ಲಕ್ಕೆ ತಯಾರಾದವನಿಗೆ ಮಹೇಶ ಅಂತಾರ. ಅವನೇ ಒಬ್ಬನೇ ಸಾಧಕ. ಭಕ್ತ ಒಳಗೆ ಎಂಟ್ರಿ ತಗೊಳಗ ಭಕ್ತ ಆಗಿರ್ತಾನ, ಹೊರಗೆ ಹೋಗೋ ಟೈಮ್ನಾಗ ಅವ ಮಹೇಶ್ ಆಗಿರ್ತಾನ. ಮುಂದಿನ ಸಾಧನೆ ತಯಾರಾಗಿರ್ತಾನ. ಮುಂದ್ ಪ್ರಸಾದಿ ಪ್ರಾಣಲಿಂಗಿ ಅಂತ ಮತ್ತೆ 2 ಬರ್ತಾವಪ್ಪ. ಅವ ಪ್ರಸಾದಿಯಾಗಿ ಉಪಾಸನ ಕಾಂಡವನ್ನ ಸೇರ್ತಾನ, ಮತ್ತೆ ಪ್ರಾಣಲಿಂಗಿಯಾಗಿ ಏನಾತನ ಹೊರಗೆ ಬರ್ತಾನ. ಹೊರಗೆ ಬಂದು ಮುಂದ ಶರಣ ಸ್ಥಳಕ್ಕೆ ಹೋಗ್ತಾನ. ಅವಾಗ ಅವನೇನಾತನ ಅದ್ವೈತಿ ಆತನ. ಮಧ್ಯದಲ್ಲಿ ವಿಶಿಷ್ಟಾದ್ವೈತ, ಆರಂಭದಲ್ಲಿ ದ್ವೈತ, ಕೊನೆಯಲ್ಲಿ ಶರಣ ಸ್ಥಳ ಮತ್ತು ಐಕ್ಯ ಸ್ಥಳದೊಳಗ ಏನಾತನ ಶರಣ ಸ್ಥಳದೊಳಗ ಜ್ಞಾನಿ ಆತನ, ಐಕ್ಯ ಸ್ಥಳದೊಳಗ ಬಾನಿ ಆತನ. ಅದರೊಳಗೆ ಜ್ಞಾನದ ಸಮಾಧಿ ಒಳಗೆ ಲೀನವಾಗಿ ಬಿಡ್ತಾನ. ಹಿಂಗದಪ್ಪ. ಅವು ಯಾವ ಸಿದ್ಧಾಂತಗಳು ಏನದವ ಯಾವೂ ಕೆಟ್ಟು ಇಲ್ಲ. ಎಲ್ಲ ಓಸು ಸಿದ್ಧಾಂತ ಸಂಗ್ರಹ ಮಾಡು, ನೀಟಾಗಿ ಜೋಡ್ಸಮ್ಮ ಅಂತೇಳಿ ಏನ್ ಮಾಡ್ತಾನ, 101 ಸ್ಥಳಗಳು ಮಾಡಿ, ಮೊದಲ 44 ಅಂಗಸ್ಥಳಗಳು ಅಂತಂದ್ರೇನು, ಭಕ್ತ ಸ್ಥಳದಿಂದ ಅಲ್ಲಿ ಐಕ್ಯ ಸ್ಥಳಕ್ಕೆ ಬರೋ ತನಕ 44 ಅಂಗಸ್ಥಳ ಮಾಡ್ಯಾರ. ಮುಂದೆ 45ನೇ ಸ್ಥಳದಿಂದ 101ನೇ ಸ್ಥಳ ಅಂತಂದ್ರೆ 57 ಸ್ಥಳಗಳನ್ನ ಏನ್ ಮಾಡ್ಯಾರ, ಲಿಂಗಸ್ಥಳ ಅಂತಂದ್ರೆ ಅಂಗಸ್ಥಳದಲ್ಲಿ ಯಾವ ಸ್ಥಿತಿಯನ್ನ ಸಾಧನೆ ಮಾಡ್ಕೊಂಡಿರೋ ಆ ಸ್ಥಿತಿ ಒಳಗೆ ಉಳಿಬೇಕಾದ್ರೆ 57 ಲಿಂಗ ಸ್ಥಳಗಳನ್ನ ಅಧ್ಯಯನ ಮಾಡಿ ಅಲ್ಲಿರುವ ವಿಚಾರಗಳು ಏನ್ ಮಾಡ್ತಾವಂದ್ರ ಆ ಒಂದು ಸಾಧಕನಿಗೆ ಅದೇ ವಿಚಾರದ ವಿಶೇಷ ಆನಂದವನ್ನು ಕೊಡ್ತಿರ್ತಾವ. ಆ ಆನಂದವನ್ನ ಅನುಭವಿಸ್ತಾ ಅವನು ಲಿಂಗ ಶಟಸ್ಥಲಿಯಾಗಿ ಆನಂದವಾಗಿರ್ತಾನ. ಅಂಗಸ್ಥಳ ಶಟಸ್ಥಲಿಯಾಗಿ ಕಷ್ಟಪಟ್ಟು ಅವೆಲ್ಲ ಸಿದ್ಧಿ ಸಾಧನೆಗಳು ಮಾಡ್ಕೊತಾನ ಅಂತ. ಈಗ ನಿಮ್ಮೊಳಗೆ ಏನಾಯ್ತು, ಈಗ ಚೇತನ ಯಾವುದು, ಕೂಟಸ್ಥ ಚೇತನ ಮತ್ತ ಜೀವನಲ್ಲಿರುವ ಕೂಟಸ್ಥ ಚೇತನ ಮತ್ತೆ ಈಶ್ವರನಲ್ಲಿರುವ ಬ್ರಹ್ಮಚೇತನ ಅವೆರಡು ಅಭೇದ ಅದಾವ. ಹಿಂಗಾಗಿ ಅಲ್ಲಿ ಅದ್ವೈತದ ವಿಚಾರ ಸಾರ್ಥಕ ಆಯಿತು. ಮತ್ತೆ ಜೀವನದಲ್ಲಿರುವ ಆಭಾಸ ಏನ್ ಮಾಡ್ತದ, ಕರ್ಮ ಮಾಡ್ತದ, ಪಾಪ ಪುಣ್ಯ ಮಾಡ್ತದ, ಸುಖ ದುಃಖ ಅನುಭವಿಸ್ತದ, ಹುಟ್ಟುತ್ತದ, ಸಾಯ್ತದ. ಈಶ್ವರನಲ್ಲಿ ಯಾರೋ ಆಭಾಸ ಏನ್ ಮಾಡ್ತದ, ಆ ಜೀವಿಗಳಿಗೆ ಕರ್ಮ ಮಾಡೋದಕ್ಕ ಪ್ರೇರಣೆ ಕೊಡ್ತದ. ಅವು ಪ್ರೇರಿತ ಆಗಿ ಕೆಲಸ ಮಾಡ್ತವ. ಮತ್ತೇನ್ ಮಾಡ್ತದ, ಪ್ರೇರಣೆ ಕೊಟ್ಟ ಮೇಲೆ ಮತ್ತೆ ಅವು ಮಾಡಿದ ಕರ್ಮ ಎಂತ ಕರ್ಮ ಮಾಡ್ಯಾವ, ಹ್ಯಾಂಗ್ ಮಾಡ್ಯಾವ, ನಾ ಕೊಟ್ಟ ಕೆಲಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡ್ಯಾವ ನೋಡಿ ಅವ್ರ ಪಾಪ ಪುಣ್ಯದ ಫಲ ಆ ಈಶ್ವರ ಆಭಾಸ ಕೊಡ್ತಾನ. ಮತ್ತ ಹುಟ್ಟಿಸ್ತಾನ, ಸಾಯಿಸ್ತಾನ. ಸೃಷ್ಟಿ ಸ್ಥಿತಿ ಲಯ, ಆ ಜೀವಿಗಳನ್ನು ಸೃಷ್ಟಿ ಮಾಡೋದು, ಆ ಜೀವಿಗಳಿಗೆ ಅವಶ್ಯಕವಾದ ಭೋಗಗಳನ್ನ ಕೊಡ್ತಾ ಅವಕ್ಕ ಜೀವಂತಿಟ್ಟು ಕೆಲಸ ಹಚ್ಚೋದು. ಮತ್ತ ಜೀವಿಗಳ ಆಯುಷ್ಯ ಮುಗೀತಂತಂದ್ರ ಅವ್ರದೊಂದು ಪ್ರಾಣ ತೆಗೆದು ಎಲ್ಲ ಕೆಲಸ ಈಶ್ವರನ ಕೆಲಸ. ಇಲ್ಲಿ ಏನಾಯ್ತು, ಇಲ್ಲಿ ಈ ಕೊಡ ತಗೊಳ್ಳೋ ವ್ಯವಹಾರ ಎಲ್ಲದ
ಆಭಾಸಗಳಲ್ಲಿದ್ದದ್ದಕ್ಕ, ಜೀವಾಭಾಸ ಮತ್ತು ಈಶ್ವರಾಭಾಸಗಳಲ್ಲಿ ಇದ್ದದ್ದಕ್ಕ ಏನಾಯ್ತು? ಅಲ್ಲಿ ಭೇದವಿದೆ. ವ್ಯವಹಾರಂ ದ್ರೋಹ ಚಿಂತನಂ. ಎಲ್ಲಿ ವ್ಯವಹಾರದ ಅಲ್ಲಿ ಎರಡು ಇರ್ತಾವ. ಒಂದೇ ಇದ್ದಾಗ ವ್ಯವಹಾರ ಆಗಲ್ಲ, ಎರಡು ಇದ್ರೆ ವ್ಯವಹಾರ ಆಗ್ತದೆ. ಅದಕ್ಕೆ ನಿಮಗೊಂದು ಏನು ಡೌಟ್ ಬರ್ಬೇಕಪ್ಪ ಅಂದ್ರೆ, ದ್ವೈತ ಅದ್ವೈತ ಎರಡೇ ಹೇಳಿಬಿಟ್ರಿ, ಮತ್ತು ವಿಶಿಷ್ಟ ಅದ್ವೈತ ಅಥವಾ ಒಂದದ ಅದೇ ಅಲ್ಲಿ ಅದ ಅಂತ ಕೇಳ್ಬೇಕಲ್ಲ, ನೀವು ಡೌಟ್ ಮಾಡ್ಕೋಬೇಕಾ ಬೇಡ? ಏನ್ರಿ ಮಾಡ್ಕೋಬೇಕು. ಅದು ಡೌಟೇ ಬರಂಗಿಲ್ಲ ಅಲ್ಲಿ ನಿಮಗೆ, ಡೌಟ್ ಕೇಳಂಗೇ ಇಲ್ಲಲ್ಲ. ಬಂದರೆ ಎಲ್ಲಿ ಅದದು? ದ್ವೈತ ದ್ವೈತ. ಒಬ್ಬವ ಹೆಂಡದ ಅಂಗಡಿಯಾಗ ಕೂತು ಹೆಂಡ ಕುಡಿದು ಬಿಟ್ಟ. ಹೆಂಡದ ಅಂಗಡಿ ಗಿರಾಕಿ ಆಗ್ಯಾನವ. ಹೆಂಡದ ಅಂಗಡಿ ಗಿರಾಕಿ ಆದವ ಯಾರು? ಜೀವ. ಇನ್ನೊಬ್ಬ ಏನದನ? ಹೆಂಡದ ಅಂಗಡಿ ಮಾಲೀಕ ಅದನ, ಈಶ್ವರ. ಮತ್ತ ಇನ್ನೊಬ್ಬ ಏನದನ? ಹೆಂಡದ ಅಂಗಡಿ ಮಾಲೀಕ ಆಗ್ಯಾನ. ಇನ್ನೊಬ್ಬ ಏನದನ? ಕುಡಿಯೋರ ಸಂಗಟ ಕೂತಾನ. ಕುಡ್ಕರ ಸಂಗಟ ಕುಂತಾನ, ಕುಡಿಯವಲ್ಲ. ಕುಡ್ಕರ ಅಂತ ಕಾಣ್ಲಕತ್ತಾನ, ಕುಡ್ದಿಲ್ಲ. ಈತಿಲ ಮರದ ಕೆಳಗೆ ಕೂತು ಹಾಲು ಕುಡಿದ್ರು ಆಲ್ಕೋಹಾಲ್ ಕುಡ್ದಾನೇ ಅಂತಾರ. ರಾಜ ಮತ್ತ ಸೇವಕ. ರಾಜ ಮತ್ತು ಸೇವಕ ಇಬ್ರು ಅದ್ವೈತ ಯಾವಾಗ? ಕೂಟಸ್ಥನ ಅಪೇಕ್ಷೆಯಿಂದ. ರಾಜನ ಕುಲದಲ್ಲಿರುವ ಕೂಟಸ್ಥ ಬೇರೆ ಅಲ್ಲ, ಸೇವಕನಲ್ಲಿರುವ ಕೂಟಸ್ಥ ಬೇರೆ ಅಲ್ಲ. ಮತ್ತ ರಾಜ ಮತ್ತು ಸೇವಕ ದ್ವೈತ ಎದ್ರಾಗ? ವ್ಯವಹಾರದಾಗ. ವ್ಯವಹಾರ ಎಲ್ಲಿ ನಡೆದದ? ರಾಜನ ಆಭಾಸನಲ್ಲಿ ಮತ್ತು ಕೂಟಸ್ಥನ ಆಭಾಸನಲ್ಲಿ ವ್ಯವಹಾರ ನಡೆದದ. ಅಲ್ಲಿ ಅದು ದ್ವೈತ. ಹೌದಾ ಇಲ್ಲ? ಮುಂದ ವಿಶಿಷ್ಟಾದ್ವೈತ ಎಲ್ಲದ? ರಾಜ ಎಲ್ಲೇ ಹೋಗ್ಬಿಟ್ಟಾನಪ್ಪ, ಯಾವುದೋ ಕೆಲಸದ ಮೇಲೆ ಹೋಗ್ಬಿಟ್ಟಾನ. ಎಲ್ಲಿ ವಾದಲ್ಲೆಲ್ಲ ರಾಜ ಅದ ರಾಜ ಪೋಷಾಕ ಹಾಕೊಂಡು ಓಡಾಡ್ತಾನೆ. ರಾಜ ದರ್ಬಾರ್ ಮಾಡೋ ಟೈಮ್ನೊಳಗೆ ಅದು ಹಾಕೊಂಡ್ ಬರ್ತಾನ. ಆ ರಾಜ ದರ್ಬಾರ್ ಮಾಡೋ ಪೋಷಕ ಎಲ್ಲ ಇಟ್ಟವ. ರಾಜ ಎಲ್ಲೋ ತನ್ನ ಕೆಲಸದ ಮೇಲೆ ಹೋಗ್ಬಿಟ್ಟಾನ. ಅವ ಹೋದಾಗ ಏನಾಗ್ಯದ? ಸೇವಕ ಏನ್ ಮಾಡ್ಯಾನ? ಆ ರಾಜ ಪೋಷಾಕವನ್ನು ಧಾರಣೆ ಮಾಡ್ಯಾನ. ಅವ ಇರ್ಲಾರ್ದಾಗ ಇವತ್ತು ಸುಮ್ಮ ತನ್ನ ಮನಸ್ಸಿನ ಒಂದು ಕುತೂಹಲ, ಒಂಥರ ಅಪೇಕ್ಷೆ, ಯಾವಾಗ್ಲೂ ಸೇವೆ ಮಾಡ್ಕೊತಿರ್ತಾನ ರಾಜ ಅಂತಂಗಟ. ರಾಜ ಏನೇನ್ ಮಾಡ್ಕೊತಾನ, ಹೆಂಗ್ ಹಾಕೋತಾನ, ಏನೇನ್ ಮಾಡ್ತಾನ ಎಲ್ಲ ನೋಡಿ ರಾಜ ಬರೋದ್ರಾಗೆ ಒಂದ್ಸಾರಿ ಇದು ಹಾಕೊಂಡು ಒಂದ್ಸಾರಿ ಸಿಂಹಾಸನದ ಮೇಲೆ ಕುಂತು ನೋಡಮು ಅಂತ ಅವ ಕುಂತಾನ. ರಾಜನಂಗೇ ಆಗ್ಯಾನ. ರಾಜನಂಗೆ ಆಗಿಬಿಟ್ಟ. ನಾವು ನೋಡಿದರೆ ರಾಜನಂಗೆ ಕಾಣ್ತಾನ, ಆದ್ರೆ ಅಲ್ಲಿ ಅವನ್ ರಾಜನಂತೆ, ರಾಜ ಅಲ್ಲ. ಹೌದಲ್ರಿ? ಇದು ಎಲ್ಲದಪ್ಪ ಅಂತಂದ್ರೆ ಉಪಾಧಿ ಅಂತೇನದಲ್ಲ, ಉಪಾಧಿ. ಆ ಉಪಾಧಿ ಒಳಗ ಈ ದ್ವೈತ ದ್ವೈತ ಸಿದ್ಧಾಂತದ. ಆ ಉಪಾಧಿ ಏನ್ ಮಾಡ್ತದ? ಒಂದೇ ಉಪಾಧಿ. ಆ ಬಿಂಬದ ಜೊತೆಗೆ ಏನದದು? ನೀರದ ನಿಮ್ಮ ಬುಟ್ಟ್ಯಾಗ. ಪ್ರತಿಬಿಂಬ ನೀರೊಳಗದ, ಬಿಂಬ ಎಲ್ಲದ? ಬುಟ್ಟಿ ಹೊರಗೆ ಆಕಾಶದಾಗ ಅದ. ಆಕಾಶದೊಳಗಿನ ಬಿಂಬಕ್ಕ ಈ ನೀರಿಗೆ ಏನಾಗ್ಯದ? ವಿಶೇಷ ಆಗ್ಯದ? ಏನು ಉಪಾಧಿ ಆಗ್ಯದ? ಉಪಾಧಿ ಆಗ್ಯದ. ಅದರ ಜೊತೆಗೆ ಬೆರೆಯಲಾರದೆ. ಹೌದಿಲ್ಲ? ಆ ಸೂರ್ಯನ ಜೊತೆಗೆ ಇದೇನು ಬೆರ್ತದೇನಿದು? ಅಂತಃಕರಣ
ನೀರ ಉಪಾಧಿ, ಸೂರ್ಯನ ಜೊತೆಗೆ ಬೆರೆತಿಲ್ಲ, ಒಂದೇ ನೀರ. ಆ ಸೂರ್ಯನ ಪ್ರತಿಬಿಂಬದ ಜೊತೆಗೆ ವಿಶೇಷ ಆಗ್ಯದ. ಪ್ರತಿಬಿಂಬ ನೀರು ಎರಡು ಕೂಡಿದವ ಇಲ್ಲ? ಅದರ ಜೊತೆಗೆ ಏನದ, ತನ್ನ ಮೂಲ ವಸ್ತುವಿನ ಜೊತೆಗೆ ಬಿಂಬದ ಜೊತೆಗೆ ಏನಾಗ್ಯದ? ಉಪಾಧಿ ಆಗ್ಯದ. ಬಿಂಬಕ್ಕ ನೀರಿಗೆ ಸಂಬಂಧ ಇಲ್ಲ, ಅಲ್ಲಿ ದ್ವೈತ ಆಗ್ಯದ. ಮತ್ತ ಇದ್ರ ಜೊತೆಗೆ ನೀರಿನ ಜೊತೆಗೆ ಬೆರ್ತು ಬಿಟ್ಟದ, ಅದು ಅದ್ವೈತ ಆಗ್ಯದ. ಹೌದಾ? ಒಂದ್ ಕಡೆ ಬೆರ್ತದ, ಒಂದೇ ಅಂತಃಕರಣ ಒಂದು ವಸ್ತುವಿನ ಜೊತೆಗೆ ಪ್ರತಿಬಿಂಬದ ಜೊತೆಗೆ ಏನ್ ಮಾಡ್ಲಕತ್ತದದು? ವಿಶೇಷವಾಗಿ ತೋರ್ತಾ ಇದೆ. ಬಿಂಬದ ಜೊತೆಗೆ ಉಪಾಧಿಯಾಗಿ ತೋರ್ಲಕತ್ತ. ಉಪಾಧಿ ಅಂದ್ರ ಅದ್ರೊಳಗೆ ಬೆರ್ತಿಲ್ಲ. ಈಗ ಕರಿ ಅಂಗಿ ಅವನಿ ಕರಿ, ಕರಿ ಅಂಗಿ ಅವನಿ ಕರಿ ಅಂತ ನಾವೇನ್ ದಿನ ಕರಿ ಅಂಗಿ ಹಾಕೊಂಡೇ ಇರ್ತಾನೆ. ನಾವು ಇವತ್ತು ಹಾಕೋಣ ಕರಿ ಅಂಗಿ ಅವನಿ ಕರಿ, ಅದು ಕರಿ ಅಂಗಿ ಏನ್ ಅವನೊಳಗೆ ಬೆರ್ತದೇನದು? ಇಲ್ಲ, ಉಪಾಧಿ ಆಗ್ಯದ. ಮತ್ತ ಇನ್ನೊಬ್ಬ ಏನಾದ್ರು ಕರ್ರನೋ ಹೋಲಕತ್ತಾನ, ಕರ್ರನವನಿ ಕರಿ, ಕರ್ರನವನ ಒಳಗೆ ಕರಿ ಬಣ್ಣ ಏನಾಗ್ಯದ? ಬೆರ್ತು ಬಿಟ್ಟದ, ವಿಶೇಷ ಆಗ್ಯದ. ಹಿಂಗಾಗಿ ಒಂದೇ ಅಂತಃಕರಣ ಒಂದ್ ಕಡೆ ವಿಶೇಷ ಆಗ್ಯದ, ಒಂದ್ ಕಡೆ ಉಪಾಧಿ ಆಗ್ಯದ. ಹಿಂಗಾಗಿ ಅಲ್ಲಿ ಭೇದ ಭೇದ, ಒಂದ್ ಕಡೆ ಭೇದನೂ ಅದ, ಇನ್ನೊಂದ್ ಕಡೆ ಅಭೇದನೂ ಅದ. ಅದನ್ನ ಹೇಳ್ತಾರ ದ್ವೈತಾದ್ವೈತ. ಗೊತ್ತಾಯ್ತಾ ಇದು? ಅದಕ್ಕ ಮಾಯೆ ಜೊತೆಗಿರುವ ಈಶ್ವರ ಏನು, ಈಶ್ವರನ ಜೊತೆಗೆ ಏನು ಮಾಯೆ ಅದನಲ್ಲ, ಈಶ್ವರನ ಜೊತೆಗಿರುವ ಮಾಯೆ ಹೆಂಗದಪ್ಪ ಅಂತಂದ್ರೆ ಅದು ಉಪಾಧಿಕವಾಗಿದೆ. ಈಶ್ವರನ ಜೊತೆಗಿರುವ ಮಾಯೆ ಉಪಾಧಿಕವಾಗಿದೆ. ಈಶ್ವರ ಮತ್ತು ಮಾಯೆ ಇಬ್ರು ಒಂದಾಗಿಲ್ಲ, ಬಾಗ್ಲಾಗದಾರಷ್ಟೇ. ಮಾಲೀಕ ಹೆಂಡದ ಅಂಗಡಿಗೆ ಕೂತಾನ, ಆದ್ರೆ ಹೆಂಡದ ಅಂಗಡಿ ಮಾಲೀಕ ಅದೀನಿ ಅಂತೇಳಿ ಹೆಂಡ ಕೊಡದಿಲ್ಲವ. ಹೆಂಡ ತನ್ನ ಬಗಲಾಗಿಟ್ಬಿಡೋಣ ಮಾರಾಟ ಮಾಡುವುದಕ್ಕ. ಜೋಗಪ್ಪನ ಕತಿ ಗೊತ್ತದಲ್ಲ? ಆ ಜೋಗಪ್ಪನ ಕೂಡ ನಿಮ್ ಬಗ್ಲಾಗ ಬಂದಿಟ್ರ ಯಾವ್ರ ಜೋಗಪ್ಪ ಅಂತ ನಿಮಗ್ ಕೇಳ್ತಾರ. ನೀವೇನ್ ಜೋಗಪ್ಪ ಏನು? ಅವ ಎಲ್ಲ ಅರ್ಜೆಂಟ್ ಹೋಗ್ಬೇಕಾಗ್ಯದ ಬಸ್ ಸ್ಟ್ಯಾಂಡ್ನಾಗ, ಸ್ವಲ್ಪ ಇಲ್ಲಿ ಕುಂದ್ರಪ್ಪ ಮುತ್ಯ, ನಮ್ ಪರಿಚಯದವ್ರ ಯಾರದಾರ ಕಾಯ್ಲಕತ್ತಿದ್ಯಾ, ನೀ ಸಿಕ್ಕಿ ಚಲೋ ಆಯ್ತ ಅಂತೇಳಿ ಅದೊಂದು ಸಣ್ಣ ಜಮಖಾನಿ ಹಾಕಿ ಇಲ್ಲಿ ಕುಂದ್ರು, ಈ ಕೊಡ ಈ ದೇವ್ರ ಕಾಯ್ಕೋತ ನೋಡು, ಒಂದ್ ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅನ್ನೋನ. ನೀವೇನ್ ಮಾಡಿದ್ರಿ? ಆಯ್ತು, ಇಲ್ಲಿ ಹಳ್ಳದ ಗಿಡ ಒಂಥರ ತೆಳಕ್ ಕುಂದಿರ್ತೀನಿ, ಮುಂದೆ ಇಟ್ಟು ಹೋಗಿ ಅದೇನ್ ನೋಡ್ತದ ಅಂತ ಹೇಳಕ್ಕೆ ಇಟ್ಕೊಂಡು ಕೂತ್ರಿ. ಇಟ್ಕೊಂಡು ಕೂತ್ರ ಮಂದಿಗೆ ಏನ್ ಅನ್ಸ್ಲಕತ್ತು, ಮೊದಲು ಇದು ತಗೊಂಡು ಹೊತ್ತಿಕೊಂಡು ಓಡಾಡ ಒಬ್ಬ ಜೋಗಪ್ಪ ಬೇರೆ ಇದ್ದ, ಇವನೊಬ್ಬ ಬೇರೆ ಯಾರೇ ಇಟ್ಕೊಂಡು ಕೂತಾರಲ್ಲ ಗಿಡದ ತೆಳಗ ಅಂತೇಳಿ, ಯಾವ್ರ ಜೋಗಪ್ಪಪ್ಪ, ಯಾವ್ರ ಜೋಗ? ನೀವೇನು ಜೋಗಪ್ಪನು? ಜೋಗಪ್ಪ ನಂಗೆ ಕಾಣ್ಲಕತ್ತೀರಿ. ಇದೇ ಉಪಾಧಿ. ಈಗ ಹೆಂಡದಂಗಡಿ ಮಾಲೀಕ ಹೆಂಡ ಬಗ್ಲಾಗದ, ನಾವು ಕುಡ್ದಿಲ್ಲ ಅಂದ್ರೂ ಏನಾಗ್ಲಕತ್ತನವ? ಮಾಲೀಕ ಇದ್ರ ಏನಾಯ್ತು? ಅವನಿಗೆ ಬೇಕಾದ ಕುಡಿತಾನ ಅಂತ ಅನಿಸ್ತದ ಇಲ್ಲ ನಿಮಗೆ? ನೆಕ್ಸ್ಟ್ ಏನಾಗ್ಯದ? ಅವನಿಗೇನಂತಾರ? ಮಾಯಾ ಉಪಾಧಿಕ ಈಶ್ವರ ಅಂತಾರ. ಅವನ ಜೊತೆಗಿರುವ ಮಾಯೆಗೆ ಸಂಬಂಧಪಟ್ಟಂತೆ. ಮತ್ತ ಅದೇ ಮಾಯೆ ಅವಿದ್ಯೆಯಾಗಿ ಇಲ್ಲಿ ಜೀವನಲ್ಲಿ ಏನಾಗ್ಯದ? ಬೆರ್ತು ಬಿಟ್ಟದ. ವಿಶೇಷ ಆಗ್ಬಿಟ್ಟದ. ವಿಶೇಷಣ ಆಗ್ಯದಲ್ರಿ? ಮತ್ತ ಇಲ್ಲಿ ಬೆರ್ತು ಬಿಟ್ಟದ, ಜೀವನಲ್ಲಿ ಅದು ಬೆರ್ತು ಬಿಟ್ಟದ. ಅವಿದ್ಯೆ ಏನಾಗ್ಯದ? ಅವಿದ್ಯೆ ಏನ್ ಮಾಡ್ಯದ? ಜೀವನೊಡನೆ ಬೆರ್ತು ವಿಶೇಷಣ ಉಪಾಧಿ ಇಲ್ಲೇನಾಗ್ಬಿಡ್ತು? ಬೆರ್ತು ಬಿಟ್ಟದ. ಬೆರ್ತದಕ್ಕೆ ಏನಾಯ್ತು?
ಮಾಯಾ ಉಪಾಧಿಕ ಈಶ್ವರ ಅಂದಮೇಲೆ ಇಲ್ಲೇನನ್ಬೇಕು? ಅವಿದ್ಯಾ ವಿಶಿಷ್ಟ ಜೀವ. ಹೌದಲ್ರಿ? ಅವಿದ್ಯಾ ಉಪಾಧಿಕ ಜೀವ ಅಲ್ಲ, ಅವಿದ್ಯಾ ವಿಶಿಷ್ಟ. ಬೆರ್ತ್ ಬಿಟ್ಟದ ವಿಶೇಷ ಮತ್ತು ವಿಶೇಷಣ ಎರಡು ಕಲ್ತು ಬಿಟ್ಟಾಗ ವಿಶಿಷ್ಟ ಆಗ್ತದೆ. ಎಲ್ಲಿ ಭೇದ ಅದ ಎಲ್ಲಿ ಅಭೇದ ಅದ ಗೊತ್ತಾಯ್ತರ? ಭೇದ ಎಲ್ಲಿ ಅದ? ಉಪಾಧಿ ಒಳಗೆ ಬರ್ತದ. ಅದು ಒಂದ್ರ ಜೊತೆಗೆ ಬೆರ್ತದ, ಇನ್ನೊಂದ್ರ ಜೊತೆಗೆ ಬೆರ್ತಿಲ್ಲ. ಅದರೊಳಗೆ ಭೇದನೂ ಅದ, ಅಭೇದನೂ ಅದ, ಎರಡೂ ಅದಾವ. ಎಲ್ಲಿ? ಉಪಾಧಿ ಒಳಗೆ. ಈ ಬಿಂಬ ಪ್ರತಿಬಿಂಬದಾಗ ಉಪಾಧಿ ಒಳಗೆ ಬೆರ್ತಿರ್ತದ. ನೀರೊಳಗೆ ಪ್ರತಿಬಿಂಬ ಬೆರ್ತಿರ್ತದ ಇಲ್ಲ? ಕನ್ನಡಿ ಒಳಗೆ ಪ್ರತಿಬಿಂಬ ಬೆರ್ತಿರ್ತದ ಇಲ್ಲ? ಕನ್ನಡದಲ್ಲಿ ಎರಡು ಕೂಡೇ ಇರ್ತಾವಲ್ಲ ಅವು. ಆಶ್ರಯ ಪಡೆದು ಎರಡು ಕೂಡಿರ್ತಾವ. ನಿಮ್ಮ ಮುಖ ಅದ, ಕನ್ನಡಿ ಒಳಗೊಂದು ಮುಖ ಅದ. ಕನ್ನಡಿ ಒಳಗಿನ ಮುಖ ಕನ್ನಡಿ ಜೊತೆಗೆ ಅದ ಏನು ಬೇರೆ ಅದ? ಕನ್ನಡಿ ಒಳಗೆ ಬೆರ್ತದಿಲ್ಲ ಅದು. ಕನ್ನಡಿ ಒಳಗೆ ಬೆರ್ತದ. ಅದು ಕನ್ನಡಿಯನ್ನ ಉಪಾಧಿ ಏನ್ ಮಾಡ್ಯದ? ಪ್ರತಿಬಿಂಬದ ಜೊತೆಗೆ ವಿಶೇಷಣ ಆಗ್ಯದ. ಮತ್ತ ನಿಮ್ಮ ಮುಖದ ಜೊತೆಗೆ ಉಪಾಧಿ ಆಗ್ಯದ. ಎಲ್ಲಿ ನಿಮ್ಮ ಮುಖದ ಜೊತೆಗೆ ಉಪಾಧಿ ಆದದ್ದು ದ್ವೈತ. ಆ ಕನ್ನಡಿಗೆ ನಿಮ್ಮ ಮುಖಕ್ಕೆ ಸಂಬಂಧ ಇಲ್ಲ. ನೀವೆಲ್ಲೋ ಕನ್ನಡಿ ಎಲ್ಲೋ. ಆದ್ರೆ ಅದು ಪ್ರತಿಬಿಂಬದ ಜೊತೆಗೆ ಬೆರ್ತದ್ದಕ್ಕೆ ಅದು ಅದ್ವೈತ. ಅದಕ್ಕೆ ಅವಿದ್ಯಾ ವಿಶಿಷ್ಟ ಜೀವ ಅಥವಾ ಪ್ರತಿಬಿಂಬ ವಿಶಿಷ್ಟ ಆಭಾಸ, ಜೀವಾಭಾಸ. ಈ ರೀತಿ ತಿಳ್ಕೋಬೇಕಿದೆ. ಈಶ್ವರನಲ್ಲಿರುವ ಆಭಾಸಕ್ಕ ಜೀವನಲ್ಲಿರುವ ಆಭಾಸಕ್ಕ ಅವ್ರ ಸಂಬಂಧಗಳು ಹೆಂಗದವಂದ್ರೆ ಈ ರೀತಿ ಅದಾವ. ಆ ಉಪಾಧಿ ಜೊತೆಗೆ ಬೆರ್ತಂಥದ್ದು ಜೀವ, ಉಪಾಧಿಯನ್ನ ತನ್ನ ಬಾಗಿಲಾಗಿಟ್ಕೊಂಡಂಥದ್ದು ಈಶ್ವರ. ಅವಿದ್ಯೆಯನ್ನ ತನ್ನ ಜೊತೆಗೆ ಬೆರೆಸಿಕೊಂಡದ್ದು ಜೀವ, ಮಾಯೆಯನ್ನ ತನ್ನ ಬಗಲಾಗಿಟ್ಕೊಂಡು ಅವು ಈಶ್ವರ ಮತ್ತು ಮಾಯೆ ಬೆರೆಸಿ ಒಂದಾಗದ ಬಿಡಿಸಿ ಬೇರಾಗದ ಸಂಬಂಧ. ಅವರು ಬೆರೆಸಿ ಒಂದಾಗದ ಬಿಡಿಸಿ ಬೇರಾಗದ ಸಂಬಂಧ. ಅವ್ರದ್ದೊಂದು ರೀತಿ ಸಂಬಂಧ. ದೊಡ್ಡವರು, ಬಹಳ ದೊಡ್ಡವರು, ನಾವು ಸಣ್ಣವರು. ಜೀವಿಗಳು ಸಣ್ಣವರು. ಜೀವಿಗಳೊಳಗೆ ಏನಿಟ್ಟಾರ ಫಿಟ್ಟಿಂಗು? ಎಷ್ಟ್ ಸಾರಿ ಹುಡ್ತೀರಿ, ಎಷ್ಟ್ ಸಾರಿ ಸಾಯ್ತೀರಿ. ಆದ್ರ ಪ್ರತಿ ಸಾರಿ ಹುಟ್ಟಿದಾಗ ಅದೇ ಹೆಂಡ್ರು, ಅದೇ ಗಂಡ್ರು, ಅದೇ ಮಕ್ಕಳು ಇರಲ್ಲ. ಯಾರ್ಯಾರ ಮಕ್ಕಳು, ಯಾರ್ಯಾರು ಗಂಡ್ರು, ಯಾರ್ಯಾರ ಹೆಂಡ್ರು ಕಾಂಬಿನೇಷನ್ಗಳು ಚೇಂಜ್ ಆಗೋತಾವ. ಎಲ್ಲಿ? ಜೀವರುಗಳಲ್ಲಿ. ಅವರವರ ಕರ್ಮ ಫಲಕ್ಕೆ ತಕ್ಕಂತೆ ಹೆಂಡತಿ ಸಿಗುತ್ತಾಳೆ, ಗಂಡ ಸಿಗುತ್ತಾನೆ, ಮಕ್ಕಳು ಹುಟ್ಟುತ್ತಾರೆ. ಆದ್ರೆ ನಮ್ಕಿಂತ ದೊಡ್ಡವರು ಏನದಾರ? ಅವ್ರು ಎಷ್ಟು ಜನ್ಮ ಯಾಕೆ ಎತ್ತಿ ಬರಲ್ಲಕ್ಕ? ಶಿವ ಪಾರ್ವತಿಯರೇ ಇರ್ತಾರ, ಲಕ್ಷ್ಮೀ ನಾರಾಯಣರೇ ಇರ್ತಾರ. ಅವ್ರು ಬೇರೆ ಬೇರೆ ಇರಂಗಿಲ್ಲ. ಅವ್ರು ಇನ್ನ ಸ್ವಲ್ಪ ಮ್ಯಾಲ ಹೋಗ್ಬಿಟ್ರೆ ಲಕ್ಷ್ಮಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಇಬ್ರು ಒಂದೇ ಚೇತನ ಅಷ್ಟೇ. ಬಹಳ ಮ್ಯಾಲ ಹೋದ್ರ ಒಂದೇ ಚೇತನ. ಕೆಳಗೆ ಬಂದ್ರಿ ಅಂತಂದ್ರ ಅದು ಅದ್ವೈತ. ಮಧ್ಯದಲ್ಲಿ ಈ ದೇವತೆಗಳು ಎಷ್ಟೇ ಜನ್ಮ ಎತ್ತಿದ್ರು ಅವರೇ ಗಂಡ ಅವರೇ ಹೆಂಡತಿ ಇರ್ತಾರೆ. ಅವರು ದ್ವೈತ. ಪೂರ್ತಿ ಕೆಳಗೆ ಬಂದ್ರಿ ದ್ವೈತನೇ ದ್ವೈತ. ಯಾರ್ಯಾರು ಏನೇನೋ ಗದ್ಲ. ಅದಕ್ಕೆ ಏನ್ ಮಾಡ್ಬೇಕು? ಆತ್ಮೋನ್ನತಿ ಮಾಡ್ಕೋಬೇಕು. ಇಂಥವೆಲ್ಲ ಗದ್ದಲಗಳು
ಹೋಗ್ಬೇಕಂದ್ರೆ ಆತ್ಮೋನ್ನತಿ ಮಾಡ್ಕೊಂಡು ದೊಡ್ಡ ಪೋಸ್ಟಿಗೆ ಹೋಗ್ಬೇಕು. ಅದಕ್ಕೆ ದ್ವೈತಾದ್ವೈತದ ಬಗ್ಗೆನೂ ಒಂದು ಪರಿಕಲ್ಪನೆ ಕೊಡೋಣ ಅಂತ ಇವತ್ತ ಅದನ್ನು ಹೇಳಿದೆವು. ಇಲ್ಲಿ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿಯ ಪ್ರಶ್ನೆಗೆ ಗುರುಗಳು ಉತ್ತರ ಕೊಡ್ತಾ ಇದ್ದಾರೆ. ಪ್ರಶ್ನೆ: ಜೀವ ಈಶ್ವರರ ಅಭೇದ ಅಸಂಭವ. ಜೀವ ಪಾಪ ಪುಣ್ಯಗಳ ಕರ್ತೃ, ಈಶ್ವರ ಸುಖ ದುಃಖ ಫಲದಾತ. ಅವನು ಪಾಪ ಪುಣ್ಯ ಮಾಡವನಲ್ಲ. ಜೀವ ವ್ಯಷ್ಟಿ, ಈಶ್ವರ ಸಮಷ್ಟಿ. ಈಶ್ವರನಿಂದ ಪ್ರೇರಿತ, ಜೀವ ಏನದನ, ಈಶ್ವರ ಏನದನ ಜೀವರುಗಳಿಗೆ ಪ್ರೇರಕ. ಇವನು ಸುಖ ದುಃಖಗಳ ಫಲ ಭೋಕ್ತ. ಹಿಂಗೆಲ್ಲ ಅವ ಸುಖ ದುಃಖಗಳ ಫಲ ಇಲ್ಲ ಅವನಿಗೆ ಯಾವ ಸುಖನೂ ಇಲ್ಲ ದುಃಖನೂ ಇಲ್ಲ ಈಶ್ವರನಿಗೆ. ಹಿಂಗೆ ವ್ಯತ್ಯಾಸ ಇದ್ದತ್ನಾಗ ಈ ಭೇದಗಳನ್ನ ಅಭೇದ, ಜೀವೋ ಬ್ರಹ್ಮ ಇವನ ಅಪರ ಅಂತ ಹಿಂಗೆ ಹೇಳ್ತೀರಿ. ಹೆಂಗಾಗ್ತದ? ಅದೇ ಬೇರೆ ಇದೇ ಬೇರೆ. ಒಂದು ವೇಳೆ ಅಭೇದ ಹೇಳಿದರೆ ವೇದೋಕ್ತ ಕರ್ಮೋಪಾಸನ, ಇದು 2ನೇ ಡೌಟ್. ಇದು ವೇದೋಕ್ತ ಕರ್ಮ ಉಪಾಸನ ಕಾಂಡಗಳು ವ್ಯರ್ಥವಾಗುತ್ತವೆ. ಮತ್ತು 3ನೇದು ಪ್ರಮೇಯಗತ ಸಂಶಯ ಮತ್ತು ಪ್ರಮಾಣಗತ ಸಂಶಯಗಳನ್ನ ಗುರುಗಳ ಮುಂದೆ ಈ ರೀತಿ ಇಟ್ಟನ. ಪ್ರಮಾಣಗತ ಸಂಶಯ ಅಂತಂದ್ರೆ ಶಾಸ್ತ್ರಗಳು ಓದಿದ್ರು ಏನೂ ಸರಿ ತಿಳಿದಿಲ್ಲ ಅಂತದು ಪ್ರಮಾಣಗತ. ಮತ್ತು ನಾ ಬ್ರಹ್ಮ ಅದಿನೋ ಇಲ್ಲೋ, ಮತ್ತು ಜೀವ ಬ್ರಹ್ಮರಲ್ಲಿ ಭೇದನೋ ಅಭೇದನೋ ಇವೆಲ್ಲನೂ ನನಗೆ ಡೌಟ್ ಅದಾವ ಅನ್ನೋದೇ ಅದು ಪ್ರಮೇಯಗತ ಸಂಶಯ. ಅದಕ್ಕೆ 174ನೇ ಅಂಕದಲ್ಲಿ ಚಿಂತನೆ ಏನ್ ಮಾಡ್ಯಾರ? ಆಭಾಸವೇ ಕರ್ಮವನ್ನು ಮಾಡುತ್ತದೆ, ಆಭಾಸವೇ ಫಲವನ್ನು ಕೊಡುತ್ತದೆ. ಯಾವುದದು? ಜೀವಾಭಾಸ ಕರ್ಮ ಮಾಡ್ತದ, ಈಶ್ವರಾಭಾಸ ಫಲವನ್ನು ಕೊಡುತ್ತದೆ. ಚೇತನ ಕರ್ಮವನ್ನು ಮಾಡುವುದಿಲ್ಲ, ಚೇತನ ಫಲವನ್ನು ಕೊಡುವುದಿಲ್ಲ. ಜೀವನ ಸ್ವರೂಪದಲ್ಲಿ 2 ತತ್ವಗಳಿವೆ, ಈಶ್ವರನ ಸ್ವರೂಪದಲ್ಲಿ 2 ತತ್ವಗಳಿವೆ. ಜೀವನ ಸ್ವರೂಪದಲ್ಲಿ ಒಂದು ಆಭಾಸ ಮತ್ತೊಂದು ಚೈತನ್ಯ, ಈಶ್ವರನ ಸ್ವರೂಪದಲ್ಲಿ ಒಂದು ಆಭಾಸ ಒಂದು ಚೈತನ್ಯ. ಜೀವನ ಸ್ವರೂಪದಲ್ಲಿರುವ ಚೇತನದ ಛಾಯಾ ಆಭಾಸವೇನಿದೆಯಲ್ಲ, ಆ ಆಭಾಸದ ಅಂಶದಲ್ಲಿ ಕರ್ಮಗಳು ನಡೆಯುತ್ತವೆ. ಕರ್ಮ ಮಾಡುವುದು ಒಟ್ಟು ಜೀವನ ಅಲ್ಲ, ಟೋಟಲ್ ಜೀವ ಮಾಡಂಗಿಲ್ಲ. ಆ ಜೀವನಲ್ಲಿರುವ ಒಂದು ಭಾಗ, ಆಭಾಸ ಭಾಗ ಮಾತ್ರ ಕರ್ಮ ಮಾಡ್ತದ, ಇನ್ನೊಂದು ಭಾಗ ಕರ್ಮವನ್ನು ಮಾಡುವುದಿಲ್ಲ. ಜೀವದ ಕೇವಲ ಆಭಾಸ ಅಂಶವು ಮಾತ್ರ ಕರ್ಮ ಮಾಡುತ್ತದೆ. ಮತ್ತು ಆ ಕರ್ಮಗಳಿಗೆ ಈಶ್ವರನಲ್ಲಿರುವ ಆಭಾಸ ಅಂಶವು ಫಲವನ್ನು ಕೊಡುತ್ತದೆ. ಫಲವನ್ನು ಕೊಡುವುದು ಒಟ್ಟು ಈಶ್ವರನಲ್ಲ, ಈಶ್ವರನ ಕೇವಲ ಆಭಾಸ ಅಂಶ ಮಾತ್ರ ಫಲವನ್ನು ಕೊಡುತ್ತದೆ. ಈಶ್ವರನಲ್ಲಿರುವ ಬ್ರಹ್ಮಚೇತನ, ಜೀವನಲ್ಲಿರುವ ಯಾವ ಚೇತನದು? ಕೂಟಸ್ಥ ಚೇತನ, ಸಾಕ್ಷಿ ಚೇತನ ಅಂತಿರಲ್ಲ, ಆ ಚೇತನಗಳು ಏನದವ? ಆ ಚೇತನಗಳು ಅಸಂಗವಾಗಿದವ. ಈ ಫಲ ಕೊಡವು, ಕರ್ಮ ಮಾಡುವ ಏನು ಪ್ರಕ್ರಿಯೆಗಳು ಏನು ನಡೆದವ, ಆ ಒಂದು ಆಭಾಸಗಳಲ್ಲಿ ಅದಕ್ಕೆ ಆ ಚೇತನಗಳು ಅಸಂಗವಾಗ್ಯವ. ಆ ಕರ್ಮ ಮಾಡತಕ್ಕಂಥ ಆಭಾಸನಿಗೂ ಆ ಒಂದು ಚೇತನಕ್ಕೂ ಏನೇನು ಸಂಬಂಧ ಇಲ್ಲ. ಈಗ ನೀರಿಟ್ಟಿರಿ ಬೊಗಣೆಗ, ನೀರಾಗ ಸೂರ್ಯಂದು ಪ್ರತಿಬಿಂಬ ಬಿದ್ದದ. ನೀರ್ ಕಾಸ್ಲಕತ್ತೀರಿ ಅಂತಂದ್ರ ಅದು ನೀರ ಕತ ಕುದಿಲಕತ್ತದ. ಅದ್ರೊಳಗೆ ಕತ ಕುದ್ರೇನು, ಸೂರ್ಯಗ ಕರೆದ್ರೇನು, ಎಣ್ಣೆಗ ಹಾಕಿ ಅಲ್ಲಿ ಏನ್ ಮಾಡಿದ್ರು ಅದು ಪ್ರತಿಬಿಂಬದಾಗ ನಡೆದದೆ ಹೊರತು ಮ್ಯಾಲ ಬಿಂಬಕ್ಕೆ ಏನಾರ ಫರಕ್ ಬೀಳ್ತದೇನಲ್ಲಿ? ಬಿಂಬಕ್ಕೆ ಏನು ಸಂಬಂಧ ಇಲ್ಲ, ಪ್ರತಿಬಿಂಬದಾಗ ನಡೆದದ ಅದೆಲ್ಲ. ಪ್ರತಿಬಿಂಬ ನೀನ್ ಎಷ್ಟು ಚಂದ ಹೇಳಿದ್ರು. ಸ್ವಲ್ಪ ಅಳ್ಳಾಡ್ಲಕತ್ತಪ್ಪ ನೀರು, ಲೈಟಾಗಿ ಅಳ್ಳಾಡ್ಲಕತ್ತಂದ್ರ ಅದ್ರೊಳಗಿರೋ ಸೂರ್ಯನು ಅಳ್ಳಾಡ್ಲಕತ್ಬಿಡ್ತಾನೆ. ಇನ್ನು ಬಾಳೆ ನೀರು ಅಳ್ಳಾಡ್ಲಕತ್ತಂದ್ರ ಅಲ್ಲಿ ಸೂರ್ಯ ಕಾಣ್ಲಾರ್ದಂಗ ಆಗ್ಬಿಡ್ತಾನ. ನಿಶ್ಚಲ ಚಿತ್ತ ಬಹಳ ಉಗ್ರತೆಗೆ ಒಳಗಾಯ್ತುವಪ್ಪ ಅಂತಂದ್ರೆ ಅಲ್ಲಿ ಬ್ರಹ್ಮ ಕಾಣಂಗೇ ಇಲ್ಲ. ಚಿತ್ತ ಸ್ವಲ್ಪ ಅಳ್ಳಾಡ್ತಂತಂದ್ರೆ ಒಂದ್ ಸ್ವಲ್ಪ ಲೈಟ್ ಇರ್ತದ, ಆದ್ರ ಬ್ರಹ್ಮ ಭಾವ ಏನಾಗ್ತಿರ್ತದ? ಅಳ್ಳಾಡ್ತಿರ್ತದ.
ಅದಕ್ಕೆ ಕರ್ಮ ಮಾಡತಕ್ಕಂಥ ಆವಾಸನಿಗೂ ಆ ಚೇತನಕ್ಕೂ ಏನು ಸಂಭವವಿಲ್ಲ. ಫಲ ಕೊಡುವತಕ್ಕಂಥ ಆವಾಸನಿಗೂ ಆ ಚೇತನಕ್ಕೂ ಬ್ರಹ್ಮಚೇತನಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕ ಅರ್ಥ ಆಯ್ತಾ? ಕರ್ಮ ಮಾಡತಕ್ಕಂಥ ಆವಾಸನಿಗೂ ಕೂಟಸ್ಥನಿಗೂ ಏನೂ ಸಂಭವವಿಲ್ಲ. ಮತ್ತೆ ಫಲವನ್ನು ಕೊಡತಕ್ಕಂಥ ಆವಾಸನಿಗೂ ಬ್ರಹ್ಮಚೇತನಕ್ಕೂ ಏನು ಸಂಬಂಧ ಇಲ್ಲ. ಜೀವನ ಸಂಬಂಧದಲ್ಲಿರುವ ಆವಾಸನು ಮಾಡುವ ಕರ್ಮಗಳಿಗೆ ಜೀವ ಸಂಬಂಧಿ ಚೇತನಕ್ಕೆ ಏನು ಸಂಬಂಧ ಇಲ್ಲ. ಚೇತನಗಳಿಗೆ ಏನೇನು ಸಂಬಂಧ ಇಲ್ಲ ಮತ್ತು ಅಸಂಗವಾಗಿವೆ. ಈಶ್ವರ ಸಂಬಂಧದಲ್ಲಿರುವ ಆವಾಸ ನೀಡುವ ಕರ್ಮ ಫಲಗಳಿಗೂ ಮತ್ತು ಈಶ್ವರನೊಳಗಿರುವ ಚೇತನ ಏನದಲ್ಲ ಆ ಚೇತನಕ್ಕೂ ಏನು ಸಂಬಂಧ ಇಲ್ಲ, ಅಸಂಗವಾಗಿದೆ. ಇದಂತ ನೀನು ಹೇಳಿದ್ದೆ ಅದ. ಆದ್ದರಿಂದ ಎರಡೂ ಚೇತನಗಳು ಭಿನ್ನ ಭಿನ್ನವಾಗಿಲ್ಲ. ಎರಡೂ ಚೇತನಗಳ ಬಗ್ಗೆ ಭೇದವನ್ನ ಯಾರಾದರೂ ಹೇಳಿದರೆ ಅವರು ಮೂರ್ಖರಿರುತ್ತಾರೆ. ಜೀವನ ಸ್ವರೂಪದಲ್ಲಿರತಕ್ಕಂಥ ಕೂಟಸ್ಥ ಚೇತನ, ಈಶ್ವರ ಸ್ವರೂಪದಲ್ಲಿರತಕ್ಕಂಥ ಬ್ರಹ್ಮಚೇತನ ಎರಡೂ ಬೇರೆ ಬೇರೆ ಅಲ್ಲವೇ ಅಲ್ಲ, ಎರಡೂ ಅಖಂಡವಾಗಿವೆ. ಜೀವ ಈಶ್ವರರ ಏಕತ್ವ ಹೇಳುವುದರಿಂದ ಕರ್ಮ ಮತ್ತು ಉಪಾಸನ ಕಾಂಡದ ಪ್ರತಿಪಾದನೆಗಳು ಮತ್ತು ವೇದಗಳು ನಿಷ್ಫಲವಾಗುವುದಿಲ್ಲ. ಮತ್ತೆ ಈ ರೀತಿ ನಿಷ್ಫಲವಾಗುತ್ತವೆ ಎಂಬುದು ಸಂಭವಿಸುವುದಿಲ್ಲ. ಈ ಉತ್ತರ ಏನ್ ಮಾಡ್ತದೆ? ಮೇಲಿನ ಎಲ್ಲಾ ಶಂಕೆಗಳಿಗೆ ಪರಿಹಾರ ಆಗಿರ್ತದೆ. ಜೀವ ಪಾಪ ಪುಣ್ಯ ಮಾಡ್ತಾನ, ಈಶ್ವರ ಫಲ ಕೊಡ್ತಾನಂದ್ರ ಜೀವ ಒಟ್ಟಾರೆ ಪಾಪ ಪುಣ್ಯ ಮಾಡಲ್ಲ. ಜೀವನೊಳಗಿರುವ ಆವಾಸ ಭಾಗ ಪಾಪ ಪುಣ್ಯ ಮಾಡ್ತದ. ಕೂಟಸ್ಥ ಚೇತನ ಪಾಪನೂ ಮಾಡಲ್ಲ, ಪುಣ್ಯನೂ ಮಾಡಲ್ಲ. ಈಶ್ವರನೊಳಗಿರುವ ಆಭಾಸ ಭಾಗ ಮಾತ್ರ ಫಲ ಕೊಡ್ತದ. ಆದರೆ ಈಶ್ವರನಲ್ಲಿರುವ ಬ್ರಹ್ಮಚೇತನ ಯಾವ ಫಲನೂ ಕೊಡಲ್ಲ, ಏನು ಕೊಡಲ್ಲ. ಆದ್ರೆ ಅವ್ರದ್ದು ಏನ್ ಕೆಲಸ ಅಪ್ಪ ಅಂದ್ರ ಇವೆಲ್ಲದಕ್ಕೂ ಅದೇನ್ ಮಾಡ್ಯದ? ಸತ್ತಾಸ್ಫೂರ್ತಿಯನ್ನು ಕೊಟ್ಟದ. ತನ್ನ ಸತ್ತಾಸ್ಫೂರ್ತಿ ಕೊಟ್ಟು ತನ್ನ ಆಧಾರವಾಗಿ ಇವೆಲ್ಲ ನಡೆಯಂಗ ತನ್ನ ಆಧಾರ ಕೊಟ್ಟು ತಾನು ಸುಮ್ಮನೆ ಸಾಕ್ಷಿಯಾಗಿ ನೋಡ್ಕೊತಾದೆ ಹೊರತು ಅದು ಎದರೊಳಗೂ ಇಂಟರ್ಫಿಯರೆನ್ಸ್ ಇಲ್ಲ. ಅದು ಬಂಗಾರ ಇಲ್ಲ ಅಂದ್ರೆ ಆಭರಣ ಹೆಂಗಿರಲ್ಲ, ಅದೇ ರೀತಿ ಕೂಟಸ್ಥ ಇರಲಿಲ್ಲ ಅಂತಂದ್ರೆ ಜೀವ ಇಲ್ಲ, ಜೀವನ ಆಭಾಸ ಇಲ್ಲ, ಅಂತಃಕರಣ ಇಲ್ಲ, ಏನೇನು ಇಲ್ಲ. ಎಲ್ಲ ಅಷ್ಟು ಆ ಕೂಟಸ್ಥನೇ ಆಗ್ಯಾನ. ಮತ್ತೆ ಅದರ ವ್ಯವಹಾರಗಳು ಪಾಪ ಪುಣ್ಯನೂ ಇಲ್ಲ. ಈಶ್ವರನಲ್ಲಿರುವ ಬ್ರಹ್ಮಚೇತನ ಇರಲಿಲ್ಲ ಅಂತಂದ್ರೆ ಅಲ್ಲಿ ಮಾಯನೂ ಇಲ್ಲ, ಮತ್ತೆ ಮಾಯ ಒಳಗ ಬ್ರಹ್ಮನ ಪ್ರತಿಬಿಂಬನೂ ಇಲ್ಲ, ಆ ಬ್ರಹ್ಮನ ವ್ಯವಹಾರನೂ ಇಲ್ಲ, ಏನೇನೂ ಇಲ್ಲ. ಬ್ರಹ್ಮಚೇತನ ಇರಲಿಲ್ಲ ಅಂದ್ರೆ ಆ ಬ್ರಹ್ಮಚೇತನ ಆದಂತೆ ಇವೆಲ್ಲ ನಡೆದವ. ಏನಾಯ್ತ್ರಿ ಇಲ್ಲಿ ತಾನ ರಿವಿಷನ್ ಸಿಂಹಾವಲೋಕನ ಆಯ್ತು. ಮುಂದೋಗ್ಬೇಕಲ್ಲ, ಒಂದ್ ಯಾರ ತತ್ವಪದ ಏನಾರ ಹಾಡ್ರಿ. ಇದ್ರಾಗ ಏನಾರ ಡೌಟ್ ಇದ್ರೆ ಹೇಳ್ರಿ. ಇಲ್ಲಿ ತನಕ ಏನೇನ್ ಹೇಳಿವಿ, ಏನೇನ್ ಬಿಟ್ಟಿವಿ? ಜೀವನಲ್ಲಿ ಕೂಟಸ್ಥ, ಅಂತಃಕರಣ, ಆಭಾಸ, ಮತ್ತೆ ದೃಷ್ಟಾಂತದಲ್ಲಿ ಬಿಂಬ, ಕನ್ನಡಿ, ಪ್ರತಿಬಿಂಬ. ಈಶ್ವರನಲ್ಲಿ ಬ್ರಹ್ಮಚೇತನ, ಮಾಯೆ, ಈಶ್ವರಾಭಾಸ. ಈ ಜೀವನಲ್ಲಿರುವ ಕೂಟಸ್ಥ ಮತ್ತು ಬ್ರಹ್ಮಚೇತನ ಇವೆರಡೂ ಅದ್ವೈತ ಆಗ್ಯವ. ಮತ್ತೆ ಜೀವನಲ್ಲಿರುವ ಜೀವಾಭಾಸ, ಈಶ್ವರನಲ್ಲಿರುವ ಈಶ್ವರಾಭಾಸ ಇವು ದ್ವೈತ ಆಗ್ಯವ. ಮತ್ತ ಇವುಗಳ ಒಳಗಿರುವ ಕರಡಿನ ಮುಖ್ಯ ಯಾವುದಿಲ್ಲ ಉಪಾಧಿ. ಆ ಉಪಾಧಿಗಳು ಏನ್ ಮಾಡ್ಯಾವಂತಂದ್ರ ಒಂದ್ ಕಡೆ ಅವು ವಿಶೇಷ ಆಗ್ಯಾವ, ವಿಶೇಷಣ ಆಗ್ಯಾವ. ಇನ್ನೊಂದ್ ಕಡೆ ಏನಾಗ್ಯದ? ಉಪಾಧಿ ಆಗ್ಯಾವ. ಹಿಂಗ ದ್ವೈತ ಅದ್ವೈತ. ಎಲ್ಲಿ ಉಪಾಧಿ ಆಗ್ಯಾವ ಅವು ಹಸುಗಳಂಗೆ ಇದ್ದದಕ್ಕ ಅದು ದ್ವೈತ ಆಗ್ಯಾವ. ಎಲ್ಲಿ ಅದು ವಿಶೇಷಣೆ ಆಗಿ ಒಳಗೆ ಸೇರ್ಕೊಂಡದ ಅದು ಅದ್ವೈತ ಆಗ್ಯಾವ. ಪ್ರತಿಬಿಂಬ ಮತ್ತು ಉಪಾಧಿ ಎರಡು ಕಲ್ತದ್ದಕ್ಕ ಅವು ಏನಾಗ್ಯಾವ? ಅದ್ವೈತ ಆಗ್ಯಾವ.
ಈ ಕಡೆ ದ್ವೈತ 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 ಅದ್ವೈತ ಅದರಲ್ಲಿ ಅದು ದ್ವೈತದಂತೆ ದ್ವೈತ ಅದ್ವೈತದಂತೆ ಹಿಂಗ ಅಂತಃಕರಣ ಹಿಡಿದ್ರ ಒಂದ್ ಕಡೆ ಹಿಡಿದ್ರೆ ದ್ವೈತದ ಇನ್ನೊಂದ್ ಕಡೆ ಹಿಡಿದ್ರೆ ಅದ್ವೈತ. ನೆಕ್ಸ್ಟ್ ಒಂದೇನ್ರ ತತ್ವಪದ ಏನಾರ ಹಾಡ್ರಿ, ಆಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಏನಾರ ಡೌಟ್ ಇದ್ರೆ ಹೀಗೆ ಕೇಳ, ಎಲ್ಲ ಕ್ಲಿಯರ್ ಮಾಡ್ತಾರೆ. ಬಿಂಬ ಬಿಂಬ ಪ್ರತಿಬಿಂಬ ಬಿಂಬದ ಆಶ್ರಯ ಪಡಕೊಂದನ ಪ್ರತಿಬಿಂಬ ತೋರ್ತದೆ. ಇಲ್ಲಿ ಬಿಂಬ ಮತ್ತು ಪ್ರತಿಬಿಂಬ ಒಂದಕ್ಕೊಂದು ಬೆರ್ತಿಲ್ಲ. ಇದು ಬಿಂಬ ಅಸಂಗ ಆಗಿದೆ, ಹೌದಿಲ್ಲ? ಬಿಂಬ ಅಸಂಗ, ಬಿಂಬ ಅಸಂಗ ಆಗಿ ಅಸಂಗದ, ಆದ್ರೆ ಅದು ಬೆರ್ತಿಲ್ಲ. ಅಲ್ಲಿ ಅದೇ ಆಶ್ರಯ ಪಡ್ಕೊಂಡು ಪ್ರತಿಬಿಂಬ ತೋರೈತೆ ಅಷ್ಟೇ. ಬಿಂಬದ ಆಶ್ರಯ ಪಡ್ಕೊಂಡನ ಪ್ರತಿಬಿಂಬ ತೋರೈತೆ. ಮತ್ತೆ ಅದೇ ಹೇಳ್ತೀವಲ್ಲ, ಸತ್ತಾ ಸ್ಫೂರ್ತಿ ಕೊಡ್ತದ. ಬಿಂಬನೇ ಸತ್ತಾ ಸ್ಫೂರ್ತಿ, ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಡ್ತದ. ಕೂಟಸ್ಥನೇ ಅಂತಃಕರಣ ಆಗ್ಯಾನ, ಕೂಟಸ್ಥನೇ ಆಭಾಸ ಆಗ್ಯಾನ, ಕೂಟಸ್ಥನೇ ಈ ಪಾಪ ಪುಣ್ಯದ ವ್ಯವಹಾರಗಳಿಗೆಲ್ಲದಕ್ಕೂ ಅವನ್ನೇ ಸಪೋರ್ಟ್. ಬಿಂಬನ ಪ್ರತಿಬಿಂಬ ಆಗಿದೆ ಆಗ್ಯದ. ಮತ್ತೆ ಲೀಲೆ ಮಾಡುವುದಕ್ಕ ಬ್ರಹ್ಮಚೇತನನೇ ಈಶ್ವರನಲ್ಲಿ ಏನಾಗ್ಯದ, ಮಾಯಾಚೇತನ ಆಗ್ಯದ. ಬ್ರಹ್ಮಚೇತನನೇ ಆ ಮಾಯಾಚೇತನದೊಳಗಿನ ಪ್ರತಿಬಿಂಬ ಆಗ್ಯದ. ಆ ಬ್ರಹ್ಮಚೇತನನೇ ಅಲ್ಲಿ ಆ ಮಾಯಾಚೇತನದಲ್ಲಿ ಪ್ರತಿಬಿಂಬ ಏನ ಈಶ್ವರದನ, ಅವನಿಗೆ ಫಲ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ಹಚ್ಚಿ ಅವ ಏಟ್ ಫಲ ಕೊಡ್ತಾನೆ, ಏಟ್ ಬಿಡ್ತಾನ, ಅದು ಈಶ್ವರನ ಆಭಾಸ ಏನ್ ಮಾಡ್ಲಕ್ಕತ್ತದ, ಅದು ಈಶ್ವರನೊಳಗಿರುವ ಬ್ರಹ್ಮಚೇತನ ಅದನ್ನು ಸುಮ್ಮನೆ ನೋಡ್ಲಕ್ಕತ್ತದ. ಅದು ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದಂತ ಹೇಳಿವಲ್ಲ. ಸತ್ತಾ ಸ್ಫೂರ್ತಿ ಇದ್ದಿದ್ದಿಲ್ಲ ಅಂದ್ರೆ ಬಂಗಾರನೇ ಇಲ್ಲ ಅಂತಂದ್ರೆ ಆಭರಣಗಳು ಹೆಂಗ್ ಕೊಡ್ತಾವ? ಬಂಗಾರದ ಆಸರ ತಗೊಂಡೇ ಆಭರಣ ಆಗ್ಯಾವ. ಅವು ಎಲ್ಲ ಬ್ರಹ್ಮನನ್ನ ಒಂದನ್ನ ಬಿಟ್ರ ಉಳಿದು ಯಾವಕ್ಕೂ ಅವಕ್ಕೆ ಸ್ವಂತಿಕೆಯ ಅಸ್ತಿತ್ವ ಇಲ್ಲ. ಬ್ರಹ್ಮನ ಅಸ್ತಿತ್ವನೇ ಯಾವುದರ ಅಸ್ತಿತ್ವ. ಎಕ್ಸಿಸ್ಟೆನ್ಸ್ ಬೈ ಬ್ರಹ್ಮ, ಅಪಿಯರೆನ್ಸ್ ಬೈ ಉಪಾಧಿ ಅಂಡ್ ಇಮೇಜ್, ಪ್ರತಿಬಿಂಬ ಮತ್ತು ಅದರದ್ದು ಆಕ್ಟಿವಿಟೀಸ್. ಪ್ರತಿಬಿಂಬದ ಇರುವಿಕೆನೇ ಇಲ್ಲ, ಬಿಂಬ ಇರೋದಿದ್ರೆ ಪ್ರತಿಬಿಂಬಕ್ಕೆ ಇರುವಿಕೆ ಇಲ್ಲ, ಬರೇ ತೋರುವಿಕೆ ಅದ ಅಷ್ಟೇ. ಅದು ಅಂತಃಕರಣನೂ ಇರುವಿಕೆ ಇಲ್ಲ, ಅದಕ್ಕೂ ತೋರುವಿಕೆ. ಆದರೆ ಅಂತಃಕರಣ ಇದೆ. ಹೆಂಗ? ಅಂತಃಕರಣ ನಾಮರೂಪಾತ್ಮಕವಾಗಿ ಇದೆ. ಆದ್ರೆ ಅಂತಃಕರಣಕ್ಕ ನಾಮರೂಪ ಅಂತಾರ. ಇದೆ ಅನ್ನೋದೇ ಯಾವುದು? ಬ್ರಹ್ಮ ಶಬ್ದ. ಪ್ರತಿಬಿಂಬ ಇದೆ. ಏನ್ ಪ್ರತಿಬಿಂಬ ಇದೆ? ಪ್ರತಿಬಿಂಬ ಅದು ನಾಮರೂಪ, ಈ ಜಗತ್ತಿನೊಳಗಿರುವ ನಾಮರೂಪ, ಕಲ್ಪಿತ ನಾಮ, ಕಲ್ಪಿತ ರೂಪ. ಇದೆ ಅನ್ನೋದೇ ಯಾವುದು? ಬ್ರಹ್ಮಚೇತನ, ಕೂಟ. ಎಲ್ಲೆಲ್ಲಿ ಆದ ಒಂದು ಕಲ್ಲು ಬಿದ್ದದ ರೋಡ್ ಮೇಲೆ, ಕಲ್ಲು ಇಲ್ಲಿ ಬಿದ್ದಿದೆ. ಯಾವುದು? ಬ್ರಹ್ಮನೇ ಕಲ್ಲಿನ ರೂಪದಾಗ ಅಲ್ಲಿ ಬಿದ್ದಾನ ಅಷ್ಟೇ. ಎಕ್ಸಿಸ್ಟೆನ್ಸ್ ಬೈ ಬ್ರಹ್ಮ, ಅಪಿಯರೆನ್ಸ್ ಬೈ ಸ್ಟೋನ್. ಕಲ್ಲಿನಂತೆ ಕಾಣ್ತದ, ಆದ್ರ ಕಲ್ಲೇನದ? ಸುಮ್ಮ ಅಂತ ಕಲ್ಲ ಇಂಥ ಕಲ್ಲ ಅಲ್ಲ, ಅದು ಬ್ರಹ್ಮನೇ ಕಲ್ಲಾಗಿ ಬಿದ್ದಾನ. ಎಲ್ಲಾ ನಾಮರೂಪಗಳು, ಕಲ್ಲು ಅನ್ನೋದು ಕಲ್ಪಿತ ನಾಮ, ಕಲ್ಪಿತ ರೂಪ. ನಿಮ್ಮದು ಕಲ್ಪಿತ ನಾಮ, ಕಲ್ಪಿತ ರೂಪ. ಕಾಡಪ್ಪನವರು ಅನ್ನೋದು ಕಲ್ಪಿತ ನಾಮ, ಕಲ್ಪಿತ ರೂಪ. ಕಾಡಪ್ಪನವರು ಇದ್ದಾರೆ ಅಂತಂದ್ರ ಬ್ರಹ್ಮನೇ ಇದ್ದಾರೆ ಅನ್ನೋ ಶಬ್ದ ಏನದ? ಬ್ರಹ್ಮನೇ ಕಾಡಪ್ಪನವರ ರೂಪದಲ್ಲಿ ಇದ್ದಾರೆ ಅಷ್ಟೇ. ಎಲ್ಲಾ ಬ್ರಹ್ಮಾಂಡದ ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಜೀವಿಗಳಲ್ಲಿ ಏನೇನದ ಎಲ್ಲದರೊಳಗೂ ಆ ಬ್ರಹ್ಮನೇ ಆಯಾ ವಸ್ತುಗಳಾಗಿ ಇದ್ದಾನೆ. ಜೀವಂತ ಮನುಷ್ಯರ ಜೊತೆಗೆ ಜೀವಂತದನು, ಸತ್ ಕಣದ ಜೊತೆಗೆ ಸತ್ತ, ಸುಟ್ರ ಬೂದಿ ಜೊತೆಗೆ ಅದನ್ನು, ಹೂಣಿದ್ರ ಮಣ್ಣ ಜೊತೆಗೆ ಅದನ್ನು. ಯಾವುದೇ ಹೆಂಗದ ಹಂಗಂಗೆ ಅದನ್ನು. ಹೆಣ ಆದ ಏನಾಗ್ಯದ? ಬ್ರಹ್ಮನೇ ಹಣದ ರೂಪದಲ್ಲಿ ಇದ್ದಾನೆ ಅದೇ. ಎಲ್ಲಾನು ಅವಂದೇ ರೂಪ.
ಅವನೇ. ಸತ್ತವನು ಅವನೇ, ಹೊತ್ತವನು ಅವನೇ, ಅತ್ತವನು ಅವನೇ. ಎಲ್ಲ ನಾಟಕ ಒಬ್ಬಂದೇ. ಅವು ಇಲ್ಲದೆ ಇರುವಿಕೆ ಇಲ್ಲ, ನೋ ಎಕ್ಸಿಸ್ಟೆನ್ಸ್ ಎಟ್ ಆಲ್. ಬ್ರಹ್ಮನೇ ಹೆಣದ ಮುಂದೆ ಕೂತು ಅಳ್ಳಕತ್ತಾನ, ಬ್ರಹ್ಮನೇ ಹೆಣದ ರೂಪದಲ್ಲಿ ತೋರ್ಲಕತ್ತಾನ, ಬ್ರಹ್ಮನೇ ಹೊತ್ತಾನ, ಬ್ರಹ್ಮನೇ ಮಣ್ಣು ಮಾಡ್ಲಕತ್ತಾನ, ಬ್ರಹ್ಮನೇ ಮಣ್ಣಾಗ್ಲಕತ್ತಾನ, ಬ್ರಹ್ಮನೇ ಸುಡ್ಲಕತ್ತಾನ, ಬ್ರಹ್ಮನೇ ಸುಟ್ಕೊಳಕತ್ತಾನ, ಬ್ರಹ್ಮನೇ ಬೂದಿ ಆಗ್ಯಾನ. ಯಾವ್ದ್ಯಾವ್ದು ಹೆಂಗದ ಹಂಗಂಗೆ. ಅದಕ್ಕೇನಂತಾರ? ಸಾಮಾನ್ಯ ಚೇತನ, ಸಾಮಾನ್ಯ ಚೇತನ ಅಂತಾರ. ಅದಕ್ಕೆ ಸಾಮಾನ್ಯ ಚೇತನದ ವರ್ಣನ ಆ ರೀತಿ ಇರ್ತದೆ. ಆದ್ರೆ ವಿಶೇಷ ಚೇತನ ಬಂತು ಅಂದ್ರೆ ಅಲ್ಲಿ ಒಳಗೊಂದು ಜೀವ, ಆವಾಸ, ಅಂತಃಕರಣ ಅವೆಲ್ಲ ಚಾಲು ಆಗ್ತಾವ. ತೋರಿಕೆ ಜಗತ್. ಒಂದ್ಯಾರು ತತ್ವಪದ ಹಾಡ್ರಿ. ಆಯ್ತಲ್ರಪ್ಪ ನಿಮ್ದು ಡೌಟು? ಒಂದು ತತ್ವಪದ ಹಾಡ್ರಿ ಯಾರು? ತಾವು ತಪ್ಪದ ಹಾಡ್ತಾರೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲೂ ತುಂಬಿಹನಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲೂ ತುಂಬಿಹನಂತೆ. ಅಲ್ಲಲ್ ಅರಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಅಲ್ಲಲ್ ಅರಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಎಲ್ಲ ರೂಪವು ತಾನಂತೆ, ದೃಶ್ಯವಿದಾದವ ತಾನಂತೆ, ದೃಶ್ಯವನರಿವನು ತಾನಂತೆ. ದೃಶ್ಯ ದೃಕ್ಕಿನೊಳರಡರ ನಡುವೆ ಶಾಶ್ವತನಾದವ ತಾನಂತೆ. ದೃಶ್ಯ ದೃಕ್ಕಿನೊಳರಡರ ನಡುವೆ ಶಾಶ್ವತನಾದವ ತಾನಂತೆ. ಎಲ್ಲ ರೂಪವು ತಾನಂತೆ, ತಾನೆಲ್ಲೆಲ್ಲೂ ತುಂಬಿಹನಂತೆ. ಅಲ್ಲಲ್ಲ ಅರಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಎಲ್ಲ ರೂಪವು ತಾನಂತೆ, ಕಳವಳಗಳು ತನಗಿಲ್ಲಂತೆ, ಮೊಳೆಯುವುದಿನ್ನೊಂದಿಲ್ಲಂತೆ. ಒಳಹೊರಗುದಿಸುವ ಕಲ್ಪಿತ ರೂಪವ ಬೆಳಗಿಸಿ ತಾ ಬೆಳಗುವನಂತೆ. ಒಳಹೊರಗುದಿಸುವ ಕಲ್ಪಿತ ರೂಪವ ಬೆಳಗಿಸಿ ತಾ ಬೆಳಗುವನಂತೆ. ಎಲ್ಲ ರೂಪವು ತಾನಂತೆ, ತಾಯೆಲ್ಲೆಲ್ಲೂ ತುಂಬಿಹನಂತೆ. ಅಲ್ಲಲ್ಲರಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಎಲ್ಲ ರೂಪವು ತಾನಂತೆ, ಕಣ್ಣೆಂಬುದು ತನಗಿಲ್ಲಂತೆ, ಕಣ್ಣಿಗೆ ಕಣ್ಣಾಗಿಹನಂತೆ. ಕಣ್ಣೆಂಬುದು ತನಗಿಲ್ಲಂತೆ, ಕಣ್ಣಿಗೆ ಕಣ್ಣಾಗಿಹನಂತೆ.
ತೆರೆದು ತನ್ನರಸುವರಿಗೆ ಬಣ್ಣ ಬಣ್ಣವಾಗಿ ಹನಂತೆ ಎಲ್ಲಾ ರೂಪವು ತಾನಂತೆ ಎಲ್ಲೆಲ್ಲೂ ತುಂಬಿ ಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಎಲ್ಲಾ ರೂಪವು ತಾನಂತೆ ಕಿಂಕರನಾದವ ತಾನಂತೆ ಶಂಕರನಾದವ ತಾನಂತೆ ಮಂಕನು ಬಿಡಿಸುತ್ತ ಕಿಂಕರರಿಗೆ ಗುರು ಶಂಕರನಾದವ ತಾನಂತೆ ಕಿಂಕರನಾದವ ತಾನಂತೆ ಶಂಕರನಾದವ ತಾನಂತೆ ಮಂಕನು ಬಿಡಿಸುತ್ತ ಕಿಂಕರರಿಗೆ ಗುರು ಶಂಕರನಾದವ ತಾನಂತೆ ಗುರು ಶಂಕರನಾದವ ತಾನಂತೆ ಎಲ್ಲಾ ರೂಪವು ತಾನಂತೆ ತಾನೆಲ್ಲೆಲ್ಲೂ ತುಂಬಿ ಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಕಳ್ಳರ ಕಣ್ಣಿಗೆ ಕಲ್ಲಂತೆ ಶರಣ ಮಾತುಗಳು. ಇಲ್ಲಿಯವರೆಗೆ ಗೌರಮ್ಮನವರು ತತ್ವ ಪದವನ್ನು ನಡೆಸಿಕೊಟ್ಟರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಗುರುಗಳ ಮತ್ತೆ ನಮಗೆ 74ನೇ ವಿಷಯಾಂಕ 75ನೇ ವಿಷಯಾಂಕ 175 ಮತ್ತು ಲಕ್ಷಾರ್ಥದ ಅಭೇದವನ್ನು ಜೀವ ಬ್ರಹ್ಮರ ಲಕ್ಷಾರ್ಥವು ಅಭೇದವಿರುತ್ತದೆ. ಜೀವ ಬ್ರಹ್ಮರ ಲಕ್ಷಾರ್ಥ, ವಾಚ್ಯಾರ್ಥ, ಲಕ್ಷಾರ್ಥ. ಜೀವನ ವಾಚ್ಯಾರ್ಥ ವ್ಯಾಖ್ಯಾನ ಮಾಡ್ರಿ. ಜೀವನ ವಾಚ್ಯಾರ್ಥ ಅಂದ್ರೇನು, ಜೀವನ ಲಕ್ಷಾರ್ಥ ಅಂದ್ರೇನು? ಮೊದಲು ವಾಚ್ಯಾರ್ಥ ಹೇಳ. ಅನಾತ್ಮ ಸಹಿತವಾದ ನಾನು ಲಕ್ಷಾರ್ಥ ಏನ್ರಿ? ಅನಾತ್ಮ ಸಹಿತವಾದ ಈ ಶರೀರವನ್ನು ಅನಾತ್ಮಗಳಂದ್ರೆ ಯಾವ್ಯಾವು? ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಅನಾತ್ಮ ದೇಹಗಳು, ದೇಹ ಅನ್ನಮಯ ಶರೀರ, ದೇಹ ಮತ್ತ ಇಂದ್ರಿಯ, ಮತ್ತೇನು? ಪಂಚ ಪ್ರಾಣಗಳು, ಪ್ರಾಣ, ಪ್ರಾಣ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಮತ್ತ ಆಭಾವ. ಜಡದೇಹ ಆಭಾವ, ದೇಹಾಭಿಮಾನಿ ಆಭಾವ. ಒಟ್ಟ ಅವೆಲ್ಲದರ ಜೊತೆಗೆ ಇರುವ ಆತ್ಮ, ಅನಾತ್ಮ ಸಮೇತವಾದ ಆತ್ಮಕ್ಕ ವಾಚ್ಯಾರ್ಥ ಅಂತಾರ. ತ್ವಮ್ ಪದದ ವಾಚ್ಯಾರ್ಥ. ತ್ವಮ್ ಅಂದ್ರೆ ನಾನು. ಮತ್ತ ತ್ವಮ್ ಪದದ ಲಕ್ಷಾರ್ಥ ಅಂತಂದ್ರ ಬಿಟ್ಟು ಕೇವಲ ಆತ್ಮ, ಅನಾತ್ಮಗ ಸಮೂಹವನ್ನ ಬಿಟ್ಟು ಕೇವಲ ಆತ್ಮವನ್ನು ಕುರಿತು ಹೇಳಿದ್ರೆ ಅದು ತ್ವಮ್ ಪದದ ಲಕ್ಷ್ಯ. ಅದೇ ರೀತಿ ತತ್ಪದದ ಈಶ್ವರ ಕಡೆ ಬ್ರಹ್ಮಂದು ತತ್ಪದದ ವಾಚ್ಯಾರ್ಥ, ತತ್ಪದದ ಲಕ್ಷ್ಯಾರ್ಥ. ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು. ಆ ಜೀವರಾಶಿಗಳ ಎಲ್ಲ ಶರೀರಗಳು, ಇಂದ್ರಿಯಗಳು, ಪ್ರಾಣಗಳು, ಮನ, ಬುದ್ಧಿ, ಚಿತ್ತ ಅವನಿಗೆ ಸಂಬಂಧ ಅವೆಲ್ಲ ಈಶ್ವರನಿಗೆ. ಅವೆಲ್ಲಾನು ಬರ್ತಾವ.
ಮತ್ತೇನೇನದಾವ ಎಲ್ಲ ಓಟು ಬರ್ತಾವ. 84 ಲಕ್ಷ ಜೀವರಾಶಿಗಳು ಮತ್ತು ಪಂಚಭೂತಾತ್ಮಕ ಬ್ರಹ್ಮಾಂಡ ಜಗತ್ತ ಮತ್ತೇನೇನದ ಆ ಬ್ರಹ್ಮಚೇತನದ ಜೊತೆಗೆ ಏನೇನದ ಅದೆಲ್ಲ ಓಟು ಅನಾತ್ಮವಾದಂಥ ವಸ್ತುಗಳು ಏನೇನದವ ಅವೆಲ್ಲನೂ ಹಿಡ್ಕೊಂಡು ಬ್ರಹ್ಮಚೇತನವನ್ನು ಹೇಳಿದ್ರೆ ಅದು ಈಶ್ವರನ ವಾಚ್ಯಾರ್ಥನ ಲಕ್ಷ್ಯಾರ್ಥನ ವಾಚ್ಯಾರ್ಥ. ನೆಕ್ಸ್ಟ್ ಅವೆಲ್ಲ ಅನಾತ್ಮಗಳನ್ನು ಬಿಟ್ಟು ಕೇವಲ ಶುದ್ಧ ಬ್ರಹ್ಮಚೇತನವನ್ನೇ ಕುರಿತು ಹೇಳಿದ್ರೆ ಎದರದು ತತ್ಪದದ ತತ್ಪದದ ಅಂದ್ರೆ ಈಶ್ವರನ ಬ್ರಹ್ಮನ. ತತ್ಪದದ ಬ್ರಹ್ಮ ಅಂದ್ರೆ ಏನಿಲ್ಲ ದೊಡ್ಡವ ಅಂತ, ಜೀವನ್ಕಿಂತ ದೊಡ್ಡವ. ಪರಬ್ರಹ್ಮ ಅಂತಂದ್ರೆ ಅವನ್ಕಿಂತ ದೊಡ್ಡವ ಯಾರು ಇಲ್ಲ. ಅವ ಅಲ್ಟಿಮೇಟ್, ಲಾಸ್ಟ್, ಟ್ರಾನ್ಸೆಂಡೆಂಟಲ್ ಸೌಲ್. ಬ್ರಹ್ಮ ಯೂನಿವರ್ಸಲ್ ಸೌಲ್. ಈ ಲೌಕಿಕ ಜಗತ್ತಿಗೆ ಅವ ಸಂಬಂಧಪಟ್ಟಾನ. ಜೀವ ಏನದ ಇದು ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು, ಇಂಡಿವಿಜುವಲ್ ಸೌಲ್. ಹಿಂಗೆಲ್ಲ ಬರ್ತಾವ. ಈಗ ಇದು ತತ್ಪದದ ವಾಚ್ಯಾರ್ಥ, ತತ್ಪದದ ಲಕ್ಷ್ಯಾರ್ಥ, ತೋಮಪದದ ವಾಚ್ಯಾರ್ಥ, ತೋಮಪದದ ಲಕ್ಷ್ಯಾರ್ಥ ಹೇಳಿದ್ರಿ. ಇದೇನಾಯ್ತು? ಈಗ ದೃಷ್ಟಾಂತ ಒಂದು ಕೊಡ್ರಿ, ಅದಕ್ಕೆ ತಿಳ್ಕೊಂಡಿರಿ. ಅದರ ದೃಷ್ಟಾಂತ ನನಗೆ ತಿಳಿದಿಲ್ಲಪ್ಪ, ನನಗೊಂದು ದೃಷ್ಟಾಂತ ಕೊಟ್ಟು ಹೇಳ್ಬೇಕು. ನಾನು ಕನಿಷ್ಠ ಅಧಿಕಾರಿ, ನೀವು ಉತ್ತಮ ಅಧಿಕಾರಿ, ನೀವು ತಿಳ್ಕೊಂಡಿರಿ, ನಮಗೆ ತಿಳಿದಿಲ್ಲ ಅಂತ ಒಬ್ರು ಯಾರೋ ಅಂತಾರಪ್ಪ. ಅವಾಗ ಹೆಂಗ್ ಮಾಡ್ತೀರಿ? ವಾಚ್ಯಾರ್ಥ ಲಕ್ಷ್ಯಾರ್ಥಕ್ಕೆ ಕೊಡ್ರಿ ದೃಷ್ಟಾಂತ. ದೃಷ್ಟಾಂತ ಕೊಡಕ್ ಗೊತ್ತಾಗಲ್ಲ. ಹಾಲಿನ ದೃಷ್ಟಾಂತ ಕೊಡ್ರಿ, ಸುಪ್ರಸಿದ್ಧವಾದ ದೃಷ್ಟಾಂತ. ಹಾಲಿನ ದೃಷ್ಟಾಂತ ಏನು? ಕಟ್ಟಿಗೆಯೊಳಗಿರತಕ್ಕಂಥ ಮಂದಾಗ್ನಿ ಮತ್ತ ಹಾಲಿನೊಳಗಿರ್ತಕ್ಕಂಥ ಉಪ್ಪ. ಅಂದ್ರ ಹಾಲನ್ನ ನೀರನ್ನ ಕೂಡಿ ಬೆರೆಸಿದಾಗ ಹಾಲ ಹಣ ಕೊಡ್ರಿ ಅಂತ ಹೇಗ ಹಾಲಿನ ರೊಕ್ಕ ಮತ್ತ ನೀರಿನ ರೊಕ್ಕ ಕೂಡಿನ ಕೊಡ್ತಾರ, ಅದೇ ರೀತಿಯಾಗಿ ಸಪರೇಟ್ ಅಲ್ಲಿ ಹಾಲು ಅಂತಕ್ಕಂಥದ್ದು ಏನಿರ್ತದ ಲಕ್ಷಾರ್ಥ ಇರ್ತದ. ಹಾಲು ಮತ್ತ ನೀರು ಬೆರೆಸಿದಂಥದ್ದು ವಾಚ್ಯಾರ್ಥ. ನೀರು ಸಮೇತ ಹಾಲು. ನೀರು ಸಮೇತ ಹಾಲು ಅದೇನದ? ಹಾಲಲ್ಲದ ವಸ್ತುವಿನ ಸಮೇತ ಹಾಲೇನದ ಅಲ್ಲ, ಅದೇನದ ಹಾಲೆಂದು ವಾಚ್ಯಾರ್ಥ. ಆ ಹಾಲಲ್ಲದ ವಸ್ತು ಅಲ್ಲಿ ಏನು ಇಲ್ಲ, ಕೇವಲ ಶುದ್ಧ ಹಾಲಲ್ಲ, ಅದು ಲಕ್ಷ್ಯಾರ್ಥ, ಹಾಲಿನ ಲಕ್ಷ್ಯಾರ್ಥ. ಹಿಂಗ ಇಷ್ಟು ಹೇಳಿದ ಮೇಲೆ ಇಡೀ ಜಗತ್ತಿನಾಗ ವಿಶ್ಲೇಷಣೆ ಮಾಡ್ಕೊತ ಹೋಗ್ಬೇಕು. ಒಂದೊಂದು ವಸ್ತುವಿನ ಹೆಸರು ತಗೋಬೇಕು, ಆ ವಸ್ತುವಿನ ವಾಚ್ಯಾರ್ಥ ಲಕ್ಷ್ಯಾರ್ಥ ಮಾಡೋದು ರೂಢಿ ಮಾಡ್ಕೋಬೇಕು. ನೀವು ಪ್ರಾಕ್ಟೀಸ್ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಚಾಲು ಮಾಡ್ಬೇಕು. ಒಂದ್ ಯಾವ್ದಾರ ವಸ್ತು ತಗೋಬೇಕು, ಅದ್ರೊಳಗೆ ವಾಚ್ಯಾರ್ಥ ಲಕ್ಷ್ಯಾರ್ಥ, ವಾಚ್ಯಾರ್ಥ ಲಕ್ಷ್ಯಾರ್ಥ, ವಾಚ್ಯಾರ್ಥ ಲಕ್ಷ್ಯಾರ್ಥ ಮಾಡೋದು ರೂಢಿ ಮಾಡ್ಕೋಬೇಕು. ತಿಳಿಲಿಲ್ಲ ಅಂದ್ರೆ ಕೇಳ್ಬೇಕು. ನೀವೇನು ಆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಏನ್ ತಿಳಿಯಂಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗಲ್ಲ, ಏನ್ ಕೇಳ್ಬೇಕನ್ನೋದು ಗೊತ್ತಾಗಲ್ಲ. ಹರಳು ಬೆರೆಸಿದ ಅಕ್ಕಿ ಅದು ವಾಚ್ಯಾರ್ಥ. ಅಕ್ಕಿ ಅಲ್ಲದ ಹರಳನ್ನ ಬೇರ್ಪಡಿಸಿ ಕೇವಲ ಅಕ್ಕಿಯನ್ನ ಹೇಳುವುದನ್ನ ಲಕ್ಷ್ಯಾರ್ಥ. ಬಜಾರ್ದಾಗ ಕಿರಾಣಿ ಮಾಲ್ ತರ್ತೀರಿ, ಕಾಯಿ ಪಲ್ಯ ತರ್ತೀರಿ, ಪುಂಡಿ ಪಲ್ಯ ತಂದಿರಿ. ಪುಂಡಿ ಪಲ್ಯ ಮಾಡಂದ ಕೂಡ್ಲೇನೆ ಓಟು ಪುಂಡಿ ಪಲ್ಯ ಹಂಗೆ ಬಜಾರ್ದಾಗ ತಂದು ಹಾಕ್ತಾರೆ. ನಾವು ಬಜಾರ್ದಾಗ ತಗೊಂಡಿದ್ದು ಪುಂಡಿ ಪಲ್ಯನೇ. ಮನಿಗೆ ಬಂದು ಸೋಸಿದ ಮೇಲೆ ಅದ್ರೊಳಗಿಂದ ಡೇಟು ಎಲೆಗಳು ಸಪರೇಟ್ ತೆಗೆದ್ರು ಅದನ್ನು ಪುಂಡಿ ಪಲ್ಯನೇ, ಇದನ್ನು ಪುಂಡಿ ಪಲ್ಯನೇ.
ಆ ದೇಟಿನ ಸಮೇತವಾಗಿತ್ತಂತಂದ್ರ ಮುಂಡಿ ಪಲ್ಯದ್ದು ವಾಚ್ಯಾರ್ಥ. ದೇಟ್ ಬಿಡಿಸಿ ಬರೀ ಎಲಿಗಳು ತೆಗೆದಿಟ್ರಿ ಅಂತಂದ್ರ ಲಕ್ಷಾರ್ಥ. ಎಲ್ಲ ರೂಢಿ ಮಾಡ್ಕೋಬೇಕು. ಇಡೀ ಜಗತ್ತಿನ ಎಲ್ಲಾ ಕಡೆ ಇದನ್ನ ನೋಡ್ಕೊತ ಹೋಗ್ಬೇಕು. ವಾಚ್ಯಾರ್ಥ ಲಕ್ಷಾರ್ಥ. ಈಗ ಗಂಡ ಕುಡಿತನ, ಕುಡುಕ ಗಂಡದನ, ಅವನು ಕುಡಿತದ ಚಟ ಸಮೇತ ಗಂಡನನ್ನ ಕುಡುಕ ಅಂದ್ರ ಕುಡುಕ ಗಂಡದನ ಏನ್ ಮಾಡ್ಬೇಕು ಅಂದ್ರೆ ವಾಚ್ಯಾರ್ಥ. ಅವ್ ಕುಡುಕ ಹಾಕಿರ್ಲಿಕ್ಕೆ ಹೆಂಗಾಕಿರ್ಲಿಕ್ಕೆ ಎಂತ ಒಬ್ಬ ಒದನಲ್ಲ, ಸಾಕ್ ಬಿಡಪ್ಪ ನನ್ ಗಂಡತ್ತ ಒಬ್ಬ ಒದನ ಅಂತೇಳಿ ಕೇವಲ ಗಂಡನನ್ನ ನೋಡಿದ್ರೆ ಆ ವಾಚ್ಯಾರ್ಥದೊಳಗೆ ಏನಾಗ್ತದ, ವ್ಯವಹಾರಗಳು ಚಾಲು ಆಗ್ತಾವ, ಅಸಮಾಧಾನಗಳು, ಸುಖ ದುಃಖಾದಿಗಳಿರ್ತಾವ. ಕೇವಲ ಲಕ್ಷ್ಯಾರ್ಥ ನೋಡಿದ್ರೆ ಮೋಕ್ಷನೇ ಅದ, ಆನಂದನೇ ಅದ, ಸಂತೋಷನೇ ಅದ. ಪ್ರತಿಯೊಂದ್ರಾಗ ವಾಚ್ಯಾರ್ಥ ಲಕ್ಷ್ಯಾರ್ಥ. ಯಾರೇ ಏನೇ ಸಮಸ್ಯೆ ತಂದ್ರಂದ್ರ ಆ ಸಮಸ್ಯೆ ಒಳಗಿಂದ ವಾಚ್ಯಾರ್ಥ ಲಕ್ಷ್ಯಾರ್ಥ ಬಿಡಿಸಿ ಹೇಳುವಂತ ಗುಣ ಕಲಿಬೇಕು. ಆ ಕೆಪಾಸಿಟಿ ಬರ್ಬೇಕು ನಿಮಗ್, ಕ್ವಾಲಿಟಿ ಬರ್ಬೇಕು ನಿಮಗ್. ವಾಚ್ಯಾರ್ಥ ಲಕ್ಷ್ಯಾರ್ಥ, ವಾಚ್ಯಾರ್ಥ ಲಕ್ಷ್ಯಾರ್ಥ ನೋಡ್ಬೇಕು ಅಷ್ಟೇ. ಲಕ್ಷ್ಯಾರ್ಥ ನೋಡಿ ನಾವು ಸಮಾಧಾನ ಇರ್ಬೇಕು. ವಾಚ್ಯಾರ್ಥ ನೋಡಿದ್ರ ಎಲ್ಲ ವ್ಯವಹಾರಗಳು ಕಿರಿಕಿರಿಗಳು ಚಾಲು ಆಗ್ತಾವ. ಅದಕ್ಕೆ ಜೀವ ಬ್ರಹ್ಮರ ಲಕ್ಷ್ಯಾರ್ಥವು ಅಭೇದವಿರುತ್ತದೆ. ಜೀವನ ಲಕ್ಷ್ಯಾರ್ಥ ಯಾವುದು? ಕೂಟಸ್ಥ, ಸಾಕ್ಷಿ, ಪ್ರತ್ಯೇಗಾತ್ಮ, ಚೇತನ ಅಂತೇನೇನಂತೀರಿ, ಜೀವಚೇತನ ಅಂತೀರಿ. ಬ್ರಹ್ಮರಲ್ಲಿರುವುದು ಒಂದು ಬ್ರಹ್ಮಚೇತನ. ಜೀವಚೇತನ ಬ್ರಹ್ಮಚೇತನ. ಈಶ್ವರನಲ್ಲಿರೋದು ಬ್ರಹ್ಮಚೇತನ, ಜೀವನಲ್ಲಿರೋದು ಕೂಟಸ್ಥ ಚೇತನ. ಇವೇನದವ ಅಭೇದ ಇರ್ತಾವ ಅಂತೇಳಿ ಮೊದಲು ಹೇಳಿದ ಮೇಲೂ ಇನ್ನ ಫಿಟ್ ಮಾಡ್ತಾರ. ಅವ್ರು ಅದ್ವೈತವಾದ ಗಟ್ಟಿ ಮಾಡ್ತಾರ. ಹೆಂಗಪ್ಪ? ಅದಕ್ಕ ಜೀವನಲ್ಲಿಯೂ ಕೂಡ ವಾಚ್ಯಾರ್ಥ ಲಕ್ಷ್ಯಾರ್ಥವಿದೆ, ಬ್ರಹ್ಮ ಸ್ವರೂಪದಲ್ಲಿಯೂ ಕೂಡ ವಾಚ್ಯಾರ್ಥ ಲಕ್ಷ್ಯಾರ್ಥವಿದೆ. ಇಲ್ಲೇನು ಶಕ್ತಿ ವೃತ್ತಿಯಿಂದ ಅರಿಸಿಕೊಳ್ಳುವುದು ಶಕ್ತ್ಯಾರ್ಥ, ಲಕ್ಷಣ ವೃತ್ತಿಯಿಂದ ಅರಿಸಿಕೊಳ್ಳುವುದು ಲಕ್ಷ್ಯಾರ್ಥ. ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ವೃತ್ತಿ, ಇವು ಚಂದ ತಿಳ್ಕೋಬೇಕು. ಶಕ್ತಿ ವೃತ್ತಿ ಅಂತಂದ್ರೇನು? ಘಟವನ್ನು ತಗೊಂಡು ಬಾ ಅಂತ. ಘಟ ಅಂತಂದ್ರ ಮುಂದೆ ಕೇಳೋನಿಗೆ ಆ ಶಬ್ದ ಅರ್ಥ ಆಗಿತ್ತು ಅಂತಂದ್ರ ಅವ ಹೋಗಿ ಘಟ ತಗೊಂಬರ್ತಾನ. ಘಟ ಅಂದ್ರೆ ಕೊಡ ಅಂತ ತಿಳಿದು ಅವನು ತಗೊಂಬರ್ತಾನ. ಅದಕ್ಕೇನಂತಾರ? ಶಕ್ತ್ಯಾರ್ಥ, ಶಕ್ಯಾರ್ಥ, ಶಕ್ತ್ಯಾರ್ಥ. ಶಕ್ಯವಾಗಿಬಿಡುತ್ತಲ್ಲ ಅವನಿಗೆ ಕೊಡ ತರ್ಬೇಕನ್ನೋದು ಅರ್ಥ ಆಗಿದ್ದಕ್ಕೆ. ಅರ್ಥ ಆಗಿಲ್ಲ ಅಂದ್ರೆ ಅಶಕ್ಯ ಆತಿತ್ತಿಲ್ಲ. ಅದಕ್ಕೇನಾಯ್ತು? ಶಕ್ತಿ ವೃತ್ತಿಯಿಂದ ಅರಿಸಿಕೊಳ್ಳುವುದು ಶಕ್ಯಾರ್ಥ. ಮತ್ತ ಕೊಡ ಅಂದ್ರೆ ಘಟ ಅಂದ್ರೆ ಏನ್ರಿ ಗೊತ್ತಿಲ್ಲ, ಏನ್ ತರ್ಲಿ ಅಂದನಂದ್ರ ಅದರದ ಬಣ್ಣ, ಅದರ ರೂಪ, ಅದರದ ನಾಮ ಅಂತ ಹೇಳಿರಿ ತಿಳಿದಿಲ್ಲ. ಅದರ ರೂಪ ಮತ್ತು ಅದರ ಬಣ್ಣ, ಅದರ ಗಾತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಿಲ್ಲ. ಲಕ್ಷಣ ವೃತ್ತಿ ಲಕ್ಷಣ ಮಾಡಿ ಹೇಳ್ತಿರಿಲ್ಲ. ಕೊಡದ ಲಕ್ಷಣ ಹೆಂಗಿರ್ತದ? ಗುಂಡಕ್ಕಿರ್ತದ, ಅದಕ್ಕೊಂದು ಸಣ್ಣ ಬಾಯಿ ಇರ್ತದ, ತಾಮ್ರದೋ ಪ್ಲಾಸ್ಟಿಕ್ ಇಂದೋ ಏನೋ ಒಂದಿರ್ತದ, ಇಂಥ ಬಣ್ಣ ಇರ್ತದ, ಒಳಗೆ ಇಷ್ಟು ಸೈಜ್ ಇರ್ತದ ನೋಡಪ್ಪ ಗಾತ್ರ ಅಂತೇಳಿ ಕೈ ಮಾಡಿ ತೋರಿಸ್ತೀರಿ. ಆ ಲಕ್ಷಣ ವೃತ್ತಿಲಿಂತ ಏನ್ ತಿಳ್ಕೊತಾನ ಅದು ಲಕ್ಷ್ಯಾರ್ಥ. ಮತ್ತೆ ಒಂದೇ ಸಲಕ್ಕ ತಿಳ್ಕೊಂಡ ಅಂತಂದ್ರೆ ಅದು ಶಕ್ಯಾರ್ಥ. ಮತ್ತ ಈ ಶಬ್ದಕ್ಕೂ ಮತ್ತು ಅರ್ಥಕ್ಕ ಇರುವ ಸಂಬಂಧ ಏನದ ಅಂದ್ರೆ
ವೃತ್ತಿ ಅಂತಾರಂತೆ. ವೃತ್ತಿ. ಇಲ್ಲಿ ಏನಾಯ್ತು, ಹೊಸ ಶಬ್ದಗಳು ಕಲೀಲಕತ್ತೀರಿ, ಜಾಸ್ತಿ ಬಹಳ ಟೆನ್ಷನ್ ಮಾಡ್ಕೋಬಾರ್ದು. ಸುಮ್ ಪೀಠಿಕೆ ಕೊಡ್ತೀನಿ, ಇದನ್ನ ನಾಳೆ ಗಟ್ಟಿ ಮಾಡಿ ಹೇಳಬೇಕು. ಈ ಸಂಬಂಧಗಳಲ್ಲಿ ಎರಡು ಪ್ರಕಾರ. ಅದರ ಅರ್ಥ ಶಬ್ದಕ್ಕೂ ಮತ್ತು ಅರ್ಥಕ್ಕೂ ಇರುವ ಸಂಬಂಧ ಏನು ವೃತ್ತಿ ಅದಲ್ಲ, ವೃತ್ತಿಗಳಲ್ಲಿ ಎರಡು ಪ್ರಕಾರ. ಒಂದು ಶಕ್ತಿ ವೃತ್ತಿ ಸಂಬಂಧ, ಇನ್ನ ಒಂದು ಲಕ್ಷಣ ವೃತ್ತಿ ಸಂಬಂಧ. ಶಬ್ದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧ ಏನದ ಶಕ್ತಿ ವೃತ್ತಿ ಸಂಬಂಧ. ಶಬ್ದಕ್ಕೂ ಅರ್ಥಕ್ಕೂ ಪರಂಪರಾ ಸಂಬಂಧ ಅಂತಂದ್ರೆ ಅದು ಲಕ್ಷಣ ವೃತ್ತಿ ಸಂಬಂಧ. ಡೈರೆಕ್ಟ್ ಅರ್ಥ ಆಯ್ತು ಅಂದ್ರ ಸಾಕ್ಷಾತ್ ವೃತ್ತಿ ಸಂಬಂಧ. ಪರಂಪರಾ ಅಂತಂದ್ರ ಅದಕ್ಕೆ ಲಕ್ಷಣವನ್ನು ಹೇಳಿ ಸಂಬಂಧ ಮಾಡಿದರೆ ಅದು ಲಕ್ಷಣ ವೃತ್ತಿ ಸಂಬಂಧ. ಈಗ ಘಟ ಎಂಬ ಪದದ ಉಚ್ಚಾರ ಮಾಡಿದಾಗ ಮನಸ್ಸಿನಲ್ಲಿ ಘಟದ ಆಕಾರ ತಾಳುತ್ತದೆ. ಯಾರಿಗೆ ಘಟ ಅಂದ್ರೆ ಇದಕ್ಕೆ ಘಟ ಅಂತಾರೆ ಅಂತ ಹೇಳಿ ಘಟದ ಪದಕ್ಕೂ ಮತ್ತು ಆ ಘಟ ಅಂದ್ರೆ ಕಲಶ, ಕಲಶ ಶಬ್ದ, ಘಟಕ್ಕೆ ಕಲಶ ಅಂತಾರೆ. ಆ ಕಲಶ ರೂಪಕ್ಕೂ ರೂಪದ ಅರ್ಥಕ್ಕೂ ಸಂಬಂಧದ ಜ್ಞಾನ ಇದ್ದರೆ ಮಾತ್ರ ಮನಸ್ಸಿನಲ್ಲಿ ಘಟದ ಆಕಾರ ಉಂಟಾಗುತ್ತದೆ. ಇದನ್ನೇ ಶಕ್ತಿ ವೃತ್ತಿ ಎನ್ನುತ್ತಾರೆ. ಶಕ್ತಿ ವೃತ್ತಿ ಅಂತ ಇದಕ್ಕಂತ ತಿಳ್ಕೊಂಡವರು. ಘಟಕ್ಕೂ ಕಲಶ ರೂಪ ವಸ್ತುವಿಗೂ ಸಾಕ್ಷಾತ್ ಸಂಬಂಧವಿದೆ. ಇಲ್ಲಿ ಲಕ್ಷಣ ಮಾಡುವ ಅವಶ್ಯಕತೆ ಇಲ್ಲ. ಈಗ ಗಂಗಾಯಾಮ್ ಗೋಶಃ, ಗಂಗೆಯಲ್ಲಿ ಗೊಲ್ಲರಹಳ್ಳಿ ಇರುತ್ತದೆ, ಗೋಶಾಲೆ ಇರುತ್ತದೆ ಎಂದು ಹೇಳಿದೆ. ಗಂಗಾ ಪದಕ್ಕೆ ಏನದ? ಶಕ್ಯಾರ್ಥ ಹರಿಯುವ ಜಲರಾಶಿ. ಆ ಹರಿಯುವ ಪ್ರವಾಹದೊಳಗೆ ಊರು ಇರುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಅಲ್ಲಿ ಗಂಗೆಯಾಮ್ ಗೋಶ ಅಂತ ಅಂದ್ರೆ ಗಂಗೆಗೆ ಸಂಬಂಧಪಟ್ಟ ತೀರದಲ್ಲಿ ಊರು ಇದೆ ಅಂತ ಲಕ್ಷಣ ಮಾಡಿದರೆ ಇದನ್ನ ಲಕ್ಷಣ ವೃತ್ತಿ ಅನ್ನುತ್ತಾರೆ. ಗೊಲ್ಲರಹಳ್ಳಿ ಎಲ್ಲದ ಅಂತ ಕೇಳಿದ್ರೆ ಗಂಗೆ ಎಲ್ಲದ ಅಂತ ಹೇಳ್ಬಿಟ್ರ ಅದೇನದ? ಗಂಗೆಯಲ್ಲಿ ಆದ ಅನ್ನೋದು ಎಂತ ಅರ್ಥ? ಶಕ್ಯಾರ್ಥ. ಶಕ್ಯಾರ್ಥ ಅಂದ್ರೇನು? ಅರ್ಥ ಹಂಗ ಆಗ್ತದ. ಗಂಗೆ ನೀರಿನ ಪ್ರವಾಹದಾಗೆ ಅದು ಆದ ನಂಗೆ ಅರ್ಥ ಆಗ್ತದ. ಆದ್ರೆ ನೀರಿನ ಪ್ರವಾಹದೊಳಗೆ ಹಳ್ಳಿ ಹೆಂಗಿರ್ತದ? ಗಂಗಾ ನದಿ ದಂಡಿಗಿರ್ತದ ಅಂತ ಹೇಳಿದ್ರೆ ಅದು ಲಕ್ಷ್ಯಾರ್ಥ. ತಿಳ್ಕೊಳ್ಳೋದು ಹೆಂಗ್ ಬೇಕಂಗೆ ತಿಳ್ಕೊಳ್ಳೋದಿಲ್ಲ, ಲಕ್ಷ್ಯಾರ್ಥ ತಿಳ್ಕೋಬೇಕು. ಶಕ್ಯಾರ್ಥ, ಲಕ್ಷ್ಯಾರ್ಥ. ಆ ಹರಿಯುವ ಪ್ರವಾಹದೊಳಗೆ ಊರು ಇರುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಅಲ್ಲಿ ಗಂಗಾಯಾಮ್ ಕೋಶಃ ಅಂತ ಅಂದ್ರೆ ಗಂಗೆಗೆ ಸಂಬಂಧಪಟ್ಟ ತೀರದಲ್ಲಿ ಊರು ಇದೆ ಅಂತ ಲಕ್ಷಣ ಮಾಡಿದರೆ ಇದನ್ನ ಲಕ್ಷಣ ವೃತ್ತಿ ಎನ್ನುತ್ತಾರೆ. ಮನೆಗೆ ಹೆಣ್ಮಕ್ಳು ಏನ್ ಮಾಡ್ತಾರ? ಎಷ್ಟು ದಿವಸ ಆಯ್ತು ಹುಡುಗನ ತಲೆ ನೋಡ್ರಿ ಕರಡಿ ಕರಡಿ ಆದಂಗಾಗ್ಯದ, ಅದು ಗಂಡ ನಾ ಏನು ಮಾಡ್ಲಿ, ಅವನ್ ತಲೆ ಕತ್ತರಿಸ್ಕೊಂಡ್ಬರ್ರಿ ಅಂತ ಹೇಳ್ತಾಳೆ ಹೆಣ್ತಿದ್ದಕ್ಕೆ. ಈ ತಲೆ ಕತ್ತರಿಸ್ಕೊಂಡ್ ಬರ್ರಿ ಅನ್ನೋದೇನದು? ಶಕ್ಯಾರ್ಥನ ಲಕ್ಷ್ಯಾರ್ಥನ? ಶಕ್ಯಾರ್ಥ. ಕೂದಲು ಕತ್ತರಿಸಿದೆ ಅನ್ನೋದು ಲಕ್ಷಾರ್ಥ. ಶಕ್ಯ ಸಂಬಂಧೋ ಲಕ್ಷಣ. ಶಕ್ಯಕ್ಕೆ ಯಾವುದು ಸಂಬಂಧವಿದೆಯೋ ಅದನ್ನು ಲಕ್ಷಣ ಎಂದು ಕರೆಯುತ್ತಾರೆ. ಇಲ್ಲಿ ಗಂಗೆ ಎಂಬುವ ಪದಕ್ಕೆ ಶಕ್ಯ ಯಾವುದು ಅಂದ್ರೆ ಹರಿಯುವ ನೀರು, ದೇವಜಲ, ಪ್ರವಾಹ. ಘೋಷ ಗಂಗಾ ಅಂದ್ರೆ ಗೊಲ್ಲರಹಳ್ಳಿ, ಅದು ನೀರೊಳಗೆ ಇರುವುದು ಅಸಂಭವ. ಆ ಶಕ್ಯಾರ್ಥಕ್ಕೆ ಸಂಬಂಧವಾಗಿರತಕ್ಕಂಥ ಹರಿಯುವ ನೀರಿಗೆ ಸಂಬಂಧವಾಗಿರತಕ್ಕಂಥ ತೀರದೊಳಗೆ ಗ್ರಾಮ ಇದೆ ಅಂತ ತಿಳಿದುಕೊಳ್ಳುವುದೇ ಲಕ್ಷ್ಯಾರ್ಥ. ಈ ವಾಚ್ಯಾರ್ಥ ಅಂತಂದ್ರೆ ಅದನ್ನೇ ಶಕ್ಯಾರ್ಥ ಅಂತ ಹೆಚ್ಚು ಕಡಿಮೆ ತಿಳ್ಕೊಂಡು ಮುಂದೆ ಲಕ್ಷ್ಯಾರ್ಥ
ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ಇದು ಅದ. ಇಲ್ಲಿ ಜೀವ ಪದಕ್ಕೆ ವಾಚ್ಯಾರ್ಥ ಲಕ್ಷ್ಯಾರ್ಥ, ಬ್ರಹ್ಮ ಪದಕ್ಕೆ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನ ಮುಂದೆ ಹೇಳ್ತಾರೆ. ಜೀವ ಪದದ ವಾಚ್ಯಾರ್ಥ ಆವಾಸ ಪ್ಲಸ್ ಕೂಟಸ್ಥ, ಜೀವ ಪದದ ಲಕ್ಷ್ಯಾರ್ಥ ಕೇವಲ ಕೂಟಸ್ಥ. ಹೌದಲ್ರಿ? ಆ ವಾಚ್ಯಾರ್ಥಕ್ಕೆ ಏನ್ ಮಾಡ್ಯಾರ? ಶಕ್ಯಾರ್ಥ ಮಾಡಿಟ್ಟಾರ ಅಷ್ಟೇ. ಮತ್ತೆ ಆವಾಸ ಭಾಗದ ತ್ಯಾಗ ಮಾಡಿದ್ರೆ ಕೇವಲ ಕೂಟಸ್ಥ. ಆವಾಸ ಭಾಗವನ್ನ ಆ ಕೂಟಸ್ಥನ ಜೊತೆಗೆ ಸೇರಿದರೆ ಅದು ವಾಚ್ಯಾರ್ಥ. ಅದೇ ರೀತಿ ಬ್ರಹ್ಮ ಪದದ ವಾಚ್ಯಾರ್ಥ ಮಾಯೆಯಲ್ಲಿನ ಬ್ರಹ್ಮ. ಜೀವದ ಆವಾಸ ಮತ್ತು ಬ್ರಹ್ಮಚೇತನ ಎರಡು ಕೂಡಿದರೆ ವಾಚ್ಯಾರ್ಥ. ಮಾಯೆಯಲ್ಲಿನ ಆವಾಸವನ್ನ ತ್ಯಾಗ ಮಾಡಿದರೆ ಅಲ್ಲಿ ಉಳಿಯದೆ ಬ್ರಹ್ಮ ಪದದ ಲಕ್ಷ್ಯಾರ್ಥ. ಜೀವ ಪದದ ಲಕ್ಷ್ಯಾರ್ಥಕ್ಕೂ ಮತ್ತು ಬ್ರಹ್ಮ ಪದದ ಲಕ್ಷ್ಯಾರ್ಥಕ್ಕೂ ಅಭೇದವನ್ನು ಮಾಡಿ ಇನ್ನೂ ಮುಂದೆ ಹೇಳುವವರಿದ್ದಾರೆ. ವಾಚ್ಯಾರ್ಥಗಳಲ್ಲಿ ಭೇದ ಏನದು? ವಾಚ್ಯಾರ್ಥಗಳಲ್ಲಿ ಅಭೇದ ಆಗುವುದಿಲ್ಲ. ವಾಚ್ಯಾರ್ಥಗಳಲ್ಲಿ ಅಭೇದ ಆಗುವುದಿಲ್ಲ, ಭೇದ ಆಗ್ತದೆ. ವಾಚ್ಯಾರ್ಥಗಳಲ್ಲಿ ಅಭೇದ ಆಗುವುದಿಲ್ಲ ಅಂದ್ರೆ ಭೇದ ಆಗ್ತದೆ ಅಂತದರ ಅರ್ಥ. ಈ ಲಕ್ಷ್ಯಾರ್ಥಗಳಲ್ಲಿ ಅಭೇದವಿದೆ ಅಂತ ಇವತ್ತು ಹೇಳೋದ್ರದ್ದು ತಾತ್ಪರ್ಯ. ನಾಳೆಗೆ ಏನದ? ವಾಚ್ಯಾರ್ಥದೊಳಗೂ ಹಿಂಗೆ ಅಭೇದ ಇರಂಗಿಲ್ಲ, ವಾಚ್ಯಾರ್ಥದೊಳಗೆ ಭೇದ ಇರ್ತದ, ಇದ್ರೊಳಗ ಲಕ್ಷ್ಯಾರ್ಥದಾಗ ಅಭೇದ ಇರ್ತದ ಅನ್ನೋದು ಅದಕ್ಕೊಂದು ವಿಶೇಷವಾದಂತ ಸ್ಥಾನಮಾನ ಕೊಟ್ಟು ಆ ವಾಕ್ಯಕ್ಕೆ ಏನ್ ಮಾಡ್ಯಾರ? ಇವತ್ತಿನ ದಿವಸ ಆ ಮಾತು ಹೇಳ್ಯಾರ. ಜೀವ ಈಶ್ವರರ ಲಕ್ಷ್ಯಾರ್ಥಗಳಲ್ಲಿ ಅಭೇದವೇ ಇದೆ ಅನ್ನೋ ಮಾತು ಇವತ್ತು ಹೇಳ್ಯಾರ. ನಾಳೆಗೆ ಜೀವ ಈಶ್ವರರ ವಾಚ್ಯಾರ್ಥಗಳಲ್ಲಿ ಅಭೇದ ಆಗಂಗಿಲ್ಲ, ಹಿಂಗೆ ಹೇಳ್ದಂಗ ಅಲ್ಲಿ ಭೇದ ಆಗ್ತದ, ಅಲ್ಲಿ ಭೇದ ಇದೆ ಅನ್ನೋ ಮಾತ ನಾಳೆಗೆ ಹೇಳ್ತಾರೆ. ಈಗ ಶಕ್ಯಾರ್ಥ ಮತ್ತು ಲಕ್ಷ್ಯಾರ್ಥ, ಆ ಶಕ್ಯಾರ್ಥಕ್ಕೆ ವಾಚ್ಯಾರ್ಥ ಅನ್ನೋ ಅರ್ಥನೂ ಬರ್ತದ. ಇಲ್ಲೇನಾಗ್ತದ? ಒಂದು ದೃಷ್ಟಾಂತ ಕೊಡ್ರಿ. ನೀರನ್ನ ಬಿಸಿ ನೀರಿನ ಕಾಸು ಅಂದ್ರೆ ನೀರ ಕಾಯಿಸು, ಸಿಟ್ಟ ಬೀಸ್ಕೊಂಡು ಬಾ, ಜೋಳ ಬೀಸ್ಕೊಂಡು ಬಾ ಅಂತ ಹೇಳೋದಕ್ಕೆ ಸಿಟ್ಟು ಬೀಸ್ಕೊಂಡು ಬಾ ಅಂತ ಹೇಳ್ತಾರೆ. ನೀರು ಕಾಸು ಬಿಸಿನೀರು ಕಾಸು ಅಂತ ಹೇಳ್ತಾರೆ. ಹೇಳೋದು ಒಂದು ರೀತಿ, ಅದರೊಳಗಿನ ಅರ್ಥ ಮಾಡ್ಕೊಳ್ಳೋದು ಸರಿಯಾದ ರೀತಿ ಮಾಡ್ಕೋಬೇಕು. ಶಕ್ಯಾರ್ಥ, ಗಂಗೆಯಲ್ಲಿ ಗೋಶಾಲೆ ಇದೆ ಅಂತ ಅವ್ರು ಹೇಳಿದ್ರು. ನಾವು ಅದು ಶಕ್ಯಾರ್ಥವನ್ನ ಲಕ್ಷ್ಯಾರ್ಥ ಮಾಡ್ಕೊಂಡು ಗಂಗಾ ನದಿ ದಂಡಿಗೆ ಹೋಗಿ ಹುಡುಕ್ಬೇಕು. ಗಂಗಾ ನದಿ ನೀರೊಳಗೆ ಹುಡುಕಬಾರ್ದು. ಗಂಗಾ ನದಿಯ ಲಕ್ಷ್ಯಾರ್ಥ ಏನಾಗ್ತದ? ಪ್ರವಾಹ ಆಗ್ತದ. ಆ ನದಿ ಒಳಗ ಗೋಶಾಲೆ ಅದ ಅನ್ನೋದು ಶಕ್ಯಾರ್ಥ ಆಗ್ತದ. ಪ್ರವಾಹದೊಳಗ ಅದಕ್ಕೆ ಗಂಗೆಯ ದಡದಲ್ಲಿ ಅದ ಅನ್ನೋದು ಲಕ್ಷ್ಯಾರ್ಥ ಆಗ್ತದೆ. ಗಂಗಾ ನದಿ ಲಕ್ಷ್ಯಾರ್ಥ ಯಾವುದು? ನೀರಿನ ಪ್ರವಾಹ. ಗಂಗಾ ನದಿ ಪ್ರವಾಹದೊಳಗ ಗೋಶಾಲೆ ಆದ ಅನ್ನೋದು ತಪ್ಪಾಗ್ತದೆ. ಗಂಗೆಯಲ್ಲಿ ಅದ ಅಂತ, ಅದಕ್ಕೆ ಗಂಗೆಯಲ್ಲಿ ಗೋಶಾಲೆ ಆದ ಅನ್ನೋದು ಅದು ಶಕ್ಯಾರ್ಥ. ಅದು ಅರ್ಥ ಮಾಡ್ಕೋಬೇಕಾಗ್ಯದ. ಗಂಗಾ ನದಿಯಲ್ಲಿ ಆ ಗೋಶಾಲೆಗಿರುವ ಸಂಬಂಧ ಏನದ? ಗಂಗಾ ನದಿಯ ದಡದಲ್ಲಿ ಆ ಒಂದು ಗೋಶಾಲೆ ಆದ ಅನ್ನೋದು ಅದು ಲಕ್ಷ್ಯಾರ್ಥ. ಗಂಗೆಯ ಲಕ್ಷ್ಯಾರ್ಥ ನೀರಿನ ಪ್ರವಾಹ. ಆ ನೀರಿನೊಳಗ ಗೋಶಾಲೆ ಆದ ಅನ್ನೋದು ಅದು ಶಕ್ಯಾರ್ಥ. ಆದರೆ ಆ ನದಿ ದಂಡಿಗೆ ಆದ ಅನ್ನೋದು ಅದು ಎದರದು? ಗಂಗಾ ನದಿ ದಂಡಿಗೆ ಗೋಶಾಲೆ ಆದ ಅನ್ನೋದು ಆ ವಾಕ್ಯದ ಲಕ್ಷ್ಯಾರ್ಥ. ಹಿಂಗೆ ಶಕ್ಯಾರ್ಥ ಲಕ್ಷ್ಯಾರ್ಥ.
ಒಬ್ಬ ಕಮಿಷನರ್ ಇದ್ನಂತ, ಡಿ ಸಿ ಕಮಿಷನರ್ ಇದ್ದ. ಆ ಕಮಿಷನರ್ ಮನೆ ಎಲ್ಲಿರ್ತಾವ? ಡಿ ಸಿ ಮನೆಗಳು ಅವನ ಆಫೀಸ್ ಬಗಲಾಗ ಇರ್ತಾವ, ದೂರ ಇರಲ್ಲ. ಅಲ್ಲೇ ಸಮೀಪ ಇರ್ತಾವ. ಹೆಂಡತಿ ಒಬ್ಬಾಕಿನೇ ಇರ್ತಾಳ. ಮತ್ತೆ ಆಕಿ ಜೊತೆಗೆ ಬೇಕಂತ ಆಕಿ ತಮ್ಮಗೆ ಕರ್ಸಿರ್ತಾರ. ಆಕಿ ತಮ್ಮ ಏನ್ ಮಾಡ್ತಾನ, ಅಕ್ಕ ಹೇಳಿದ್ದು ಮಾಮ ಹೇಳಿದ್ದು ಕೇಳ್ಕೊಂಡು ತಾನು ಒಂದಿಷ್ಟು ಸಾಲಿ ಕಲಿತು ಶಾಣೆ ಆಲಕ್ಕೆ ಬಂದಿರ್ತಾನ. ಮನೆಗೆ ಒಮ್ಮಿಗೆ ಹೆಂಡತಿ ತವ್ರ ಮನೆಯವ್ರ ಕಡೆ ಬಂದ್ಬಿಡ್ತಾರ. ಬಂದ ಕೂಡಲೇ ಮತ್ತು ಅವ್ರಿಗೇನು ಕಿರಾಣಿ, ಕಾಯಿಪಲ್ಯ, ಅಡಿಗೆ ಸಾಮಾನು, ಚಾಪಡಿ, ಸಕ್ರಿ ಎಲ್ಲ ಬೇಕಲ್ಲ. ಅದಕ್ಕೆ ತಮ್ಮ ಕರಿತಾಳ, ಅಲ್ಲಿ ಹೋಗಪ್ಪ ಸಾಬ್ರ ಬಲ್ಲಿ. ಏನ್ ಮಾಡ್ಬೇಕು, ಈಗ ಮನೆಗೆ ಇವರೆಲ್ಲ ಬಂದಾರ ಗೆಸ್ಟ್ಗಳು, ಇವರಿಗೆ ಏನೇನು ಬೇಕು ತಗೊಂಬ ಕೊಡು, ಅದು ರೊಕ್ಕ ಇಸ್ಕೊಂಬ ಕಿರಾಣಿ ತರಮ ಅಂತ. ಅವಾಗ ಒಳಗೆ ಮೀಟಿಂಗ್ ನಡೆದಿರ್ತು. ಮೀಟಿಂಗ್ ನಡೆದ ಹೊತ್ನಾಗ ಸೀದಾ ಒಳಗೆ ಹೊಕ್ಕೊಂಬಿಡ್ತಾನೆ. ಸೀದಾ ಒಳಗೆ ಹೊಕ್ಕು ಏನ್ ಮಾಡ್ತಾನ, ಒಳಗೆ ಹೊಕ್ಕೊಂಡು ಮೀಟಿಂಗ್ ಎಲ್ಲಾರ್ದು ತಲೆ ಕೆಡಿಸ್ಬಿಡ್ತಾನ. ಜೋರಾಗಿ ಹೇಳ್ತಾನ, ಮಾವ ಮನೆ ತಿಂತಾರ, ಅವರಿಗೆ ರೊಕ್ಕ ಬೇಕು, ಇವೆಲ್ಲ ಕಿರಾಣಿ ಅವು ತರೋದಕ್ಕೆ ಜಗ್ಗಿ ರೊಕ್ಕ ಕೊಡೋಣ. ಇವ ಡಿ ಸಿ ಮುಜುಗುರಕ್ಕೆ ಒಳಗಾಗ್ತಾನ, ಇವನೇನಪ್ಪ ಬಂದು ಹಿಂಗೆ ಗದ್ದಲ ಮಾಡಿದ್ನಲ್ಲ ಅಂತೇಳಿ ಮುಜುಗುರಕ್ಕೆ ಒಳಗಾಗಿ ಡಿ ಸಿ ಅವನ ಜೇಬ್ನಾಗಿಂದ ರೊಕ್ಕ ತೆಗೆದು ಕೊಡ್ತಾನ. ಅದು ತೊಗೊಂಡು ಬಂದು ಕಿರಾಣಿ ಪರಾಣಿ ಮಾಡ್ತಾರ. ಮನೆಗೆ ಬಂದ್ಮೇಲೆ ಏನೇ ಅವಶ್ಯಕತೆ ಇದ್ರ ಹೆಂಗೆ ಕೇಳ್ಬೇಕಪ್ಪ ಅಂದ್ರೆ, ಅಲ್ಲಿ ಬಾಗಿಲ್ದಾಗ ನಿಂತು ಸ್ವಲ್ಪ ಅಣಿಕೆ ಹಾಕಬೇಕು, ಸ್ವಲ್ಪ ಅಣಿಕೆ ಹಾಕಬೇಕು. ಹಿಂಗ ನಾನು ದೃಷ್ಟಿ ನಿನ್ನ ಕಡೆ ಬಿತ್ತಂದ್ರೆ ಅವಾಗ ಬರ್ಲೇನಂತ ಒಂದು ಸ್ವಲ್ಪ ಸನ್ನೆ ಮಾಡಿ ಕೇಳಬೇಕು. ಬಾ ಅಂದ್ರೆ ಒಳಗೆ ಬಂದು ಹೇಳ್ಬೇಕಪ್ಪ. ಇದೇನಿದು ಸೂಕ್ಷ್ಮವಾಗಿ ಹೇಳುವುದು ಶಕ್ಯ. ಇವ ಹೇಳಿದ್ದೇನದ ಸೂಕ್ಷ್ಮವಾಗಿ ಹೇಳ್ಬೇಕನ್ನೋದು ಲಕ್ಷ್ಯ ಅರ್ಥದ ಇಲ್ಲಿದೆ. ಬಿಸಿ ಹೇಳಿದ್ದು ಅರ್ಥ ಹಿಂಗ. ಅಲ್ಲೇನಾಗ್ಬಿಡ್ತದ, ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹಚ್ಚಿರ್ತದ ಮನ್ಯಾಗ. ಗ್ಯಾಸ್ ಸಿಲಿಂಡರ್ ಬೆಂಕಿ ಹಚ್ಚಿರ್ತದ ಮನ್ಯಾಗ, ಅಡಿಗೆ ಮನ್ಯಾಗ ಬೆಂಕಿ ಹಚ್ಚಿರ್ತದ. ಅಲ್ಲಿ ಆವಕ್ಕ ಇವ ಹೋಗಿ ಏನ್ ಮಾಡ್ದ, ಡಿ ಸಿ ಹೇಳ ಬಗಲಾಗ ಹೋಗಿ ಹೊರಗೆ ನಿಂದಿರ್ಬೇಕು, ಹಣಿಕೆ ಹಾಕಬೇಕು. ಇವ ಹಣಿಕೆ ಹಾಕ್ತಿರ್ತಾನೆ, ಹಿಂಗ ಹಣಿಕೆ ಹಾಕಿದ್ಮೇಲೆ ಯಾವಾಗೋ ಡಿ ಸಿ ಮಕ್ಕ ಇವನಿಗೆ ಮಕ್ಕ ಒಂದೇ ಆಯ್ತು. ಕೇಳ್ರಿ, ಆ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹತ್ತದ ಅಡಿಗೆ ಮನೆ. ಮತ್ತೆ ನೀ ಇಲ್ಲಿ ಬಂದು ಎಷ್ಟೊತ್ತಾಯ್ತು? ಇಷ್ಟೊತ್ತಾಯ್ತು. ಮತ್ತೆ ಅದು ಗ್ಯಾಸ್ ಸಿಲಿಂಡರ್ಗೆ ಹಿಂಗಿರ್ತಾವೆಲ್ಲ ಎಮರ್ಜೆನ್ಸಿ ಆದ ಹೊತ್ನಾಗ ಹಿಂಗೆಲ್ಲ ಸೂಕ್ಷ್ಮವಾಗಿ ಕೇಳೋದಿರಲ್ಲ ತಮ್ಮ. ಏನಿರ್ತದ, ಹೊಯ್ಕೊತ್ ಮುಡ್ಕೊತ್ ಹೇಳ್ಕೊತ್ ಬರ್ಬೇಕಂತ ಹೇಳ್ತಾನ ನಾವು. ಹೊಯ್ಕೊತ್ ಬರ್ಕೊತ್ ಬಡ್ಕೊತ್ ಹೇಳ್ಕೊತ್ ಬರ್ಬೇಕು, ಹಂಗೆ ಮೂಲ್ಯಾಗ ನಿಂತು ಹೇಳೋದಲ್ಲ. ಡಿ ಸಿ ಹೇಳೋದು ಯಾವುದು ಲಕ್ಷ್ಯಾರ್ಥನ ವಾಚ್ಯಾರ್ಥ ಶಕ್ಯಾರ್ಥನ? ಲಕ್ಷ್ಯಾರ್ಥ ಹೇಳ್ತಾನೆ ಡಿ ಸಿ. ಇವಂದೇನದ ಶಕ್ಯಾರ್ಥಗಳು ಇವ ಮಾಡ್ಕೊಳ್ಳೋ ಅರ್ಥನೇ ಬೇರೆ ಮಾಡ್ಕೊತಾನ. ಅವ ಯಾರು ಡಿ ಸಿ ಗ್ಯಾಸ್ನವ್ರಿಗೆ ಕರಿತಾನ, ಅವರೆಲ್ಲ ಬಂದು ಬೆಂಕಿ ಆರಿಸಿ ಹೋಗ್ತಾರ. ಅದೇನ ಆಗ್ತದ, ಆಯ್ತು. ಮುಂದೇನಾಯ್ತು, ಮನೆಗೊಂದು ಅವ್ರ ಅಕ್ಕಗೆ ಒಂದು ಕೂಸು ಹುಟ್ಟಿತ್ತು. ಕೂಸು ಹುಟ್ಟಿದ ಹೊತ್ನಾಗ ನೀ ಹೆಂಗೆ ಹೇಳಿದೆ ಹಂಗೆ ಕೇಳ್ತೀನಿ ಅಂತೇಳಿ ಇವ ಲವ್ ಹೊಯ್ಕೋತ ಅಳ್ಕೋತ ಜಗ್ಗಿ ಚೀರಾಡ್ಕೋತ
ಹೆಂಗ ಗ್ಯಾಸ್ ಸಿಲಿಂಡ್ರಿಗೆ ಬೆಂಕಿ ಹತ್ತದಂದ್ರೆ ಹೆಂಗ ಅಂತ ಅನ್ನೋದಕ್ಕೆ ಹಿಂಗೆ ಹೇಳ್ಕೊತ ಬಂದಲ್ಲ. ಅವಾಗ ಅದೇನಾಯ್ತು, ಒಳಗೆ ಬರ್ತಾನ ಸೀದಾ ಅವೆಲ್ಲ ಕಾಯ್ಕೊತ ನಿಂದ ಬಂದಪ್ಪ. ಒಳಗೆ ಬಂದು ಸೀದಾ ಒಳಗೆ ಬಂದು, ಯಾಕಪ್ಪ ಏನಾಯ್ತು, ಮತ್ತೇನು ಡೇಂಜರ್ ಆಯ್ತು ಅಂದ್ರೆ, ಏನಾಗ್ಯದಪ್ಪ, ಅಕ್ಕ ಗಂಡು ಕೂಸುಟ್ಟ್ಯದ. ಅಲ್ಲೇ ಗಂಡು ಕೂಸುಟ್ಟ್ಯದ ಅಂತಂದ್ರೆ ಅದು ಹಿಂಗೆ ಒಯ್ಕೋತ್ ಬಿಡ್ಕೋತ ಅಳ್ಕೋತ ಬರೋದಿರ್ತದೇನಪ್ಪ. ಒಂದಿಷ್ಟು ಸ್ವೀಟ್ ಪಾಟ್ ಏನಾರ ತಂದು ಎಲ್ಲರಿಗೆ ಹಂಚ್ಕೋತ ನಮ್ಮ ಸಾಬರಿಗೆ ಗಂಡು ಹುಟ್ಟ್ಯದ ಅಂತ ಹೇಳ್ಬೇಕು. ಬಿಟ್ಟಿಗೆ ನೀ ಏನಪ್ಪ ಹಿಂಗೆ ಮಾಡ್ತಲ್ಲ ನೀನು ಅಂತೇಳಿ DC ಮತ್ತೆ ಅವನಿಗೆ ಕಿವಿ ಮಾತು ಹೇಳ್ತಾನೆ. ಅದು ಕೂಸಿಗೆ ಆರಾಮಿರ್ಲಾರ್ದ ಕೂಸು ಹೋಗ್ಬಿಡ್ತದೆ. ಕೂಸು ಆದ ಕೂಡ್ಲೇನೆ ಹೋಗಿ ಅವ್ರಿಗೆ ತಿಳಿಸಿ ಬಾ ಅಂತ ಅವ್ರ ಅಕ್ಕ ಹೇಳ್ತಾರ. ಇವ ಅಲ್ಲಿಗೆ ಗೊತ್ತಾನೆ, ಎಲ್ಲಿ ಗೊತ್ತಾನೆ, ಇವ DC ಆಫೀಸ್ ಗೊತ್ತಾನೆ, ಇವ ಎಲ್ಲಿ ಗೊತ್ತಾನ, ಸ್ವೀಟ್ ಅಂಗಡಿಗೆ ಗೊತ್ತಾನೆ. ಇವ ಸ್ವೀಟ್ ಅಂಗಡಿಗೆ ಹೋಗಿ ಎಲ್ಲ ಒಂದು ಬಂಡ್ಯಾಗ ಸ್ವೀಟ್ ಹಾಕೊಂಡು ನಮ್ಮ DC ಸಾಬರ ಮಗ ಹೋಗ್ಬಿಟ್ಟ ಅಂತೇಳಿ ಎಲ್ಲರಿಗೆ ಸ್ವೀಟ್ ಹಂಚ್ಕೋತ DC ಆಫೀಸಿಗೆ ಬಂದು ಎಲ್ಲ ಮೀಟಿಂಗ್ ಕೂತಿರ್ತಾರೆ. ಅವರೆಲ್ಲರಿಗೆ ಸ್ವೀಟ್ ಹಂಚಿ ಏನ್ ಮಾಡ್ತಾನೆ, ಯಾಕಪ್ಪ ಸ್ವೀಟ್ ಕೊಡ್ಲಕತ್ತಿದಿ ಅಂತ ಕೇಳಿದ್ರೆ, ನಮ್ಮ ಸಾಬರ ಮಗ ಹೋಗ್ಬೇಕಂತ DC ಸಾಬರ ಮಗ ಅಂತ. ಹಂಗ ಶಕ್ಯಾರ್ಥ ವಾಚ್ಯಾರ್ಥಗಳು, DC ಹೇಳವು ಲಕ್ಷ್ಯಾರ್ಥಗಳು, ಇವ್ರು ತಿಳ್ಕೊಳ್ಳೋವು ವಾಚ್ಯಾರ್ಥಗಳು, ಶಕ್ಯಾರ್ಥಗಳಂತಿರ್ತಾವ. ಇವು ಅರ್ಥ ಮಾಡ್ಕೊಳ್ಳೋದು ಸರಿಗೆ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಶಕ್ಯಾರ್ಥಗಳು ಬಹಳಷ್ಟು ಇರ್ತಾವ ಅದ್ರೊಳಗ ನಾವು ಲಕ್ಷ್ಯಾರ್ಥ ಮಾಡಿ ತಿಳ್ಕೋಬೇಕು. ಆ ಕೆಪಾಸಿಟಿ ಇರಬೇಕು. ಇದು ಭಾರಿ ವಿಚಿತ್ರ ಇರ್ತದ್ರಿ ಆಡಳಿತದೊಳಗೆ. ಪ್ರಿನ್ಸಿಪಾಲ್ ಅಂತ ಒಬ್ಬ ಮ್ಯಾಲ ಇರ್ತಾನೆ, ಅದ್ರ ನಡ್ಬರ್ಕ ಒಬ್ಬ HOD ಅಂತ ಇರ್ತಾನೆ, ಅದ್ರ ಕೆಳಗೆ ನಾವೆಲ್ಲ ಕೆಲಸಗಾರರು ಇರ್ತೀವಿ. ಈ ಪ್ರಿನ್ಸಿಪಾಲ್ ಈ ಕೆಲಸಗಾರರಿಗೆ ಡೈರೆಕ್ಟ್ ಕರೆದು ಏನಿದೆ ಹೇಳಿದ್ರೆ ಕೆಲಸನೇ ಬರೋಬರ ಆಗಲ್ಲ. ಯಾಕಂದ್ರೆ ಕೆಲಸ ಇರೋದು ಪ್ರಿನ್ಸಿಪಾಲ್ ತಲೆ ಒಳಗ. ಆತ ಹೇಳೋದು ಪೂರ್ತಿ ಹಿಂಗ ತಿಳಿಸಿ HODಗಳು ಹೆಂಗ ಕೆಲಸಗಾರರಿಗೆ ತಿಳಿಸಿ ಹೇಳ್ತಾರ, ಹಂಗ ಅವ್ರಿಗೆ ಹೇಳಕ್ ಟೈಮ್ ಇರಲ್ಲ, ಹೇಳಕ್ ಬರಲ್ಲ ಅವ್ರಿಗೆ. ಸೀದಾ ಅರ್ಧಂಬರ್ಧ ಹೇಳ್ತಿರ್ತಾರೆ. ಈ ಕೆಲಸ ಇಲ್ಲಿಗೆ ಬಂತು, ಈ ಕೆಲಸ ಏನಾಯ್ತು, ಈ ಕೆಲಸ ಮುಂದೆ ನೋಡ್ಕೋ, ಏನಾರ ಹಿಂಗೆ ಹೇಳಿದಾರ ಅಂತಂದ್ರ ನಮ್ಗೇನು ಗೊತ್ತಾಗಲ್ಲ. ಅವ್ರ ಮಧ್ಯೆ ನಮ್ಮ ಮಧ್ಯೆ ಒಂದು HOD ಅಂತ ಇರ್ತಾನಲ್ಲ, ಅವನು ಬಹಳ ಚಾಣಾಕ್ಷ ಇರ್ತಾನೆ, ಮಿನಿಸ್ಟರ್ ಇದ್ದಂಗ. ಅಲ್ಲಿ ಪ್ರಿನ್ಸಿಪಾಲ್ ಬಲ್ಲಿ ಹೋಗಿ ಎಷ್ಟು ಕಾನ್ಸಂಟ್ರೇಷನ್ಲಿಂತ ಅದು ಎಷ್ಟೇ ಟೈಮ್ ತಗೊಂಡ್ರು ಸಹಿತ ಕಂಟಿನ್ಯೂಸ್ ಕುಂತು ಅದು ಏನ್ ಹೇಳ್ತಾರ ಅನ್ನೋದು ಚಂದ ತಿಳ್ಕೊಂಬರ್ತಾನ. ತಿಳ್ಕೊಂಬಂದು ತನಗೆ ಚಂದ ತಿಳಿದ ಮೇಲೆ ಮುಂದೆ ಇನ್ನೊಬ್ಬರಿಗೆ ಅದು ಹೇಳಿ ಕೆಲಸ ಮಾಡಿಸ್ತಾನ. ಸಮುದ್ರದ ನೀರ ಡೈರೆಕ್ಟ್ ಕುಡಿಲಕ್ ಬರಂಗಿಲ್ಲ. ಪ್ರಿನ್ಸಿಪಾಲ್ ಅಂದ್ರೆ ಸಮುದ್ರ ನೀರಿದ್ದಂಗೆ. ಆ ಉಪ್ಪು ನೀರನ್ನ ಸಿಹಿ ನೀರು ಮಾಡದೆ ಮೋಡ. ನೀರು ಕುಡಿ ಅಂತಂದ್ರೆ ಸಮುದ್ರ ನೀರ ಈ ನೀರು ಎಲ್ಲ ಒಂದೇ ಅಲ್ಲ. ಆದ್ರೆ ನೀವು ಕುಡಿಯುವುದಕ್ಕೆ ಯೋಗ್ಯ ಇರುವ ನೀರು ಕುಡಿಬೇಕು, ಅದು ಲಕ್ಷ್ಯಾರ್ಥ. ನೀರು ಕುಡಿಯನ್ನ ಸಮುದ್ರ ನೀರು ಕುಡಿದ್ರೆ, ಉಪ್ಪಿನ ನೀರು ಕುಡಿದ್ರೆ ಹೊಟ್ಟೆ ಕೆಟ್ಟೋಗುತ್ತೆ. ಹಿಂಗೆಲ್ಲ ಇರ್ತಾವ ಕಥೆಗಳು. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರಿ ಇವತ್ತ, ಚೇತನಗಳಲ್ಲಿ ಅಭೇದವೇ ಇರುತ್ತದೆ. ಮುಂದಿನ ವಿಷಯಾಂಕ ನಾಳೆ ಆಭಾಸಗಳಲ್ಲಿ ಅಭೇದ ಇರುವುದಿಲ್ಲ, ಭೇದವೇ ಇರುತ್ತದೆ. ಏನು ಹೊಸದಿಲ್ಲ, ಹೊಸದೇನು ಇಲ್ಲ. ಇಲ್ಲಿ ತನಕ ಏನು ಹೇಳಿ ಗಟ್ಟಿ ಮಾಡೀವಿ ಅದನ್ನೇ ಹೇಳ್ಯಾರ. ಅದಕ್ಕೆ ಭೇದ ಎಲ್ಲಿ ಅರ್ಥ ಮಾಡ್ಕೋಬೇಕು, ಅಭೇದ ಎಲ್ಲಿ ಅರ್ಥ ಮಾಡ್ಕೋಬೇಕು ಅದನ್ನ ಹೇಳ್ತಾರ. ಎಷ್ಟೈತೆ ಟೈಮ್? 7:52. ಆಯ್ತು. ಇವತ್ತೇನು ಹೊಸದೇನು ಹೇಳಿಲ್ಲ, ಹೌದಲ್ರಿ? ಇವೊಂದಿಷ್ಟು ಹೊಸ ಶಬ್ದಗಳು, ಶಾಸ್ತ್ರೀಯ ಶಬ್ದಗಳನ್ನು ತಿಳಿದಿರಷ್ಟೇ. ಶಕ್ಯಾರ್ಥ, ಲಕ್ಷ್ಯಾರ್ಥ. ಮತ್ತು ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧ ವೃತ್ತಿ. ಆ ವೃತ್ತಿಗಳಲ್ಲಿ ಎರಡು, ಒಂದು ಶಕ್ತಿ ವೃತ್ತಿ ಸಂಬಂಧ, ಇನ್ನು ಒಂದು ಲಕ್ಷಣ ವೃತ್ತಿ ಸಂಬಂಧ. DC ಏನ್ ಹೇಳ್ತಾನ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಶಕ್ತಿ ವೃತ್ತಿ. DC ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತಾನಲ್ಲ, ಅದು ಲಕ್ಷಣ ವೃತ್ತಿ. ವಿವರಣೆ ಮಾಡಿ ಹೇಳಿದ್ರೆ ಲಕ್ಷಣ ವೃತ್ತಿ. ಈಗ
ಲಕ್ಷಣ ವೃತ್ತಿ ಇದ್ದವನಿಗೆ ವಿವರಣೆ ಮಾಡ್ಬೇಕೇನು? ಈಗ ಇಲ್ಲ ಹಂಗಲ್ಲ, ಶಕ್ತಿ ವೃತ್ತಿ ಇದ್ದವನಿಗೆ ತಿಳಿಸಿ ಹೇಳ್ಬೇಕಾಗ್ತದೇನ್ರಿ? ಕೊಡ ತಗೊಂಡ್ ಬಾರಪ್ಪ ಅಂತ ಹೇಳಿದ ಕೂಡ್ಲೇನೆ ಅವ ಕೊಡ ತರ್ಲಕ್ ಓದ್ತಿರ್ತಾನ, ಅವನಿಗೆ ಲಕ್ಷಣ ಮಾಡಿ ಹೇಳೋದಿರ್ತದೇನು? ಕೊಡ ಅಂದ್ರೆ ಹಿಂಗಿರ್ತದ, ಕೊಡ ಗುಂಡಕ್ಕಿರ್ತದ, ಹಿಂಗಿರ್ತದ, ಹಂಗಿರ್ತದ, ಬಣ್ಣ ಇರ್ತದ, ಪ್ಲಾಸ್ಟಿಕ್ ಇರ್ತದ, ತಾಮ್ರ ಇರ್ತದ, ಬೆಳ್ಳಿ ಇರ್ತದ, ಬಂಗಾರ ಇರ್ತದ, ಏನಾರ ಹೇಳ್ಬೇಕಲ್ಲ. ಅದು ಯಾವನಿಗೆ ಶಕ್ಯಾರ್ಥ ಅಂತಂದ್ರೆ ಅವನಿಗೆ ಅರ್ಥ ಆಗ್ಬಿಟ್ಟದ, ಶಕ್ತಿ ವೃತ್ತಿ ಆಗ್ಯದ, ಅವನಿಗೆ ಲಕ್ಷಣ ವೃತ್ತಿಲಿಂತ ಹೇಳ್ಬೇಕೇನಂತ ಕೇಳಕತ್ತಾರ ಅವ್ರು. ಶಕ್ತಿ ವೃತ್ತಿಲಿಂತ ಅರ್ಥ ಮಾಡ್ಕೊಂಡವನಿಗೆ ಲಕ್ಷಣ ವೃತ್ತಿ ಅವಶ್ಯಕತೆ ಇದೆಯೇ? ಅರ್ಥ ಆಗ್ಬಿಟ್ಟವನಿಗೆ ಲಕ್ಷಣ ಮಾಡೋದು ಬೇಕಾಗಿಲ್ಲ. ಅದು ಮುಂದೆ ಹೇಳ್ತಾರ, ಶಕ್ತಿ ವೃತ್ತಿಲಿಂತ ಯಾವನ ತಿಳ್ಕೊಂಡನ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡನ, ಅವನಿಗೆ ಲಕ್ಷಣ ವೃತ್ತಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಮುಂದೆ ಹೇಳ್ತಾರೆ. ಮತ್ತೇನು? ಮತ್ತಾರ್ಗಾರ ಏನ ಡೌಟ್ ಅವನ್ರಿ ಇವತ್ತಿನ ಪಾಠ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಶುದ್ಧ ಬ್ರಹ್ಮೇಶ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ವಿಷಯಾಂಕ 170